ಸ್ವಾಗತ. ಓಕೆ, ಸಾಯಂಕಾಲ ಸತ್ಸಂಗಕ್ಕೆ ನೀವೆಲ್ಲ ಬರ್ತಾ ಇದ್ದೀರಿ. ನಿನ್ನೆ ತುಂಬಾ ಜನ ಬಂದಿದ್ರು, ವಿಡಿಯೋಸ್ ಎಲ್ಲ ನೋಡಿದ್ರೆ ಅನ್ಕೊಳ್ತೀನಿ ನಾನು. ಆಮ್, ಇವತ್ತು ಸ್ವಲ್ಪ ಇವತ್ತು ಹೇಗೂ ನಮ್ದು ಏನಿದೆ, ರಾಜವಿದ್ಯೆ ಪುಸ್ತಕದ ಮೊದಲೇ ಅಧ್ಯಾಯ ಇದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ವಿಷಯಗಳನ್ನ ನಾನು ಹೇಳಿಕ್ ಬಯಸ್ತೇನೆ. ಓಕೆ, ಸೊ ಎಲ್ಲರೂ ಹೊಸ ವರ್ಷದ ಮೂಡಲ್ಲಿದ್ದೀರಾ? ಅಥವಾ ಮೊದಲು ಹೇಳಿ ಆಮೇಲೆ ರಾಜವಿದ್ಯೆ ಪುಸ್ತಕ ಹೇಳ, ಅಥವಾ ರಾಜವಿದ್ಯೆ ಪುಸ್ತಕ ಹೇಳಾದ್ಮೇಲೆ ಆಮೇಲೆ ಹೊಸ ವರ್ಷದ ಬಗ್ಗೆ ಹೇಳ? ಏನಾದ್ರೂ ಹೇಳಿ, ಇಲ್ಲಿ ಟೈಮ್ ಮುಗಿಸಿ ಮೊದಲು ನಮ್ಗೆ ಹೇಳಿ ತಿಳಿಸ್ಬಿಡಿ. ಪ್ರಭುಜಿ, ಆ ಮೊದಲು ಹೇಳಿ ಪ್ರಭುಜಿ, ಮೊದಲೇ ಮೊದಲೇ ಹೇಳ್ಬೇಕಾ? ಓಕೆ. ಅದು ಮತ್ತೆ ಕಂಟಿನ್ಯೂ ಆಗಿರ್ಲಿ ಕ್ಲಾಸ್. ಹಾ, ಓಕೆ. ನಾನು ತುಂಬಾ ವಿಷಯಗಳಿದೆ. ಹೊಸ ವರ್ಷ ನಾವೆಲ್ಲ ಆಚರಣೆ ಮಾಡ್ತೀವಿ. ನಾನೆಲ್ಲೋ ನಮ್ಮ ಸೀನಿಯರ್ ಇಂದ ಕೇಳ್ತಾ ಇದ್ದೆ, ಖುಷಿ ಅನಿಸ್ತು. ಒಂದಿಷ್ಟು ವಿಷಯಗಳು ನಾವು ಹಂಚಿಕೊಳ್ಳುವಂತ ಅನಿಸ್ತು. ಸಾಮಾನ್ಯವಾಗಿ ಸುಮಾರು ಜನ ಹೊಸ ವರ್ಷ ಆಚರಣೆ ಮಾಡ್ತೀರಿ. ಇವತ್ತು ಮೆಸೇಜ್ ಬರ್ತಾ ಇದೆ, ನನಗೂ ತುಂಬಾ ಜನ ಭಕ್ತರು ಮೆಸೇಜ್ ಕಳಿಸ್ತಾ ಇದ್ರು, ಹೊಸ ವರ್ಷದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು, ಹೊಸ ವರ್ಷ ಹೊಸ ವರ್ಷ ಅಂತ. ನಿನ್ನೆ ಒಬ್ರು ಭಕ್ತರು ಕೇಳ್ತಾ ಇದ್ರು, ಹೊಸ ವರ್ಷ ಸೆಲೆಬ್ರೇಷನ್ ಹೆಂಗ್ ಮಾಡ್ತಾ ಇದ್ರಿ ಅಂತ ನನಗೆ ನಿನ್ನೆ ಫೋನ್ ಅಲ್ಲಿ ಕೇಳ್ತಾ ಇದ್ರಿ. ಏನ್ ಮಾಡ್ತಿದ್ರಿ ಹೊಸ ವರ್ಷಕ್ಕೆ ವಿಶೇಷ ಅಂತ ಕೇಳ್ತಿದ್ರಿ ಇಲ್ಲಿಯವರು ಒಬ್ರು ಭಕ್ತರು. ಸೊ ಏನ್ ಮಾಡ್ತಿದ್ವಿ ಅದೇ ದೊಡ್ಡ ಕ್ವೆಶನ್. ಓಕೆ, ಹೊಸ ವರ್ಷಕ್ಕೆ ಏನ್ ಮಾಡ್ತಿದ್ವಿ? ಹೊಸ ವರ್ಷ ನಿಮಗೆ ಗೊತ್ತಿದೆ, ಹೊಸ ವರ್ಷ ಇದು ಏನು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇದೆ, ಇದೇನು ನಮ್ಮ ಕ್ಯಾಲೆಂಡರ್ ಪ್ರಕಾರ ಏನಲ್ಲ ಇದು. ಆದ್ರೂ ಎಲ್ಲರಿಗೆ ಒಂದು ಮೂಡಿದೆ, ಒಂದು ಉತ್ಸವದ ಮೂಡಿದೆ. ಅದೇನೇ ಇರಲಿ, ಕ್ಯಾಲೆಂಡರ್ ಪ್ರಕಾರ ಇರಲಿ. ನಾನು ನಿನ್ನೆ ಅದಕ್ಕೆ ಅವ್ರಿಗೆ ಹೇಳಿದೆ, ದಿನಾನು ಸೇಮು, ಟೈಮು ಸೇಮು, ಎಲ್ಲಾನು ಸೇಮ್. ಹೊಸ ವರ್ಷ ಮತ್ತೇನು ಇವತ್ತೇ, ನಿನ್ನೆಯಿಂದ ಇವತ್ತು ಬರೋದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಆ ನಂಬರ್ ಅಷ್ಟೇ ಚೇಂಜ್ ಆಗುತ್ತೆ ಕ್ಯಾಲೆಂಡರ್. ಸೊ ಎಲ್ಲ ಸೇಮ್ ಅಂತ ಹೇಳಿದೆ. ಹೊಸ ವರ್ಷ ಅಂತ ಹೇಳಿದ್ರೆ ಅದು ನಮಗೆ ಬರುತ್ತೆ, ಅದು ಅವಾಗ ಎಲ್ಲ ಚೇಂಜ್ ಆಗುತ್ತೆ. ಅದು ಕಾನ್ಸೆಪ್ಟ್ ಬೇರೆ. ಅದು ಹೆಂಗ್ ಚೇಂಜ್ ಆಗತ್ತೆ, ಏನ್ ಚೇಂಜ್ ಆಗತ್ತೆ ಅದು ಬಂದಾಗ ಹೇಳುವ. ಆದ್ರೂ ಎಲ್ಲರೂ ನಾವು ಆಚರಣೆ ಮಾಡ್ತಿದ್ದೇವೆ. ಒಂದು ಕ್ವಶನ್ನು, ಯಾಕೆ ಜನರು ಹೊಸ ವರ್ಷ ಆಚರಣೆ ಮಾಡ್ತಾರೆ? ಓಕೆ, ಯಾಕೆ ಆಚರಣೆ ಮಾಡ್ಬೋದು? ಯಾರು ಹೇಳ್ತೀರಾ? ಯಾಕೆ ಜನರಿಗೆ ಹೊಸ ವರ್ಷ ಆಚರಣೆ ಮಾಡ್ಬೇಕಂತ ಹುರುಪಿರುತ್ತೆ? ಏನೆಲ್ಲ ಕಾರಣಗಳಿರ್ಬೋದು? ಎಸ್. ಜೀವನದಲ್ಲಿ ಹೊಸ 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 ಹೊಸದ್ ಬಗ್ಗೆ ಬರ್ಕೋ ಅಂತ ಪ್ರಭುಜಿ. ಜೀವನದಲ್ಲಿ ಒಂದೇನಾದ್ರೂ ಹೊಸದ ಸಿಗ್ಲಿ ಹೊಸತನ ಅಂತ. ಬರ್ಲಿ ಅಂತ. ಇದೇ ಮಾಡಿದ್ದೆ ಮಾಡಿ ನೋಡಿದ್ದೆ ನೋಡಿ ಸಾಕಾಗಿದೆ, ಒಂದು ಹೊಸದು ಬರ್ಲಿ ಅಂತ ವಿಚಾರ ಮಾಡಿ ಹೊಸ ವರ್ಷವನ್ನು ಆಚರಿಲಿಕ್ಕೆ ನೋಡ್ತಾರೆ. ಮತ್ತೆ ಯಾರು ಹೇಳ್ತೀರಾ? ಮತ್ತೆ ಕೆಲವರು ಈ ವರ್ಷದಿಂದ ಇದೇನಾದ್ರೂ ಶುರು ಮಾಡೋಣ, ಈ ವರ್ಷದಿಂದ ಹೀಗಾಯ್ತು ಚೇಂಜ್ ಮಾಡ್ಕೊಳ್ಳೋಣ ಅಂತ ಒಂದೇನಾದ್ರೂ ರೆಸಲ್ಯೂಷನ್ ಅಂತಾರಲ್ಲ, ಹಾ 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 ಆ ತರದ್ ಅಂದ್ರೆ ಹ್ಮ್ ನೋಡ್ಕೊಳಕ್ಕೆ ನೋಡ್ತಿರ್ತಾರೆ. ಈ ವರ್ಷದಿಂದ ಸ್ಟಾರ್ಟ್ ಮಾಡುವ ಅಂತ, ಈ ವರ್ಷದ ಎಕ್ಸಸೈಸ್ ಮಾಡುವ, ಈ ವರ್ಷದಿಂದ ಹಾಂಗ್ ಮಾಡುವ, ಹಿಂಗ್ ಮಾಡುವ ಅಂತ. ಹಾ, ಹೊಸದಾಗಿ ಇಲ್ಲಿವರೆಗೆ ಏನ್ ಮಾಡ್ಕೊಂಡು ಬಂದಿದ್ದೇವೆ ಅವುಗಳನ್ನು ಹೊರತಾಗಿ ಹೊಸದಾಗಿ ಇನ್ನೊಂದು ಏನಾದ್ರೂ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ತಗೊಂಡ್ ಬರುವ ಅಂತ ಜನರಿಗೆ ಆಲೋಚನೆ ಇರುತ್ತೆ. ಓಕೆ, ಯಾರು ಹೇಳ್ತೀರಿ? ಹೇಳಿ ಲೋಹಿತ್ ಬ್ರೋ. ಎಂಜಾಯ್ ಮಾಡುವಂತ ಮಾಡ್ತಾರೆ ಕೆಲವರು. ಮಜಾ ಮಾಡುವ, ಖುಷಿ ಪಡುವ, ಖುಷಿಯಾಗಿರುವ. ಎಸ್, ಮಜಾ ಮಾಡುವ, ಎಂಜಾಯ್ಮೆಂಟ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಸಿಸ್ಟಮ್ ಅಪ್ಡೇಟ್ ಮಾಡಿದಾಗೆ. ಹಾ ಸಿಸ್ಟಮ್ ಅಪ್ಡೇಟ್ ಏನಂಗಂದ್ರೆ ಏನಂಗಂದ್ರೆ ಅಂತದಿ ಈಗಂದ್ರೆ ಹೊಸ ಹೊಸದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಹೊಸ ಸಂಕಲ್ಪ ನಂಗೆ ಹೊಸ ಗೊತ್ತಾಯಿಲ್ಲ ಮಾಡೋದು ಹಾ ಭಕ್ತಿಯಲ್ಲಿ. ಹಾ ಇದು ಹೊಸ ಹುಡುಗರ ಪದಗಳು, ಇದು ಈಗಿನ ಹುಡುಗರು. ನೀವ್ ಹೆಂಗ್ ಬಳಸಿದ್ರಿ ಗೊತ್ತಾಗ್ಲಿಲ್ಲ. ಅದು ಸಿಸ್ಟಮ್ ಅಪ್ಡೇಟ್ ಅಂತ ಹೇಳಿದ್ರೆ ಓಕೆ. ನಮ್ಮ ಪಕ್ಕದಲ್ಲಿ ಇದಾರೆ ಪ್ರಭುಜಿ. ಅಲ್ಲಿದ್ದಾರ ಗೊತ್ತಾಯ್ತು. ಇದು ಹೇಗೆ, ನೀವ್ ಹೆಂಗೆ, ಅದಕ್ಕೆ ಕೇಳಿದ ಕ್ವಶನ್, ನೀವ್ ಯಾಕೆ ಆ ಉತ್ತರ ಹೇಳಿದ್ದಂತ. ಓಕೆ. ಹರೇ ಕೃಷ್ಣ ಬಾಬುಜಿ. ಹಾ ಹೇಳಿ ಬ್ರದರ್. ಒಂದು ವರ್ಷದಲ್ಲಿ ತುಂಬಾ ಕಷ್ಟವನ್ನ ಅನುಭವಿಸಿರ್ತಾರೆ, ಅದನ್ನ ಮರಲಿಗೋಸ್ಕರ ಈ ವರ್ಷಾಚರಣೆಯನ್ನ ಆಚರಿಸ್ತಾರೆ. ಓಕೆ, ಅದು ಏನೇನ್ ಮಾಡಿದೇವೆ, ಏನೇನ್ ಕಷ್ಟಗಳಿದಾವೆ ಎಲ್ಲವನ್ನು ಮರೆಯುವಂತ. ಓಕೆ, ಈಗ ಹೊಸದಾಗಿ ಆಚರಣೆ ಮಾಡ್ತಾರೆ. ಓಕೆ, ಮತ್ತೆ ಯಾರು ಕೊನೆಯದಾಗಿ ಹೇಳ್ತೀರಾ ಯಾರಾದ್ರು?
ನೀ ಇಷ್ಟೆಲ್ಲ ಮೆಸೇಜು ಸ್ಟೇಟಪ್ ವಾಟ್ಸಪ್ ಎಲ್ಲರೂ ಹಾಕೊಂಡು ಎಲ್ಲರೂ ಮಾಡ್ತಾ ಇದ್ರಿ, ಕೇಳಿದ್ರೆ ಯಾರು ಉತ್ತರ ಹೇಳ್ತಾ ಇಲ್ಲ ಇಲ್ಲಿ. ಯಾಕೆ ಆಚರಣೆ ಮಾಡ್ತಾ ಇದ್ರಿ ನೀವು? ನೀವೆಲ್ಲ ಆಚರಣೆ ಮಾಡಿ ಹಳೇದೆಲ್ಲ ಮರೆತು ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದೆ, ಮುಂದಾದ್ರೂ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ. ಹಾ ಓಕೆ, ಹಳೆಯದನ್ನೆಲ್ಲ ಮರೆತು ಬಿಡುವ ಅಂತ. ಬಟ್ ಕಷ್ಟ ಇದೆ ಅದು. ಯಾರಿಗಾದ್ರೂ ನಿಮ್ ಬೈದಿದ್ರ ಅಂದ್ರೆ ಪಕ್ಕದ ಮನೆಯವರು ಯಾರು ರಿಲೇಟಿವ್ ನಮ್ಮ ಆಗಲ್ಲ ಅದನ್ನೆಲ್ಲ. ಸೊ ಕಷ್ಟ ಇದೆ. ಏನೇ ಇರ್ಲಿ, ಎಲ್ಲರಿಗೂ ಎಲ್ಲರೂ ಆಲೋಚನೆ ಮಾಡ್ತಿದ್ದಾರೆ ಜಗತ್ತಿನಲ್ಲಿ. ಒಳ್ಳೆ ವಿಷಯ ಅದು. ಏನಾದ್ರು ಹೊಸದು, ಏನಾದ್ರು ಕೆಟ್ಟದ್ದು ಮರಿಬೇಕಂತ ಎಲ್ಲರಿಗೂ ಇಚ್ಛೆ ಇದೆ. ಹೊಸದು ನೀವೆಲ್ಲ ಎಲ್ಲರೂ ಹೇಳಿದ್ದೇನೆ ಸಾರ. ಏನೋ ಕೆಟ್ಟ ವಿಷಯಗಳನ್ನು ಮರಿಬೇಕಂತ ಎಲ್ಲರಿಗೂ ಇಚ್ಛೆ ಇದೆ. ಹೊಸದಾಗಿ ಏನಾದ್ರು ಬೇಕಂತಿದೆ. ಹೊಸದಾದ ಜೀವನದಲ್ಲಿ ಬದಲಾವಣೆ ಬೇಕಂತ ಇಚ್ಛೆ ಇದೆ, ಎಲ್ಲರಿಗೂ ಇದೆ. ಅರ್ಥ ಆಯ್ತಲ್ಲ? ಅಂದ್ರೆ ಇಲ್ಲಿವರೆಗೆ ಮಾಡಿದ್ರೆ ಸಾಕಾಗಿದೆ. ನಮ್ಮ ಜೀವನದಲ್ಲಿ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್, ಸುಧಾರಣೆ ಮಾಡಿಕೊಳ್ಳೋನು ಭಾವ ಇದೆ. ಜೀವನದಲ್ಲಿ ಸ್ವಲ್ಪ ಪರಿವರ್ತನೆ ಆಗಲಿ ಒಂದು ಭಾವ ಇದೆ, ಎಲ್ಲರಿಗೂ ಇದೆ. ಅದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅದಕ್ಕೆ ಕಾಯ್ತಿರ್ತಾರೆ ಹೊಸ ವರ್ಷ ಹೊಸ ವರ್ಷ. ಬಟ್ ಅದನ್ನ ಹೇಗೆ ಮಾಡ್ತೇವೆ ಅದು ಎರಡನೇ ಕ್ವಶನ್. ಬಟ್ ಎಲ್ಲರಿಗಿದೆ ಜೀವನದಲ್ಲಿ ಒಂದು ಸುಧಾರಣೆ ಬರಲಿ, ಒಂದು ಚೇಂಜ್ ಬರಲಿ. ಓಕೆ, ಆಮೇಲೆ ಏನಾದ್ರು ಒಂದು ಪರಿವರ್ತನೆ ಆಗಲಿ, ಹಿಂದಿಂದೆಲ್ಲ ಹೋಗ್ಲಿ, ಮತ್ತೊಂದು ಹೊಸದಾಗಿ ಬರಲಿ, ಎಲ್ಲರೂ ಆಲೋಚನೆ ಮಾಡ್ತಿದ್ದಾರೆ. ಓಕೆ, ಸೊ ಆದ್ರೆ ಮಾಡುವ ಪ್ರಕ್ರಿಯೆ, ಈಗೆಲ್ಲ ಜನರು ಮಾಡುವ ಪ್ರಕ್ರಿಯೆ ಉದ್ದೇಶ ಸರಿ ಇದೆ, ಬಟ್ ಮಾಡುವ ಪ್ರಕ್ರಿಯೆ ಗಡಬಡಿದೆ. ಅದಕ್ಕೆ ನಮ್ಮ ಲೋಹಿತ್ ಪ್ರಭು ಇದೆಲ್ಲ ಎಂಜಾಯ್ ಮಾಡ್ಬೇಕಂತ. ಸೊ ಅದನ್ನ ಮಾಡೋದಕ್ಕೋಸ್ಕರ ಆ ಪ್ರಕ್ರಿಯೆ ಏನಿದೆಲ್ಲ ಜನರೆಲ್ಲ ಉಪಯೋಗಿಸಿ ಮಾಡ್ತಾರೆ, ಅದನ್ನ ಹೇಗೆ ಆಚರಣೆ ಮಾಡ್ತಾರಲ್ಲ ಆ ಪ್ರಕ್ರಿಯೆ ಗಡಬಡಿದೆ. ಅದೇನಿದೆ ಅಂತ ಹೇಳಿದ್ರೆ, ಬದಲಾವಣೆ ಬರ್ಲಿ ಅಂತ ಹೇಳಿದ್ರೆ ಇದ್ದಿದ್ದು ಹಾಳಾಗೋಗುತ್ತೆ. ಏನಾದ್ರು ಚೇಂಜ್ ಬರ್ಲಿ ಅಂದ್ರೆ ಚೆನ್ನಾಗಿರೋದನ್ನು ಹಾಳು ಮಾಡ್ಕೊಂಡ್ ಬರ್ತಾರೆ. ಓಕೆ, ಏನೆಲ್ಲ ಕೆಟ್ಟ ಹವ್ಯಾಸಗಳನ್ನು ಮಾಡ್ತಾರೆ, ಏನೆಲ್ಲ ಅನೈತಿಕ ಕಾರ್ಯಗಳಲ್ಲಿ ತೊಡಗ್ತಾರೆ, ಇದೆಲ್ಲ ಪ್ರಕ್ರಿಯೆ ಸರಿ ಇಲ್ಲ, ಉದ್ದೇಶ ಕ್ಲಿಯರ್ ಇದೆ. ಆದ್ರೆ ಭಕ್ತರಾದವರಿಗೆ ಉದ್ದೇಶನೂ ಕ್ಲಿಯರ್ ಇರ್ಬೇಕು ಯಾವಾಗಲಿ. ಈ ಹೊಸ ವರ್ಷ ಅಷ್ಟೇ ಅಲ್ಲ, ಯಾವುದೇ ದಿನ ಬಂದ್ರೂ ಕೂಡ ಉದ್ದೇಶ ಅದೇ ಇರಬೇಕು ಜೀವನದಲ್ಲಿ. ಭಕ್ತಿ ಅಂದ್ರೆ ಇನ್ನೊಂದು ಶಬ್ದ ಅಂದ್ರೆ, ನಾನು ನನ್ನನ್ನು ಚೇಂಜ್ ಮಾಡ್ಕೊಳ್ಬೇಕು, ನನ್ನ ಜೀವನದಲ್ಲಿ ನಾನು ಬದಲಾವಣೆ ಆಗ್ಬೇಕು. ಆ ಮನೋಭಾವ ಬಿಟ್ರೆ ಭಕ್ತಿ ಮತ್ತೇನಿಲ್ಲ. ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳೋ ಏನು ಪ್ರಕ್ರಿಯೆನೇ ಒಂದು ಭಕ್ತಿ. ಇದು ಭಕ್ತಿ ಅಂದ್ರೆ ಮತ್ತೇನಿಲ್ಲ, ನಾನೇ ನನ್ನನ್ನು ಬೇರೆ ರೂಪದಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋದೇ ಒಂದು ಭಕ್ತಿಯನ್ನು. ಆದ್ರೆ ಭಕ್ತ ಯಾವಾಗ್ಲೂ 12ನೇ ತಿಂಗಳ ಮುಗಿದು 1ನೇ ತಿಂಗಳ ಬರುವಾಗಲೇ ಅವಾಗ ವಿಚಾರ ಮಾಡೋದಿಲ್ಲ. ಅವನು ನನ್ನನ್ನು ನಾನು ಸುಧಾರಣೆ ಮಾಡ್ಕೊಳ್ಬೇಕು, ವರ್ಷಕ್ಕೊಂದ್ಸರಿ ನನ್ನನ್ನು ನಾನು ಸುಧಾರಣೆ ಮಾಡ್ಕೊಳ್ಬೇಕಂತ ಆಲೋಚನೆ ಭಕ್ತ ಮಾಡೋದಿಲ್ಲ. ಭಕ್ತ ಪ್ರತಿದಿನ ಆಲೋಚನೆ ಮಾಡ್ಬೇಕು, ನಾನು ಹೇಗಿದ್ದೆ, ನಿನ್ನೆ ಮೊನ್ನೆ ಹೇಗಿದ್ದೆ, ಇವತ್ತು ಹೇಗಾಗಿದೆ, ಪ್ರತಿದಿನ ಏನು ಆಲೋಚನೆ ಮಾಡಿ ತಾನು ಚೇಂಜ್ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾನೆ, ಅವನೇ ಭಕ್ತ. ಅದಕ್ಕೆ ಭಕ್ತರಿಗೆ ಈ ಡಿಸೆಂಬರ್ ಬರಲಿ ಜನವರಿ ಬರಲಿ ಅದೇನು ಫರಕ್ ಬಿಡುದಿಲ್ಲ. ಬಟ್ ಆದ್ರೂ ಇವತ್ತೊಂದು ಸನ್ನಿವೇಶ ಇದೆ, ಹೊಸ ವರ್ಷ ಅಂತ, ಒಂದಷ್ಟು ವಿಚಾರಗಳು ನಮ್ಗೆ ಗೊತ್ತಿರಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಮೂರು ವಿಷಯಗಳನ್ನ ನಾವೆಲ್ಲರೂ ನೆನ್ಪಿಟ್ಕೊಳ್ಳಿಕ್ ಪ್ರಯತ್ನ ಮಾಡುವ. ಒಂದು, ಅದಕ್ಕೆ ಇವ್ರು ಹೇಳೋದು ಕೆಟ್ಟದ್ದೆಲ್ಲ ಬಿಟ್ಟು ಹೊಸದಾಗಿ ಅಂತ ಹೇಳಿದ್ರಲ್ಲ, ಅದೇ ಕಾನ್ಸೆಪ್ಟ್ ನಾನು ಇಲ್ಲಿ ತಗೊಂಡ್ಬರ್ತಾ ಇದ್ದೀನಿ. ಏನಂದ್ರೆ, ಕೆಟ್ಟ ವಿಷಯಗಳಂದ್ರೆ ಯಾವ್ದಾವ್ದು ದೂರ ಇರಬೇಕು. 3 ವಿಷಯಗಳು ದೂರ ಇದ್ದಾವೆ. 3 ವಿಷಯಗಳು ನಮಗೆ ಸರಿಯಲ್ಲ. ಒಂದು, ಕೆಟ್ಟ ವಾತಾವರಣ. ಓಕೆ, ಯಾವ ವಾತಾವರಣ ನಮ್ಮ ಜೀವನಕ್ಕೆ ಹಾನಿ ಮಾಡುತ್ತೋ ಆ ಕೆಟ್ಟ ವಾತಾವರಣದಿಂದ ನಾವು ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಅದು ಫಸ್ಟ್. ಓಕೆ, ಎರಡನೇದ್ದು, ಯಾರ ಜನರಿಂದ ನಮ್ಮ ಜೀವನ ಹಾಳಾಗಿ ಹೋಗುತ್ತೋ, ಯಾವ ಜನರಿಂದ ನಾವು ಜೀವನದಲ್ಲಿ ಪ್ರಗತಿ ಆಗೋದಿಲ್ಲವೋ, ಓಕೆ, ಅಂತಹ ಜನರಿಂದ ದೂರ ಇರ್ಲಿಕ್ಕೆ ಪ್ರಯತ್ನ. ಯಾವ ಜಾಗದಿಂದ, ಯಾವ ವಾತಾವರಣದಿಂದ ನಮ್ಮ ಜೀವನದ ಪ್ರಗತಿ ಕುಗ್ಗತ್ತೋ ಅಂತಹ ವಾತಾವರಣದಿಂದ ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಇದು ಮೊದಲನೇದ್ದು. ಎರಡನೇದು, ಯಾವ ಜನರಿಂದ ನಮ್ಮ ಜೀವನದಲ್ಲಿ ಪ್ರಗತಿ ಕುಗ್ಗಿ ಹೋಗುತ್ತೋ ಅಥವಾ ಮುಂದೆ ಹೋಗಕ್ ಆಗೋದಿಲ್ಲೋ ಅಂತಹ ಜನರಿಂದ ನಾವು ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇದು ಎರಡಾಯ್ತು. ಒಂದು ವಾತಾವರಣ ಆಯ್ತು, ಇನ್ನೊಂದು ಬೇರೆ ಜನರಾಯ್ತು. ಮೂರನೇದ್ದು, ಯಾವ ನಮ್ಮದೇ ಆದಂತ ಹವ್ಯಾಸಗಳಿದ್ದಾವೆ, ನಾವೇ ರೂಢಿಸಿಕೊಂಡಿರುವಂತ ಒಂದು ಹ್ಯಾಬಿಟ್ಸ್ಗಳಿದ್ದಾವೆ, ಆ ಹವ್ಯಾಸಗಳಿಂದನೂ ಕೂಡ ನಾವು, ಆ ಹವ್ಯಾಸಗಳು ನಮ್ಮನ್ನ ಜೀವನದಲ್ಲಿ ಮುಂದೆ ಹೋಗದ ಹಾಗೆ ನಮ್ಮನ್ನ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾವೆ, ಮುಂದುವರಿಲಿಕ್ಕೆ ಕೊಡ್ತಾ ಇಲ್ಲ. ಅಂತಹ ಹವ್ಯಾಸಗಳಿಂದ ನಾವು ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅರ್ಥ ಆಯ್ತಾ? ಇದು ತುಂಬಾ ಅವಶ್ಯಕತೆ ಇದೆ.
ಈ ಮೂರರಿಂದನೂ ದೂರ ಇರೋದು ತುಂಬಾ ಅವಶ್ಯಕತೆ ಇದೆ. ಅದಕ್ಕೆ ನಾವು ಇವತ್ತು ಈ ಕ್ಲಾಸ್ ಮುಗಿದಾದ್ಮೇಲೆನೆ ಲಿಸ್ಟ್ ಮಾಡ್ಕೊಳ್ಬೇಕು, ಪೇಪರು ಪೆನ್ ತಗೊಂಡು. ಏನದು, ಯಾವ್ಯಾವುದನ್ನ ಬಿಡಬೇಕು, ಯಾವ್ಯಾವುದನ್ನ ಹಿಡ್ಕೊಳ್ಳೋದು ನಾನು ಆಮೇಲೆ ಹೇಳ್ತೇನೆ. ಬಿಡುದು ಮೊದ್ಲೇದೇನು ಹೇಳಿದೆ? ಕೆಟ್ಟ ವಾತಾವರಣದಿಂದ ದೂರ. ಹಾ, ಕೆಟ್ಟ ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ, ಇದು ಕೆಟ್ಟ ಅದು ಕೆಟ್ಟ ಅಂತ. ಕೆಟ್ಟ ಅಂತ ಅಂದ್ರೆ ಏನಂತ? ನಮ್ಮ ಕೆಟ್ಟ ಅಂದ್ರೆ ಪ್ರಗತಿನ ಯಾವುದು ಮುಂದೆ ಹೊರ್ಲಕ್ಕೆ ತಡಿತಾ ಇದೆಯೋ ಅದು. ಎಸ್, ಯಾವ ವಾತಾವರಣ ನಮ್ಮ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ತಡಿತಾ ಇದೆಯೋ, ಮುಂದೆ ಹೋಗದ ಹಾಗೆ ಅಂತ ಎನ್ವಿರಾನ್ಮೆಂಟ್ ಇದೆಯೋ ಆ ಪರಿಸರದಿಂದ ದೂರ ಇರಬೇಕು. ಇದು ಒಂದು. ಎರಡನೇದ್ದೇನು ಹೇಳಿದೆ? ಯಾವ ಜನರಿಂದ ನಮ್ಮ ಪ್ರಗತಿ ಕುಂದುತ್ತೋ ಅಲ್ಲಿ ಹೋಗ್ಬಾರ್ದು. ಅಂತ ಜನರಿಂದ ನಾವು ದೂರ ಇರಬೇಕು. ಓಕೆ, ಹೌದು. ಮತ್ತೆ ಅದರಲ್ಲಿ ನಾವು ಇದ್ದೇವೆ ಅಂದ್ರೆ ಅದು ಬೇರೆ ಕ್ವಶನ್. ನಾವು ಬೇರೆದವ್ರನ್ನ ಅಷ್ಟೇ ನೋಡ್ತೀವಿ, ನಮ್ಮ ಅವರಿಂದ ನಂಗೆ ಸಮಸ್ಯೆ ಆಗತ್ತಂತ. ಬಟ್ ನಾವು ಬೇರೆದವರಿಗೆ ಸಮಸ್ಯೆನೂ ಇರಬಹುದು. ಯಾವಾಗಲೂ ನಾವು ಅದನ್ನ ಆಲೋಚನೆ ಮಾಡೋದಿಲ್ಲ, ಅದನ್ನ ಆಮೇಲೆ ವಿಚಾರ ಮಾಡುವ. ಓಕೆ, ನಾವು ಇರಬಹುದಲ್ಲ ಬೇರೆದವರ ಜೀವನದಲ್ಲಿ ಕುಗ್ಗುವ ಹಾಗೆ ಒಂದು ವ್ಯಕ್ತಿಯಾಗಿ ಕೂಡ ಇರಬಹುದು. ಮೂರನೇದೇನು ಹೇಳಿದೆ? ಯಾವ ನಮ್ಮದೇ ಆದ ಹವ್ಯಾಸವಿರುತ್ತದೋ ಅದರಿಂದ ದೂರ ಇರುವಂತದ್ದು. ಎಂತ ಹವ್ಯಾಸ? ಅರ್ಥ ಕೆಟ್ಟ ಹೇಳ್ಕೊಡು. ಹವ್ಯಾಸ. ಈಗ ನಮ್ಮನ್ನ ಕುಗ್ಗಿಸುವಂತ ಹವ್ಯಾಸ ಯಾವ್ದು ಆ ವರ್ಡ್ ಕಂಪ್ಲೀಟ್ ಆಗ್ಬೇಕು. ಯಾವುದು ಕುಗ್ಗಿಸುವಂತ ನಮ್ಮನ್ನ ಕುಗ್ಗಿಸುವಂತ ಅಥವಾ ಕೆಟ್ಟ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಯಾವ ಹವ್ಯಾಸಗಳಿರ್ತವೆ ಆ ಹವ್ಯಾಸಗಳಿಂದ ನಾವು ದೂರ ಇರ್ಬೇಕಂದ್ರೆ ಬಿಡಲಿಕ್ಕೆ ಇವತ್ತಿಂದ ಪ್ರಯತ್ನ ಮಾಡ್ಬೇಕು. ಓಕೆ, ಅದಕ್ಕೆ ಸುಮ್ಮನೆ ಕೇಳಿ ಬಿಟ್ರೆ ಆಗುದಿಲ್ಲ. ಆಮೇಲೆ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಹೋಮ್ವರ್ಕ್ ಮಾಡಿ. ಯಾಕಂದ್ರೆ ಭಕ್ತರಾದರು ಏನಂತ ಹೇಳಿದೆ ನಾನು, ನಮ್ಮನ್ನ ಸದಾ ಜೀವನದಲ್ಲಿ ಏನೋ ಚೇಂಜ್ ಆಗ್ಲಿಕ್ಕೆ ಯಾವಾಗಲೂ ಹುಡುಕ್ತಾ ಇರ್ತಾರೆ. ಅಂದ್ಮೇಲೆ ನಾವು ಸರಿಯಾಗಿ ಇದನ್ನ ಹೋಮ್ವರ್ಕ್ ಮಾಡ್ಬೇಕು. ಕೇಳಿ ಇಲ್ಲಿ ಬಿಡೋದಲ್ಲ, ಒಂದು ನೋಟ್ಬುಕ್ ತಗೊಂಡು ಎಲ್ಲರೂ ಬರಿಬೇಕು. ನಿಮ್ಗೆ ಯಾರಿಗೆ ತೋರಿಸ್ಬೇಡಿ, ಅದನ್ನ ನಿಮ್ಮಷ್ಟಕ್ಕೆ ನೀವೇ ಆಮೇಲೆ ಕುತ್ಕೊಂಡು ಬರೀರಿ. ಈ ಮೂರರಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ. ಯಾವ್ಯಾವ ವಾತಾವರಣ ನನಗೆ ಜೀವನದಲ್ಲಿ ಸಮಸ್ಯೆ ಆಗ್ತಿದೆ, ಯಾವ್ಯಾವ ವಿಷಯಕ್ಕೆ ಲಿಸ್ಟ್ ಮಾಡಿ ಒಂದು ಪೇಜ್ ತುಂಬಿಸಿ, ತೊಂದರೆ ಇಲ್ಲ. ಆಮೇಲೆ ಯಾವ್ಯಾವ ಜನರಿಂದ ನನಗೆ ನನ್ನ ಪ್ರಗತಿ ಕುಗ್ತಾ ಇದೆ ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ್ಯಾವ ನನ್ನದೇ ಅಂತ ಹವ್ಯಾಸಗಳನ್ನ ನನ್ನ ಜೀವನದಲ್ಲಿ ಸಮಸ್ಯೆ ಮಾಡ್ತಾ ಇದ್ದಾವೆ ಅವುಗಳನ್ನು ತುಂಬಿಸಿ ಬರೆದಿಟ್ಕೊಳ್ಳಿ. ಆಮೇಲೆ ಮೊದಲು ಬರೆದ್ರೆ ಗೊತ್ತಾದ್ರೆ ನಾವು ಅವನ್ನ ಬಿಡ್ಲಿಕ್ಕೆ ಪ್ರಯತ್ನ ಮಾಡೋದು. ಗೊತ್ತೇ ಆಗಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ಬರಿಬೇಕು, ಅವಾಗ ಅದು ಅರ್ಥ ಆಯ್ತು. ಇದು ಎರಡು. ಈಗ ಬಿಡೋದಾಯ್ತು. ಹಿಡ್ಕೊಳ್ಳೋದೇನು, ಏನ್ ಬೆಳೆಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ಮೂರು ವಿಷಯ ನಾನು ಹೇಳಿಕ್ ಪ್ರಯತ್ನ ಮಾಡ್ತೀನಿ. ಒಂದು, ನಾವೆಲ್ಲಿಗೆ ಹೋಗ್ತಾ ಇದ್ದೇವಲ್ಲ ಅಲ್ಲಿಗೆ ಏನದು ಮೈಲ್ ಸ್ಟೋನ್ ಅಂತಾರೆ ಕನ್ನಡದಲ್ಲಿ. ಏನಂತಾರೆ ಅದಕ್ಕೆ? ಮೈಲಿಗಲ್ಲು. ಮೈಲುಗಲ್ಲು. ನಾವ್ ಎಲ್ಲಿಗೆ ಹೋಗಬೇಕಂತ ನಾವು ಪ್ಲಾನ್ ಮೊದಲು ಇದೆಯಾ ನಮ್ಗೆ, ಅಥವಾ ನಾವು ಹೋಗ್ಬೇಕಂತ ಮೊದಲು ಮೈಲುಗಲ್ಲನ್ನು ನಿರ್ಧರಿಸಬೇಕು. ಓಕೆ, ನಾವ್ ಏನ್ ಮಾಡ್ಬೇಕು ಅನ್ನೋದು ನಿರ್ಧರಿಸಬೇಕು. ಯಾವ್ಯಾವ ವಿಷಯದಲ್ಲಿ ಈ ಅದಕ್ಕೆ ರೆಸೊಲ್ಯೂಷನ್ ಅಂತ ಹೇಳ್ತಾರಲ್ವಾ, ಹಾಗೆ ಎಸ್ಪೆಷಲಿ ಭಕ್ತಿಮಯ ಜೀವನದಲ್ಲಿ ಮೈಲುಗಳನ್ನು ನಾವು ಹಾಕಬೇಕು. ಓಕೆ, ನಾನು ಈ ತಿಂಗಳಲ್ಲಿ ಇಷ್ಟು ಕ್ರಮಿಸಬೇಕು, ಈ ತಿಂಗಳಲ್ಲಿ ಇಷ್ಟು ಕ್ರಮಿಸಬೇಕು. ಉದಾಹರಣೆ ಯಾರು ಹೇಳ್ತೀರಿ ಇದಕ್ಕೆ? ಹರೇ ಕೃಷ್ಣ ಪ್ರಭುಜಿ. ಇದ್ರಲ್ಲಿ ಇವತ್ತಿನಿಂದ ಒಂದ್ ಜಪ ಜಾಸ್ತಿ ಮಾಡ್ಬೇಕಂತ ಆತರ. ಎಸ್, ವೆರಿ ಗುಡ್. ಓಕೆ, ಈ ಇಡೀ ವರ್ಷದ ಒಂದು ಕ್ಯಾಲ್ಕುಲೇಷನ್ ಇರಬೇಕು. ನಾನು 2 ತಿಂಗಳಿಗೆ, 1 ತಿಂಗಳಿಗೆ, ಅಥವಾ ಪ್ರತಿ ಒಂದು ಏಕಾದಶಿಗೆ 15 ದಿವಸಕ್ಕೆ, ಅಥವಾ 2 ತಿಂಗಳಿಗೆ ನಾನು ಇಷ್ಟು ನನ್ನ ಜೀವನದಲ್ಲಿ ಬದಲಾವಣೆ ಆಗ್ಬೇಕು. 6 ತಿಂಗಳನ್ನಷ್ಟೊತ್ತಿಗೆ ನಾನು ಇಲ್ಲಿ ಹೋಗಿ ಮುಟ್ಟಬೇಕು. 6 ತಿಂಗಳನ್ನಷ್ಟೊತ್ತಿಗೆ ಅಥವಾ 3 ತಿಂಗಳನ್ನಷ್ಟೊತ್ತಿಗೆ, 1 ತಿಂಗಳನ್ನಷ್ಟೊತ್ತಿಗೆ ನಾನು ಇಷ್ಟು ಪುಸ್ತಕಗಳನ್ನ ಓದಿ ನಾನು ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಇಷ್ಟು ಸತ್ಸಂಗ ಅಟೆಂಡ್ ಮಾಡಬೇಕು. ಅಥವಾ ಹೀಗೆ ಒಂದು ಗುರಿಯನ್ನು ಇಟ್ಕೋಬೇಕು. ಗುರಿ ಇಟ್ಕೊಳ್ದೇನೆ ನಾವು ಮುಂದೆ ಹೋಗ್ತೀವಿ ಅಂದ್ರೆ ಏನೂ ಆಗಲ್ಲ. ಗುರಿ ಬೇಕೇ ಬೇಕು ಜೀವನದಲ್ಲಿ. ಓಕೆ, ನಾನು ಹೋಗ್ತಾ ಅದೇ ಕ್ವಶನ್ ಬರುತ್ತೆ ನೋಡಿ. ಮೊನ್ನೆ ಯಾರೋ ಪ್ರಶ್ನೆ ಕೇಳ್ತಾ ಇದ್ರು, ನಾವು ಭಕ್ತಿಲಿ ಮುಂದೆ ಹೋಗ್ತಾ ಇದ್ದೇವೆ ಇಲ್ಲ ಅನ್ನೋದು ಹೆಂಗೆ ನೋಡ್ಕೊಳ್ಬೇಕು? ನೀವು ಮೊದಲು ಸೆಟ್ ಮಾಡಿ ಹಿಂಗೆ ಮುಂದೆ ಕಣ್ಣಿದ್ರಗಡೆ ಬೆರೆದು ಇಟ್ಕೊಂಡಿದ್ರೆ, ನಾನು ಎಷ್ಟು ಮೆಟ್ಲುಗಳನ್ನು ಹತ್ತಿ ಹೋಗಿದ್ದೀನಿ ಅಂತ ನೋಡಿದ್ರೆ ಆಟೋಮೆಟಿಕ್ ಗೊತ್ತಾಗತ್ತೆ. ಮತ್ತೆ ಬೇರೆ ನಾವು ಎಲ್ಲಿ ಹೋಗಿದ್ದೀವಿ ಅಂತ ಗೊತ್ತು ಮಾಡೋದೇ ಇಲ್ಲ. ಯಾಕಂದ್ರೆ ನಾವ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿ ಇರದೇ ಕಾರಣದಕ್ಕೆ ನಾನು ಭಕ್ತಿಯಲ್ಲಿ ಪ್ರಗತಿ ಹೆಂಗ್ ಗೊತ್ತ ಮಾಡೋದು ನಾವು ಮುಂದೆ ಹೋಗ್ತಾ ಇದೀವಿ ಅನ್ನೋದು ದೊಡ್ಡ ಕ್ವಶನ್ ತಲೆಯಲ್ಲಿ ಬರದೇ ಬರುತ್ತೆ. ಹಾಗಾಗಿ
ಎಷ್ಟೆಲ್ಲಾ ಹಂತಗಳು, ಬೇರೆ ಬೇರೆ ಹಂತಗಳಿದೆ, ಏನೆಲ್ಲ ಮಾಡೋದನ್ನೋ ಒಂದು ಲೆಕ್ಕ ಬರೆದ್ರೆ, ಕ್ಯಾಲ್ಕುಲೇಷನ್ ಇದ್ರೆ, ನಾನು ಎಷ್ಟು ಮೈಲಿಗಲ್ಲಿ ಇಷ್ಟೆಲ್ಲ ಇತ್ತು, ನಾನು ಇಲ್ಲಿವರೆಗೆ ಎಷ್ಟು ಕ್ರಮಿಸಿದ್ದೀನಿ ಅಂತ ಆಟೋಮೆಟಿಕ್ ನಮಗೆ ಗೊತ್ತಾಗತ್ತೆ. ನಮ್ಗೆ ಅದು ಗೊತ್ತೇ ಇಲ್ಲ, ನಾವು ಮೈಲ್ ಸ್ಟೋನ್ ಅದನ್ನ ಸೆಟ್ ಮಾಡೇ ಇಲ್ಲ ಅಂತ ಆದ್ಮೇಲೆ ನಮಗೆ ಅರ್ಥನೇ ಆಗೋದಿಲ್ಲ. ಅದನ್ನ ನಾವು ಎಲ್ಲ ವಿಷಯದಲ್ಲಿ, ಎಸ್ಪೆಷಲಿ ಭಕ್ತಿಯ ವಿಷಯದಲ್ಲಿ ಭಕ್ತರಾದ್ಮೇಲೆ ಅದನ್ನ ಸೆಟ್ ಮಾಡ್ಕೊಳ್ಳೇಬೇಕು. ಪ್ರತಿ ವಾರಕ್ಕೋ, ಪ್ರತಿ ಏಕಾದಶಿಗೋ, 15 ದಿವಸಕ್ಕೋ, ಪ್ರತಿ ತಿಂಗಳಿಗೋ, ಎಲ್ಲಿದ್ದೇವೆ ಅಲ್ಲೇ ಇರುವಾಗಿಲ್ಲ, 2 ತಿಂಗಳಿಗೋ ಅಥವಾ ಈ 2025 ಇಡೀ ವರ್ಷದಲ್ಲಿ ನಾನು ಏನೇನು ಆಗಬೇಕು ಅಂತ ಮೈಲ್ ಸ್ಟೋನ್, ಇದು ಮೊದಲೇದು. ಮೈಲುಗಲ್ಲುಗಳನ್ನು ಜೀವನದಲ್ಲಿ ಸೆಟ್ ಮಾಡ್ಕೊಳ್ಳಿ, ಇದು ಒಂದು. ಮತ್ತೆ ಸೆಟ್ ಮಾಡ್ಕೊಂಡು ಆದ್ಮೇಲೆ ಅದರಲ್ಲೇನೆ ವಿಷಯ ಹೇಳ್ತೇನೆ. ಸೆಟ್ ಮಾಡ್ಕೊಂಡ ತಕ್ಷಣ ಎಲ್ಲ ಆಗೋದಿಲ್ಲ. ಅದೇನ್ ಮಾಡ್ಬೇಕು ಅಂತಿದ್ರೆ ಬೈಟ್ ಬೈ ಬೈಟ್ ಅಥವಾ ಬಿಟ್ ಬೈ ಬಿಟ್ ಅಂತೇಳಿ. ಏನಂಗಂದ್ರೆ ಬಿಟ್ ಬೈ ಬಿಟ್ ಅವ್ರ ಬೈಟ್ ಬೈ ಬೈಟ್, ಸ್ವಲ್ಪ ಸ್ವಲ್ಪ ಹಾ ನನ್ನ ಕೆಪಾಸಿಟಿ. ಓಕೆ, ನೀವೆಲ್ಲ ಹೇಳ್ತಿದ್ರಿ ಬದಲಾವಣೆ ತಗೊಂಡ್ ಬರ್ಬೇಕಂತ ಎಲ್ಲೆಲ್ಲರೂ ಜನವರಿ 1ನೇ ತಾರೀಕಿಗೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಒಂದ್ ವಾರ 10 ದಿನ ಹೋದಾದ್ಮೇಲೆ ಒಂದೂ ಇರೋದಿಲ್ಲ. ತುಂಬಾ ಆಲೋಚನೆ ಮಾಡಿರ್ತಾರೆ ಸುಮಾರು ಜನ, ಒಂದೂ ಇರೋದಿಲ್ಲ. ಅದಕ್ಕೆ ಕಾರಣ ಏನ್ ಹೇಳಿ? ಬರೇ ಇಷ್ಟು ದೊಡ್ಡ ಮೈಲ್ಗಲ್ಲಿ ಮುಂದೆ ಬಂದು ನಿಲ್ಸ್ಕೋದು ಅಷ್ಟೇ ಅಲ್ಲ, ಅದನ್ನ ನಾವು ಹೆಂಗೆ ಸಣ್ಣ ಸಣ್ಣದಾಗಿ ತುಣುಕಾಗಿ ನಾವು ಹಗರಕ ತಿನ್ಬೇಕು. ದೊಡ್ಡ ಕಲ್ಲಂಗಡಿಯನ್ನು ತಗೊಂಡ್ಬಂದ್ರೆ, ಹೌದು ಕಲ್ಲಂಗಡಿಯನ್ನು ತಿನ್ಬೋದು ಒಬ್ರು, ಇಡೀ ಕಲ್ಲಂಗಡಿಯನ್ನು ತಗೊಂಡು ನೀನ್ ಬಾಯಲ್ಲಿ ತುರ್ಕಿದ್ರೆ ಹೋಗತ್ತ ಅದ್ ಒಳಗಡೆಗೆ? ಹೋಗಲ್ಲ. ಮೈಲ್ ಸ್ಟೋನ್ಗಳು ಹಂಗೆ ಇರ್ತವೆ, ದೊಡ್ಡ ಕಲ್ಲಂಗಡಿಯನ್ನ ತರನೇ ಇರ್ತವೆ. ಜೀವನದಲ್ಲಿ ಒಂದೇನಾದ್ರು ಗುರಿ ಇಟ್ಕೊಂಡ್ರು ಕೂಡ ಅಷ್ಟು ದೊಡ್ಡದ ಕಲ್ಲಂಗಡಿ ಹಣ್ಣಿನ ತರಾನೇ ಕಾಣಿಸ್ತವೆ, ದೊಡ್ಡದಾಗಿ ಇರ್ತದೆ, ಒಟ್ಟಿಗೆ ತಿನ್ನಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ರೆಸೊಲ್ಯೂಷನ್ ಏನೋ ಜೀವನದಲ್ಲಿ ಇಟ್ಕೊಳ್ತಾರೆ, ಆಮೇಲೆ ಕೈ ಬಿಡ್ತಾರೆ. ಕಾರಣ ಏನ್ ಹೇಳಿ? ಏನ್ ಸೆಟ್ ಮಾಡ್ಕೊಂಡ್ರೆ ಒಟ್ಟಿಗೆ ಅದನ್ನ ಬಾಯಲ್ಲಿ ತುರ್ಕಕ್ ಹೋಗ್ತಾರೆ, ಒಟ್ಟಿಗೆ ಅದನ್ನೆಲ್ಲನ್ನೂ ಇವತ್ತಿಂದ ಸ್ಟಾರ್ಟ್ ಮಾಡಕ್ ಹೋಗ್ಬಿಡ್ತಾರೆ, ಇಷ್ಟು ದೊಡ್ಡದು ಇಟ್ಕೊಂಡು. ಅದು ಆಗಲ್ಲ. ಅದಕ್ಕೇನ್ ಹೇಳ್ತಾರೆ, ಸಣ್ಣ ಸಣ್ಣದಾಗಿ ತುಂಡುಗಳಾಗಿ ಅದನ್ನ ಕಡಿದು ಒಡೆದು ಮುರಿದು ಹೀಗೆ ತಿಂತಾ ಹೋಗ್ಬೇಕು. ಅಂದ್ರೆ ಅದನ್ನೆಲ್ಲವನ್ನೂ ಖಾಲಿ ಮಾಡ್ಬಿಟ್ಟು ಇಡೀ ಕಲ್ಲಂಗಡಿ ಹಣ್ಣು ಏನಿದೆ ಇಷ್ಟು ಇರುತ್ತದು, ಅದರಲ್ಲಿ ನೀರಿನ ಅಂಶನೇ ಇರ್ತದೆ, ಒಬ್ರು ತಿನ್ಬೋದು, ಸಾಧ್ಯ ಇದೆ, ಯಾವಾಗ ಅದನ್ನ ತುಣುಕಾಗಿ ಕಟ್ ಮಾಡಿದಾಗ. ಅದೇ ರೀತಿ ನಾವೇನ್ ಪ್ಲಾನ್ ಮಾಡ್ಕೊಳ್ತಿದ್ದೇವೆ, ಬರೀ ಪ್ಲಾನ್ ಮಾಡಿ ಇವತ್ತಿಂದ ಎಲ್ಲ ಸ್ಟಾರ್ಟ್ ಮಾಡೋದಲ್ಲ, ಸಣ್ಣ 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 ಇಂಪ್ರೂವ್ಮೆಂಟ್ ಅನ್ನ ನಾವು ತರ್ಲಿಕ್ಕೆ, ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಬಂದೇ ಬರಬೇಕು. ಇಲ್ಲಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ. ಓಕೆ, ಸೊ ಮತ್ತೆ ತುಂಬಾನೇ ಕಷ್ಟ ಆಗತ್ತೆ. ಇನ್ನೊಂದು ನಾನು ಹೇಳ್ತೀನಿ ನಿಮ್ಗೆ, ನಾನು ಸಂಘ ಬಿಡೋದು ಬಗ್ಗೆ ಹೇಳ್ತಾ ಇದ್ನಲ್ವಾ, ಅಂತ ಸೆಂಟ್ರ್ ಸಂಘ ಬಿಡೋದು ಅದೆಲ್ಲ ಹೇಳ್ತಾ ಇದ್ದೆ. ನೀವೇನಾದ್ರೂ ಯಾವುದೇ ಯಾಕೆ ಸಂಘ ಬಿಡುದು ಅಂತ ಹೇಳಿದ್ರೆ, ನೀವೇನಾದ್ರೂ ಯಾವುದೋ ಒಬ್ಬ ಲೇಜಿ ಆಲಸಿ ವ್ಯಕ್ತಿ ಜೊತೆಗೆ ಸಂಘ ಮಾಡ್ಕೊಂಡು ಯಾವತ್ತು ಅವ್ನ ಮುಖ ನೋಡ್ತಾ ಕುತ್ಕೊಂಡ್ರೆ, ಓಕೆ ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಬಟ್ ಈ ವ್ಯಕ್ತಿ ಜೊತೆಗೆ ಇದ್ದೇನೆ ನಾನು, ಅವನು ಹಾಗೆ ಇದ್ದಾನೆ, ಅದು ಮುಂದೆ ಹೋಗಕ್ ಸಾಧ್ಯ ಇದೆಯಾ? ಇಲ್ಲ. ಹಾಗೆ ಸೊ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಮುಂದೆ ಹೇಳ್ತೀನಿ ನಾನು. ಈಗ ಏನ್ ಹೇಳ್ತಾ ಇರೋದಂದ್ರೆ, ಮೊದ್ಲೇದ್ದೇನು, ಮೈಲುಗಲ್ಲುಗಳನ್ನ ಸೆಟ್ ಮಾಡ್ಕೊಳ್ಬೇಕು, ಬಟ್ ಅದನ್ನ ತುಣುಕುಗ ರೂಪದಲ್ಲಿ ಆಚರಣೆಯಲ್ಲಿ ತಗೊಂಡ್ ಬರ್ಬೇಕು. ಅದು ಒಂದು. ಎರಡನೇ ವಿಷಯ, ನಾವೇನ್ ರೂಪಿಸ್ಕೊಳ್ಳುವುದ್ರೆ ಎರಡನೇ ವಿಷಯ ಹೇಳ್ತಾ ಇದೀನಿ. ಓಕೆ, ಯಾವ್ದು ಬಿಡ್ಬೇಕಾದ್ರಲ್ಲಿ 3 ಹೇಳಿದೀನಿ. ರೂಪಿಸ್ಕೊಳ್ಳುವ ವಿಷಯದಲ್ಲಿ ಮೊದಲೇದು ಹೇಳಿದೆ, ಮೈಲುಗಲ್ಲು, ಅದನ್ನು ಹೇಗೆ ತುಂಡಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡನೇದೇನಂದ್ರೆ, ನಮ್ಮ ಜೀವನದಲ್ಲಿ ಅದನ್ನ ಮುಟ್ಟಬೇಕಂದ್ರೆ ಯಾರಾದ್ರೂ ಒಬ್ಬರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಬೇಕು. ರೋಲ್ ಮಾಡೆಲ್ ಅಂದ್ರೆ ಏನು ಕನ್ನಡದಲ್ಲಿ? ಮಾರ್ಗದರ್ಶಿ. ಮಾರ್ಗದರ್ಶಿ ಅಲ್ಲ, ಆದರ್ಶ. ಎಸ್. ಯಾರಾದ್ರೂ ನಮ್ಮ ಜೀವನದಲ್ಲಿ ಏನ್ ಮಾಡಕ್ ಹೋಗ್ತಾ ಇದ್ದೇವಲ್ವಾ, ಅವ್ರು ಆಲ್ರೆಡಿ ಮಾಡ್ತಾ ಇರುವಂತ ವ್ಯಕ್ತಿ ಒಬ್ಬನ ಆದರ್ಶವನ್ನಾಗಿ ಇಟ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಆ ಆದರ್ಶ ವ್ಯಕ್ತಿ ನಮ್ಮ ಜೀವನದಲ್ಲಿ ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ಏನು ನೋಡಿ ನಾವು ಕಲಿಯೋದು? ಯಾರನ್ನು ನೋಡಿ ನಾವು ಕಲ್ಕೊಳ್ಳೋದು? ಅದಕ್ಕೆ ಯಾರು ಏನು ಮಾಡ್ತಿದ್ದಾರೆ, ನಾವ್ ಏನ್ ಮಾಡ್ಬೇಕಂತ ಬಯಸ್ತಾ ಇದ್ದೇವೆ, ಅದನ್ನ ಆಲ್ರೆಡಿ ಯಾರು ಏನ್ ಮಾಡ್ತಿದ್ದಾರೆ ಅಂತ ಒಬ್ಬ ವ್ಯಕ್ತಿಯನ್ನ ನಮ್ಮ ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಬೇಕು. ಅವಾಗ ಅದಕ್ಕೆ ನೀವು ನೋಡಿ ಎಷ್ಟು ಸೈಂಟಿಫಿಕ್ ಇದೆ. ನಾವು ಮಂದಿರದಲ್ಲಿ ಜಯಘೋಷ ಹಾಕ್ತೇವೆ, ಜಯಕಾರ ಕೇಳಿದ್ರೆ ಪ್ರೇಮ ಧ್ವನಿ ಅಂತೇವೆ ಅದಕ್ಕೆ. ಓಕೆ, ಏನದು? ರಾಧಾ ವೃಂದಾವನ ಚಂದ್ರ ಕಿ ಜಯ, ಗಂಗಾ ಮಯ್ಯ ಕಿ ಜಯ, ಯಮುನಾ ಮಯ್ಯ ಕಿ ಜಯ, ತುಳಸಿ ದೇವಿ ಮಹಾರಾಣಿ ಕಿ ಜಯ 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 ಜಯ, ಎಲ್ಲ ಇಷ್ಟೊದ್ದಲ್ಲಿ ಇಷ್ಟ ಹೇಳ್ತೇವೆ. ಅದು ಯಾಕೆ ಹೇಳ್ತೇವೆ? ಯಾಕಂದ್ರೆ ಆ ಎಲ್ಲಾ
ಆ ತೀರ್ಥ ಸ್ಥಾನವನ್ನ, ಗುರುವೃಂದರನ್ನ, ಆಚಾರ್ಯರನ್ನ, ಭಗವಂತನನ್ನ ಎಲ್ಲ ಹೇಗೆ ನೆನಪು ಮಾಡ್ತೇವೆ, ಅವ್ರದಲ್ಲಿರುವಂತ ವಿಶೇಷವಾದ 1% ಸುಕೃತಿ ನಮ್ಮ ಜೀವನದಲ್ಲಿ ಬರುತ್ತೆ. ಜಸ್ಟ್ ಅವರನ್ನ ನೆನಪು ಮಾಡ್ಕೊಳ್ಳೋದ್ರಿಂದ. ಅದಕ್ಕೆ ಅವರನ್ನೆಲ್ಲರನ್ನು ನೆನಪು ಮಾಡ್ಕೊಳ್ತೇವೆ. ಹಾಗೆ ಯಾರು ನಮ್ಮ ಜೀವನದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯನ್ನು ಇಟ್ಕೊಳ್ತೀವಿ, ಅವ್ರ ಬಗ್ಗೆ ಚಿಂತನೆ ಮಾಡ್ತಾ, ಅವ್ರ ಬಗ್ಗೆ ವಿಚಾರ ಮಾಡ್ತಾ, ಅವ್ರು ಏನೇನು ಹೇಳ್ತಾರೆ ಅದನ್ನ ಕೇಳ್ತಾ ಕೇಳ್ತಾ ಮುಂದೆ ಹೋದಾಗ ಅವರಲ್ಲಿರುವಂತ ಗುಣಗಳು ನಮಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಅದಕ್ಕೆ ಯಾರಾದ್ರೂ ಒಬ್ಬರು ನಮ್ಮ ಜೀವನದಲ್ಲಿ ಆದರ್ಶ ವ್ಯಕ್ತಿ ಅಂತ ಇಟ್ಟುಕೊಳ್ಳೇಬೇಕು. ಉದಾಹರಣೆಗೆ ಪ್ರಭುಪಾದರು, ಅಥವಾ ಇಟ್ಕೊಳ್ಳೋದು ಯಾರಾದ್ರೂ ಗುರು ಮಹಾರಾಜರಿದ್ದಾರೆ ಅವರು, ಓಕೆ, ಯಾರಾದ್ರೂ ಸನ್ಯಾಸಿಗಳಿದ್ದಾರೆ, ಯಾರು ಸಂತರಿದ್ದಾರೆ. ಸೊ ಅಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಮ್ಮ ಜೀವನದಲ್ಲಿ ಆದರ್ಶ ವ್ಯಕ್ತಿಯನ್ನಾಗಿ ಇಟ್ಟುಕೊಳ್ಬೇಕು. ಪ್ರತಿದಿನ ಅವರ ಬಗ್ಗೆ ಆಲೋಚನೆ ಮಾಡ್ಬೇಕು. ಆವಾಗ ನಮಗೆ ನಾವು ಅವ್ರಂಗ ಆಗ್ಬೋದು ಅಂತ ಆಗತ್ತೆ. ಮೂರನೇದು ಏನು ಅಂತ ಹೇಳಿದ್ರೆ, ನಮ್ಮ ನಾನು ಎಷ್ಟು ಹೇಳಿದೆ? 2. ಈಗ 3ನೇ. ಎಸ್. ಇದೆಲ್ಲ ಆಕ್ಚುಲಿ ನಾನು ಈಗ ಏನ್ ಹೇಳ್ತಾ ಇದ್ದೀನಲ್ಲ ಈ 1ರಲ್ಲೇ ಇದು, ಓಕೆನಾ? ಇದೆಲ್ಲ 1ರಲ್ಲೇನೆ. ಓಕೆ, ರೋಲ್ ಮಾಡೆಲ್ ರೂಪಿಸ್ಕೊಳ್ಳೋದು ಅದೆಲ್ಲ 2ನೇದು ಹೇಳ್ತೇನೆ ನಿಮ್ಗೆ. 2ನೇದು ಏನಂದ್ರೆ, ಇನ್ನು ಹೇಳ್ತಾ ಇಲ್ಲ, 2ನೇದು ಹೇಳ್ತೇನೆ ನಿಮ್ಗೆ. ನಮ್ಮ ಇದೇ ವಿಷಯದಲ್ಲಿ ಏನು ಮೈಲ್ ಸ್ಟೋನ್ ಸೆಟ್ ಮಾಡ್ಕೊಂಡು ನಾವು ಬೆಳೆಸ್ಲಿಕ್ಕೆ ಮುಂದೆ ಹೋಗ್ತಾ ಇದೀವಿ, ಈ ವಿಷಯದಲ್ಲಿ ರೋಲ್ ಮಾಡೆಲ್ ಇಟ್ಕೊಳ್ಬೇಕು. ಓಕೆ, ಆಮೇಲೆ ಲಿಟಲ್ ಬೈ ಲಿಟಲ್ ಹೋಗ್ಬೇಕು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ತರಾನೇ ಯಾರಾದ್ರೂ ಇದೇ ಮಾರ್ಗದಲ್ಲಿ ಹೋಗುವವರು ಏನಿದ್ದಾರೆ ಅಂತವರ ಜೊತೆಗೆ ನಾವಿರ್ಬೇಕು, ಅಂತವರ ಸಂಘನೂ ಮಾಡ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಪಿಯರ್ಸ್ ಅಸೋಸಿಯೇಷನ್ ಅಂತಾರೆ. ಪಿಯರ್ಸ್ ಅಂತ ಹೇಳಿದ್ರೆ ನನ್ನ ತರನೇ ಇರೋ, ನಾನು ಯಾವ ಸ್ಥಾನದಲ್ಲಿ ಇದ್ದೇನೆ ಅದೇ ಸ್ಥಾನದಲ್ಲಿ ಅವರು ಇದ್ದಾರೆ, ಅವರು ಕೂಡ ಮುಂದೆ ಹೋಗ್ಲಿಕ್ಕೆ ನೋಡ್ತಾರೆ. ಈಗ ಮುಂದೆ ರೋಲ್ ಮಾಡೆಲ್ ಅಲ್ಲಿದ್ದಾರೆ, ಅವ್ರು ಮುಂದಿದ್ದಾರೆ, ಅವ್ರು ನೋಡಿ ನಾವು ಹೋಗ್ಬೇಕು. ಬಟ್ ನಾವು ಹೋಗ್ತಿರ್ಬೇಕಾದ್ರೆ ನನ್ನೊಟ್ಟಿಗೆ ಯಾರಾದ್ರೂ ಬೇಕಲ್ಲ ಎನ್ಕರೇಜ್ಮೆಂಟ್ ಮಾಡ್ಲಿಕ್ಕೆ, ಪ್ರೋತ್ಸಾಹ ಕೊಡ್ಲಿಕ್ಕೆ, ನನ್ನ ಎಡಕ್ಕೆ ಬಲಕ್ಕೆ ಯಾರಾದ್ರೂ ಇರ್ಬೇಕು. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದ್ರು ನಮ್ಮ ಪ್ರಭುಜಿ. ಏನಂದ್ರೆ, ನೀವು ಆಕಾಶದಲ್ಲಿ ಬೆಳಿಗ್ಗೆ ಅಥವಾ ಸಾಯಂಕಾಲ ಯಾವಾಗ್ಲೂ ಹಕ್ಕಿಗಳು ಹಾರ್ಕೊಂಡು ಹೋಗ್ತಿರ್ತಾವ ಗುಂಪು ಕಟ್ಕೊಂಡು. ಅವ್ ಹೆಂಗ್ ಹೋಗ್ತಿರ್ತಾವ ನೋಡಿದ್ರೆ, ಹೀಗೆ ವಿ ಶೇಪದಲ್ಲಿ ಹಾರ್ಕೊಂಡು ಹೋಗ್ತಿರ್ತಾರೆ. ಒಂದು ಪಕ್ಕಕ್ಕೆ ನಿಂತ್ಕೊಂಡು ಹಾರ್ತಾ ಹೋಗ್ತಾ ಇರ್ತವೆ. ಅದೇ ಶೇಪಲ್ಲಿ ಹಾರ್ತಾ ಹೋಗ್ತಾ ಇರ್ತವೆ. ಒಂದೇನಾದ್ರೂ ಹಿಂದೆ ಉಳಿಯಿತು ಅಥವಾ ಏನಾದ್ರು ಅದಕ್ಕೆ ಸುಸ್ತಾಯ್ತು ಏನೋ ಅನ್ಸಿದ್ರೆ ಪಕ್ಕಕ್ಕಿರೋದ ಕಾಕ್ ಅಂತ ಆವಾಜ್ ಮಾಡತ್ತಂತ. ಹಾಗೆ ಮಾಡಿದ್ರೆ ನಾವು ಎಲ್ಲ ಇದ್ದೇವಿ, ನೀನೊಬ್ನೇ ಇಲ್ಲ, ಒಟ್ಟಿಗೆ ನಾವು ಬರ್ತಾ ಇದೀವಿ, ಒಟ್ಟಿಗೆ ಸೇರಿ ಹೋಗುವ, ಟೆನ್ಷನ್ ತಗೊಳ್ಬೇಡ ಅಂತ ಹೇಳಿಬಿಟ್ಟು. ಆ ಪಕ್ಷಿಗಳಲ್ಲಿ ಕೂಡ ಅದು ಇದೆ, ಒಗ್ಗಟ್ಟು ಅಂದ್ರೆ ಅದೇ ಸ್ಥಾನದಲ್ಲಿರುವಂತ. ಅದಕ್ಕೆ ನಮ್ಮದೇ ಸ್ತರದಲ್ಲಿರುವಂತಹ ಭಕ್ತರಲ್ಲಿ ಗೆಳೆಯರು ಬೇಕು ನಮಗೆ. ನಾವು ಯಾವ ಸ್ಥಾನದಲ್ಲಿದ್ದೇವೆ ಅದೇ ಸ್ಥಾನದಲ್ಲಿ ಇದ್ಕೊಂಡು ಭಕ್ತಿ ಮಾಡೋರು. ಯಾಕಂದ್ರೆ ಒಂದ್ಸರಿ ನಾವು ಪಂಕ್ಚರ್ ಆಗಿರ್ತೇವೆ, ಅವ್ರು ಎತ್ಕೊಂಡು ಹೋಗ್ತಾರೆ. ಒಂದ್ಸರಿ ಅವ್ರು ಪಂಕ್ಚರ್ ಆಗ್ತಾರೆ, ನಾವು ಎತ್ಕೊಂಡು ಹೋಗ್ತೀವಿ. ಅರ್ಥ ಆಯ್ತಾ ನಿಮಗೆ? ಹೋಗ್ತಿರ್ಬೇಕಾದ್ರೆ ಇದ್ರಲ್ಲಿ ಹೋಗ್ತಿರ್ಬೇಕಾದ್ರೆ ಏನಿದ್ರ ಅರ್ಥ? ಒಂದ್ಸರಿ ಅವ್ರು ಪಂಕ್ಚರ್ ಆಗ್ತಾರೆ, ನಾವು ಕರ್ಕೊಂಡು ಹೋಗ್ತೀವಿ, ನಾವು ಪಂಕ್ಚರ್ ಆಗ್ತೀವಿ, ಅವ್ರು ಕರ್ಕೊಂಡು ಹೋಗ್ತೀವಿ. ಏನಿದ್ರ ಅರ್ಥ? ಯಾರು ಹೇಳ್ತೀರಿ? ಯಾರಿಲ್ಲಿ ಸರಿಯಾಗಿ ಕೇಳ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅದು ನಾನು ಏನ್ ಹೇಳ್ತಾ ಇದ್ದೀನಿ ಕಾನ್ಸೆಪ್ಟ್. ಸರ್, ಒಬ್ರು ಇದ್ ಮಾಡುದಾ, ಲೈಕ್ ಸಪೋರ್ಟ್ ಕೊಡುದಾ, ಮಾರಲ್ ಸಪೋರ್ಟ್? ಪ್ರಾಕ್ಟಿಕಲ್ ಉದಾಹರಣೆ ಕೊಡಿ. ಕರೆಕ್ಟ್ ಆಗಿ ನೀವು ಹೇಳೋದು ಸರಿ ಇದೆ, ಕರೆಕ್ಟ್ ಆಗಿ ಹೇಳಿ. ಒಬ್ರಿಗೊಂದಿನ ಸೇವೆ ಮಾಡ್ಲಿಕ್ಕೆ ಭಕ್ತಿಯಲ್ಲಿ ಸೇವೆ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಮತ್ತೊಬ್ರು ಹೊಂದಾಣಿಕೆ ಮಾಡಿ ತಕೊಂಡು ಹೋಗುದಾತ. ಇದೊಂದು ಸ್ವಲ್ಪ ಬೇರೆ ಆಯ್ತು. ಯಾರು ಹೇಳ್ತೀರಿ? ಕ್ಲಾಸಿಗೆ ಬರ್ದೇ ಇದ್ರ ಹೇಳಿ ಕಾಲ್ ಮಾಡಿ ಹೇಳುದು. ಎಸ್, ಗುಡ್ ಪಾಯಿಂಟ್ ಇದೆ. ಇವತ್ತು ಕ್ಲಾಸ್ ಇದ್ದೆ, ನಾನು ಕಾಣಿಸ್ತಾ ಇಲ್ಲ, ನೀವು ಎಲ್ಲಿ ಹೋಗಿದ್ರಿ, ನೀವು ಬರ್ಲೇ ಇಲ್ಲ, ನೋಡ್ಲಿಲ್ಲ ನಾನು, ಬನ್ನಿ ನೀವು, ಎಂತ ಚೆನ್ನಾಗಿತ್ತು ಮರ್ಯಾರೆ ಅಂತ ಹೇಳಿದ್ರೆ. ಅಂದ್ರೆ ಏನಾಯ್ತು ಹೇಳಿ, ಅವ್ರು ಬಿಟ್ಟಿದ್ರು, ಅರೇ ನನ್ನ ಫ್ರೆಂಡ್ ಕರೀತಿದ್ದಾರೆ, ನಾನು ಸ್ವಲ್ಪ ಅಟೆಂಡ್ ಮಾಡ್ಬೇಕಿತ್ತು, ನೆಕ್ಸ್ಟ್ ಡೇ ಬಂದ್ಬಿಡ್ತಾರ. ಇದು ಬೆಸ್ಟ್ ಉದಾಹರಣೆ ಕೊಟ್ಟಿದ್ದು ಜಯಲಕ್ಷ್ಮಿ ಮಾತಾಜಿ. ಅದೇ ರೀತಿ ಬೇರೆ ಕೊಡಿ. ಅಂದ್ರೆ ಯಾವ್ದಾದ್ರು ಎಂಥೂಸಿಯಾಸಮ್ ಕಡಿಮೆ ಆಗಿದೆ ಅಥವಾ ಸ್ಟೆಬಿಲಿಟಿ ಮುಂಚಿನ ತರ ಇಲ್ಲ, ಅವ್ರಿಗೆ ನಾವ್ ಎಂಕರೇಜ್ ಮಾಡಿ ಮತ್ತೆ
ಅಂದ್ರೆ ಅವ್ರ ಪಾತಲ್ಲಿ ತರಬಹುದು. ಓಕೆ, ನಾವು ಬೆಳಿಬೇಕು, ನಮ್ಮ ಜೊತೆ ಇರೋನು ಬೆಳೆಸ್ಬೇಕು. ಅದೇ ಹೆಂಗೆ ಪ್ರಾಕ್ಟಿಕಲ್ ಉದಾಹರಣೆ ಕೇಳ್ತಿದ್ದೀನಿ. ಓಕೆ, ಮತ್ತೆ ಯಾರು ಹೇಳ್ತೀರಿ? ಹರೇ ಕೃಷ್ಣ ಪ್ರಭುಜಿ. ಹಾ, ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಹಾ, ಅಂದ್ರೆ ಯಾವ ರೀತಿ ಅಂದ್ರೆ ಪ್ರಭುಜಿ, ಅಂದ್ರೆ ನೀನ್ ಎಷ್ಟು ಭಗವದ್ಗೀತೆ ಓದ್ತಿದ್ದೆ ಅಥವಾ ಕೊಟ್ಟ ಬುಕ್ ಅನ್ನು ಓದ್ತಿದ್ದೆ ಅಂತ ಕೇಳುದು. ಇಲ್ಲ ನಾವು ಓದುದಿಲ್ಲ ಮರ ಅಂತ ಹೇಳುದು. ಸ್ವಲ್ಪ ನಾನು ಓದ್ತಿದ್ದೇನೆ, ನೀವು ಓದಿ ಅಂತ ಹೇಳುದು. ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ, ಅರ್ಥ ಆಗಲ್ಲ ಮಾರೇ ಯಾರೇ, ಹೀಗೆ ನೋಡುವ, ಒಟ್ಟಿಗೆ ಬಂದು ಕೂತ್ಕೊಂಡು ಓದುವ. ಸ್ವಲ್ಪ ಇಬ್ಬರು ಒಂದ್ ಪೇಜ್ ಓದುವ. ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನಾ ಹೇಳ್ತೇನೆ, ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನಿಂಗೆ ಹೇಳ್ತೇನೆ. ಓಕೆ, ಈ ಭಾವನೆ. ಓಕೆನಾ? ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಹೇಳ್ತೇನೆ, ನಿನಗೆ ಅರ್ಥ ಆಗಿಲ್ಲ ನೀನು ಹೇಳು. ಸ್ವಲ್ಪ ಒಂದ್ ಪ್ಯಾರಾಗ್ರಾಫ್ ಓದುವ, ತೊಂದರೆ ಇಲ್ಲ, ಬಾ ಒಟ್ಟಿಗೆ ಸೇರಿ ಓದ್ಬಾ. ಅದೇ ರೀತಿನೂ ಜಪನೂ ಕೂಡ. ಆಗ್ತಿಲ್ಲ ಮರೆ ಜಪ ಕಷ್ಟ ಆಗ್ತದೆ, ಬಾರೆ ಮರೆ ಇಲ್ಲಿ ಸಾಯಂಕಾಲ ಬಾ ಇಲ್ಲಿ ನಮ್ಮ ಮನೆಗೆ ಬಾ ಇಲ್ಲಿ, ಅಥವಾ ನಾನ್ ಬರ್ತೇನೆ, ನೀನೇ ಇದೆಯಾ, ನಾನು ಬರ್ತೇನೆ ನಿನ್ನ ಹತ್ರ. ಓಕೆ, ನಾನು ನಿನ್ನೊಟ್ಟಿಗೆ ಬಂದು ನಾನು ಕೂಡ ಜಪ ಮಾಡ್ತೀನಿ. ಎಸ್, ವೆರಿ ಗುಡ್. ಮತ್ತೆ ಯಾರು ಹೇಳ್ತೀನಿ? ಒಬ್ರಿಗೆ ಸುಮಾರು ಟೈಮ್ ಆಗಿದೆ ಪ್ರಭುಜಿ, ಭಕ್ತರ ಸಂಘ ಮಾಡ್ಲಿಲ್ಲ, ಅವ್ರಿಗೆ ನಾವು ಕರ್ಕೊಂಡು ಹೋಗುದು ನಮ್ ಜೊತೆ. ಅದೇ ಹೆಂಗೆ ಪ್ರಾಕ್ಟಿಕಲ್ ಉದಾಹರಣೆ ಕೇಳ್ತಿದ್ದೀನಿ, ಪ್ರಾಕ್ಟಿಕಲ್ ಏನು ಹೇಳ್ತಾ ಇಲ್ಲ. ಈಗ 2 ಬೆಸ್ಟ್ ಉದಾಹರಣೆ ಕೊಟ್ರಿ ಅವರಿಬ್ರು. ಒಬ್ಬೊಬ್ಬರು ಹೋಗ್ತಾ ಹೋಗ್ತಾ ಪಂಕ್ಚರ್ ಆಗ್ತಾರೆ. ಓಕೆ, ಡಿಸ್ಕರೇಜ್ ಆಗಿರ್ತಾರೆ, ಹಿಂದುಳಿತಾರೆ. ಈಗ ರನ್ನಿಂಗ್ ಓಡುತ್ತಿರ್ಬೇಕಾದ್ರೆ ಹಿಂದುಳಿದ್ರೆ ಏನ್ ಮಾಡ್ತೀರ ಅವರಿಗೆ? ಸರ್, ಯಾರು ಸಾಧನಾ ಕಾರ್ಡ್ ತುಂಬಾ ಟೈಮ್ ಇಂದ ಇದು ಕಳ್ಸುದಿಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳ್ಬಹುದು ನಾವ್, ಯಾಕೆ ಸಾಧನಾ ಕಾರ್ಡ್ ಬರಿಲ್ಲ, ಏನ್ ಪ್ರಾಬ್ಲಮ್ ಉಂಟು, ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆ ಎಂಕರೇಜ್ ಮಾಡ್ಬೋದು. ಈಗ ನಿಮ್ ಜಪ್ ಟೈಮ್ ಸಿಗ್ದಿರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವೆ, ನಿಮ್ದು ಎಂತ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಸಾಲ್ವ್ ಮಾಡಿ ಅವ್ರಿಗೆ ಪುನಃ ಇದೇ ಡಿವೋಷನಲ್ ಟೈಮ್ ತಗೋಬಹುದು. ನಾವು ಸ್ವಲ್ಪ ಎಂಕರೇಜ್ ಮಾಡ್ಬೋದು. ಸಾಧನಾ ಕಾರ್ಡ್ ಕಳ್ಸಿದ್ರೆ ಏನ್ ವಿಷಯ ಅಂತ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಎಸ್ ಈ ವಿಷಯದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಬೇಕು. ಅದೇ ರೀತಿ ಈಗ 3 ವಿಷಯ ಹೇಳಿದ್ರಲ್ವಾ, ಒಂದೊಂದ್ಸರಿ ನಾವು ಕ್ಲಾಸಿಗೆ ಬರ್ದೇ ಇರುವಾಗ ಅಥವಾ ಓದ್ ಅಂತ ಹೇಳಿದ್ರೆ ಅರ್ಥ ಆಗಿಲ್ಲ, ಓದೋದು ಬಿಟ್ಟಿದ್ದೇನೆ, ಇಂಥ ಎಲ್ಲ ವಿಷಯದಲ್ಲಿ ಈಗ ಅವರಷ್ಟೇ ಯಾವಾಗೂ ಆಗೋದಿಲ್ಲ, ಒಂದೊಂದ್ಸರಿ ನಮಗೂ ಆಗತ್ತೆ ಅದು. ನಾವು ಹುರುಪಿರುವಾಗ ಬೇರೆದವರನ್ನ ನೋಡಿ ಅವ್ರ ಬಗ್ಗೆ ನಾವು ಕಾಳಜಿ ವಹಿಸಿದ್ರೆ, ನಮ್ಮ ಸಂಗಡಿ ಇರುವವರನ್ನ, ನಾನು ಒಂದೊಂದ್ಸರಿ ಎದರಲ್ಲಿ ಹೊಂಡದಲ್ಲಿ ಬೀಳುತ್ತೇನೆ, ನಾನು ಬೀಳ್ತೇನೆ. ಆ ಸಮಯದಲ್ಲಿ ಅವ್ರಿಗೆ ನೆನಪಾಗತ್ತಾರೆ, ನನ್ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಕರಿತಾ ಇದ್ರು ಇವರು, ಎಲ್ಲಿ ಹೋದ್ರಿ, ಇವರೇ ಕಾಣಿಸ್ತಾ ಇಲ್ಲ, ಏನೋ ಆಗಿದೆ, ನಾನೇ ಫೋನ್ ಮಾಡ್ತೀನಿ ತಡಿ ಅಂತ ಅವ್ರು ಕಾಲ್ ಮಾಡ್ತಾರೆ. ಅಂದ್ರೆ ಇದಿಬ್ಬರಿಗೂ ಹೆಲ್ಪ್ ಸಹಾಯ ಆಗತ್ತೆ. ಅದಕ್ಕೆ ಭಕ್ತರಲ್ಲಿ ಗೆಳೆತನ ಬಹಳ ಇಂಪಾರ್ಟೆಂಟ್, ತುಂಬಾ ಅವಶ್ಯಕತೆ ಇದೆ. ಸೊ ಮತ್ತೇನ್ ಹೇಳ್ತೀರಿ? ಎಂತದ್ದೇ ಒಂದು ಸತ್ಸಂಗಕ್ಕೆ. ಹರೇ ಕೃಷ್ಣ ಪ್ರಭುಜಿ. ಹಾ, ಸತ್ಸಂಗಕ್ಕೆ ಹೋಗುವಾಗ ಯಾರು ನಮ್ಮವರು ಬರ್ದಿದ್ರೆ, ಡೈಲಿ ಬರುವವರು ಬರ್ದಿದ್ರೆ ಅವರಿಗೆ ಫೋನ್ ಮಾಡಿ ಕರೆಯುವುದು. ಸ್ವಲ್ಪ ಸಹಾಯ ಮಾಡ್ಬೇಕು. ಯಾಕೆ ನೀವು ಇವತ್ತು ಕಾಣ್ಲಿಲ್ಲ ಮರ್ಯಾದೆ, ಹೋಗಿಲ್ಲ, ನೀನ್ ಯಾಕೆ ಬರ್ದಿಲ್ಲ, ನೀನ್ ಜಪ ಮಾಡ್ತಿಲ್ಲ, ಹಿಂಗೆ ಕೇಳೋದಲ್ಲ. ಯಾರು ಆಲ್ರೆಡಿ ನೀವು ಯಾರಿಗಾದ್ರೂ ರೋಗ ಬಂದಾಗ ಮಲ್ಕೊಳ್ತಾರೆ ಆಸ್ಪತ್ರೆಯಲ್ಲಿ, ನಿನಗ ಆರಾಮಿಲ್ಲ, ನಿನಗ ಹೀಗೆ ಆಯ್ತು, ಹಾಗೆ ಹೋಗಿ ಅವ್ರು ಜೋರ್ ಆವಾಜ್ ಮಾಡ್ತೀರಾ, ಅಥವಾ ಅವ್ರನ್ನ ಹುಷಾರಿಲ್ಲ ಅಂತ ಹೇಳಿದ್ರೆ ಏನಾರ ಸ್ವಲ್ಪ ಮನಸ್ಸಿಗೆ ಇದು ಸ್ವಲ್ಪ ಕೊಟ್ಟು ಅವರಿಗೆ ಸುಧಾರಣೆ ಮಾಡ್ಲಿಕ್ಕೆ ನೋಡ್ತೀರಿ? ಯಾರಿಗಾದ್ರೂ ನೀನು ಅದಕ್ಕೆ ಹೇಳಿದ್ದೆ ತಿನ್ಬೇಡದಂತ, ನೀನು ತಿನ್ಬಿಟ್ಟಿ, ಗೊತ್ತಾಗುದಿಲ್ಲ ಹಿಂಗ, ಅವ್ ಮೊದ್ಲೇ ಹಾಸ್ಪಿಟಲ್ ಮಲ್ಕೊಂಡಿದ್ದಾನೆ, ಇಂಥದ್ದೇ ನಿಂಗೆ ಜೋರು, ಯಾರು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ICU ಹಾಕಿದ್ದಾರೆ, ನಾ ತಗೊಂಡು ಹೋಗ್ಬೇಡ ಅಂತ ಹೇಳಿದ್ದೆ, ನೀನು ದೊಡ್ಡ ಗಾಡಿ ತಗೊಂಡು ಹೋಗಿ ಜೋರು ಅವಾಜ್ ಮಾಡ್ಕೊಂಡು ತಗೊಂಡು ಹೋಗಿ, ನಿನಗೆ ಅಲ್ಲೇ ಹೋಗಿ ಕೆಣ್ಣೆಗೆ ಹಾಕ್ಬಿಡುದು. ಅರ್ಥ ಆಗ್ತಿದೆಯಲ್ಲ? ಹೀಗೆ ಮಾಡೋದ್ರಿಂದ ಯಾರಿಗೆ ಆ ಸಮಯದಲ್ಲಿ ನಿಮ್ಮ ಅವಶ್ಯಕತೆ ಆಗೋದಿಲ್ಲ. ಅವ್ರಿಗೆ ಏನ್ ಹೇಳ್ತಾರೆ, ಅಯ್ಯೋ ಇಂಥವ್ನ ತಗೊಂಡು ನಾನೇನ್ ಮಾಡ್ಲಿ ಅಂತ. ಯಾರಿಗೆ ಸಮಸ್ಯೆ ಆಗಿರುತ್ತೆ ಆ ಸಮಯದಲ್ಲಿ ಸ್ವಲ್ಪ ಧೈರ್ಯ ಇರ್ಬೇಕು. ಅದು ಏನ್ ತೊಂದ್ರೆ ಇಲ್ಲ, ಆಗಿದೆ, ನೋ ಪ್ರಾಬ್ಲಮ್. ತುಂಬಾ ಜನ ಇಲ್ಲ, ಆಯ್ತು ಮುಂದೆ ಹೋಗ್ತೀವಿ ಅಗುರ. ಸೊ ಈ ಭಾವನೆ ನಮ್ಮ ಹತ್ರ, ಕಂಪ್ಯಾಷನ್, ಎಂಪತಿ, ಸಿಂಪತಿ, ಎಂಪತಿ, ಅದ್ ಭಾವನೆಗಳನ್ನು ಬರ್ಬೇಕು. ಅವ್ರ ಅದಕ್ಕೆ ಗೆಳೆತನದಲ್ಲಿ ಮಾತ್ರ ಸಾಧ್ಯ ಇದೆ ಅದು, ಇಲ್ಲಂದ್ರೆ ಸಾಧ್ಯ ಇಲ್ಲ. ನನ್ಗೆ ಒಂದು ವಿಷಯ ನೆನಪು ಬರ್ತಾ ಇದೆ. ಇಡೀ ಭಕ್ತಿಯಲ್ಲಿ ನಾನು ಕೂಡ ನೆನ್ಪಿಟ್ಕೊಳ್ತೇನೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಭಕ್ತಿಯಲ್ಲಿ ಬಂದಾಗ ಒಬ್ರು ಪ್ರಭುಗಳಿದ್ರು, ಅವರು ಫ್ರೆಂಡ್ ತರ, 1 ವರ್ಷ ಸೀನಿಯರ್ ಏನೋ ಅನ್ಕೊಳ್ತೀನಿ. ತುಂಬಾ ಹೀಗೆ ಎನ್ಕರೇಜ್ ಮಾಡ್ತಿದ್ರು. ನಾವೆಲ್ಲ ಪ್ರಸಾದ ಮಾಡ್ಕೊಂಡು ತಿಂತಾ ಇದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಹುರುಪಲ್ಲಿ ಎಲ್ಲರೂ ಪ್ರಾರಂಭ ಮಾಡ್ತೀವಿ, ಕಂಟಿನ್ಯೂ ಮಾಡೋದು ಕಷ್ಟ ಇದೆ ಯಾವುದೋ ವಿಷಯದಲ್ಲಿ. ನಾವು ಹಾಗೆ ಮಾಡುವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ,
ನಾವು ಕುಕ್ಕಿಂಗ್ ನಾವು ಮಾಡಿಕೊಂಡು ಒಂದು ನಿರ್ಧಾರ ಮಾಡಿದ್ವಿ, ಏನು ಇನ್ಮೇಲೆ ತಿಂದ್ರೆ ನಾವೇ ಮಾಡೋದು ಅಡಿಗೆಯನ್ನ ನಾವೇ ದೇವರಿಗೆ ನೈವೇದ್ಯ ಮಾಡಿನೇ ತಿನ್ನುವುದಂತ. ಕಾಲೇಜಲ್ಲಿರುವಾಗ ನಾವು ರೂಮ್ಗಳಲ್ಲೆಲ್ಲ ಆ ಸಮಯದಲ್ಲಿ ಡಿಸೈಡ್ ಮಾಡಿದ್ವಿ. ಸ್ವಲ್ಪ ತಿಂಗಳುಗಟ್ಲೆ ಹುರುಪಿಂದ ಎಲ್ಲ ಡೈಲಿ ಕುಕ್ಕಿಂಗ್ ಮಾಡಿ ಅದೇ ರೀತಿ ಪದ್ಧತಿ ಪ್ರಕಾರ ದೇವರಿಗೆ ನೈವೇದ್ಯ ಮಾಡಿ ಎಲ್ಲ ತಿಂತಾ ಇದ್ವಿ. ಓಕೆ, ಒಂದೊಂದ್ಸರಿಗೆ ಅದು ಅಷ್ಟು ಹಾಗೆ ಇರ್ಲಿಕ್ಕೆ ಏನು ಉತ್ಸಾಹ ಒಬ್ಬರಿಂದ ಇರುವುದಿಲ್ಲ, ಸೆಲ್ಫ್ ಮೋಟಿವೇಶನ್ ಇರುವುದಿಲ್ಲ. ಆಮೇಲೆ ಸ್ವಲ್ಪ ಬಿಟ್ಟು ನಾನೇ ಬಿಟ್ಟಿದ್ದೆ, ಇದೆಲ್ಲ ಬೇಡ ಬಿಡು, ಎಲ್ಲ ತಿನ್ಕೊಂಡಿದ್ರೆ ಆಯ್ತು, ಏನು ಇದು ಯಾರಿಗೆ ಬೇಕು ಕಷ್ಟ ಅಂತ. ಅವಾಗ ಆ ಪ್ರಭುಗಳಿದ್ರು ನನ್ನ ಒಟ್ಟಿಗೆ. ಅವ್ರು ಏನ್ ಮಾಡ್ತಿದ್ರು ಗೊತ್ತಾ, ನನ್ನ ಪರಿಸ್ಥಿತಿ ಹಿಂಗಾಗಿದೆ ಅಂತ ಗೊತ್ತಾಗಿ ಅವ್ರಿಗೆ ನಂಗೆ ಎಂಥದ್ದು ಹೇಳಿಲ್ಲ. ಅವರು ಈ ಪ್ರಾಕ್ಟಿಕಲ್ ನನ್ನ ಜೊತೆಗೆ ಆಗಿರುವುದನ್ನ ಅವ್ರು ಏನೂ ಹೇಳಿಲ್ಲ. ಹೀಗ್ಯಾಕ್ ಮಾಡ್ತಿದ್ದೆ ಹಾಗ್ಯಾಕ್ ಮಾಡ್ತಿ ಏನಿಲ್ಲ, ನಾನು ಇಲ್ಲಿ ಹೊರಗೆ ಊಟ ಮಾಡ್ತೀನಿ ಪ್ರಭುಗಳೇ, ನಂಗೆ ಆಗ್ತಾ ಇಲ್ಲ, ಏನೋ ಹೇಳಿದೆ. ಅವ್ರೇನ್ ಮಾಡಿದ್ರು ಗೊತ್ತಾ, ಹೌದಾ ತೊಂದರೆ ಇಲ್ಲ, ನಾನು ನಾಳಿಂದ ನಾನು ತಗೊಂಬರ್ತೀನಿ ಅಂತ. ಅವರು ಬೆಳಿಗ್ಗೆ ಬೇಗ ಎದ್ದು ಕುಕ್ಕಿಂಗ್ ಮಾಡಿ ಬ್ರೇಕ್ಫಾಸ್ಟು ಲಂಚ್ ಎರಡೂ ಕುಕ್ಕಿಂಗ್ ಮಾಡಿ ಬೇಗ ನನಗೋಸ್ಕರ 1 ಗಂಟೆ ಮೊದಲೆದ್ದು. ಯಾಕಂದ್ರೆ ಮೊದಲೇನೆ ಅವರು ತುಂಬಾ ಸಿನ್ಸಿಯರ್ ಇದ್ರು. 7 ಗಂಟೆ ಒಳಗಡೆ 16 ಮೈಲಿ ಜಪ ಎಲ್ಲ ಸಿನ್ಸಿಯರ್ ಆಗಿ ಮಾಡ್ತಿದ್ರು. ಅವರು ಕಾಲೇಜಿಗೆ ಹೋಗ್ಬೇಕು, ಸೀನಿಯರ್ ಅವ್ರೇನೋ ಮಾಡ್ತಾ ಇದ್ರು. ಸೊ ಅವ್ರೇನ್ ಮಾಡಿದೆ ಅಂದ್ರೆ ಕುಕ್ಕಿಂಗ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಹಾಟ್ ಬಾಕ್ಸ್ ಪ್ರಿಪೇರ್ ಮಾಡಿ ಬೆಳಿಗ್ಗೆ ನನಗೆ ಮತ್ತೆ ಮಧ್ಯಾಹ್ನಕ್ಕೆ ಆಗುವಷ್ಟು ತಗೊಂಡು ಬಂದು ಇಟ್ಟು ಹೋಗಿದ್ರು. ಅದು ಒಂದೊಂದ್ಸರಿ ನಮಗೆ ಅನ್ಸೋದಿಲ್ಲ, ನಾ ಸುಮ್ಮನೆ ತಿಂದು ಕುತ್ಕೊಂಡ್ಬಿಟ್ಟಿದ್ದೆ. ಓಕೆ, ಅದಾದ್ಮೇಲೆ ಒಂದೊಂದ್ಸರಿಗೆ ಬೆಳಿಗ್ಗೆ ಅವರಿಗೆ ಕುಕ್ಕಿಂಗ್ ಮಾಡಕ್ ಆಗಿಲ್ಲ ಅಂದ್ರೆ ಬೆಳಿಗ್ಗೆದಷ್ಟೇ ತಿಂಡಿ ಅಷ್ಟೇ ತಗೊಂಡ್ ಬರೋರು ನನಗೋಸ್ಕರ ಇವನ್ ಬಿಟ್ರೆ ಮತ್ತೆ ಮಧ್ಯಾಹ್ನ ಎಲ್ಲಾದ್ರೂ ತಿಂತಾನ ಅಂದ್ಬಿಟ್ಟು ಅವ್ರು ವಾಪಸ್ ರೂಮಿಗೆ ಹೋಗಿ ಅವ್ರ ಆಫೀಸಲ್ಲಿ ಕಾಲೇಜಲ್ಲಿ ಅವರು ಕೂಡ ಲೆಕ್ಚರ್ ಏನು ಅವರು 1 ಅವರ್ ಎಕ್ಸ್ಟ್ರಾ ಗ್ಯಾಪ್ ತಗೊಂಡ್ಬಿಟ್ಟು ವಾಪಸ್ಸು ಕುಕ್ಕಿಂಗ್ ಮಾಡಿ ನಾನು ಮಧ್ಯಾಹ್ನ ಊಟ ಮಾಡೋಕ್ಕಿಂತ ಮೊದಲೇನೆ ತಗೊಂಡ್ಬಂದು ನನಗೆ ಬಿಸಿ ಬಿಸಿ ಮಾಡಿ ಕೊಟ್ಟು ಹೋಗ್ತಿದ್ರು. ಹೀಗೆ ತುಂಬಾ ದಿನ ಮಾಡಿದ್ರು, ತಿಂಗಳಗಟ್ಲೆ ಮಾಡಿದ್ದಾರೆ ಅವರು. ಅವಾಗ ನನಗೆ ಅದು ಪ್ರಸಾದ್ ತಿಂದು ಅವಾಗ ಅಯ್ಯೋ ನಾನು ಯಾಕೆ ಇವ್ರಿಗೆ ಸುಮ್ಮನೆ ನನಗೆ ಅನ್ಸೇ ಇಲ್ಲ ಅದು. ಓಕೆ, ಇವ್ರು ತಂದು ಕೊಡ್ತಿದ್ದಾರೆ, ನನಗೋಸ್ಕರ ಹೆಲ್ಪ್ ಮಾಡಿದೆ, ಓಕೆ ತಂದು ಕೊಡ್ತಿದ್ದಾರೆ, ಇನ್ನೂ ಈಸಿ ಆಯ್ತು ಬಿಡು, ನನಗೇನು ಆಯ್ತು ತಗೊಂಡು ತಿಂತಾ ಇದ್ದೇನೆ ನಾನು. ಅಂದ್ರೆ ನಮಗೆ ಅಷ್ಟೊಂದು ಇದು ಇರಲ್ಲ, ಅಂಥದ್ದೇ ಜೀವನ, ವಿಚಿತ್ರ ಜೀವನ ಮಾಡ್ತಿರ್ತೀವಿ ನಾವು. ಕೊನೆಗೆ ಅನಿಸ್ತು, ನನ್ನ ಭಕ್ತಿಗೋಸ್ಕರ ಈ ವ್ಯಕ್ತಿಗೆ ಎಷ್ಟು ಕಾಳಜಿ ಇದೆಯಲ್ಲ, ಅದೇ ರೀತಿ ನನಗೋಸ್ಕರ ನಾನೇನಾದ್ರೂ ಕಾಳಜಿ ತಗೊಂಡ್ಬಿಟ್ಟೆ ಅಂದ್ರೆ ನಾನು ಎಲ್ಲರೂ ಇರ್ಬೋದಲ್ಲ. ಅವಾಗ ಎಷ್ಟೋ ತಿಂಗಳಾದ್ಮೇಲೆ ತಲೆಯಲ್ಲಿ ನನಗೆ ಆನ್ ಆಗಿತ್ತು, ಆಯ್ತು ಹೀಗಿದ್ರೆ ಹೀಗೆ ಮಾಡೋದು ಬೇಡ, ಅಟ್ಲೀಸ್ಟ್ ಮತ್ತವ್ರಿಗೆ ಬೇರೆ ತೊಂದರೆ ಕೊಡೋದು ಬೇಡ, ಅಟ್ಲೀಸ್ಟ್ ನಾನು ಹೊರಗೆ ತಿನ್ನೋದು ಬೇಡ, ಇನ್ಮೇಲೆ ಪ್ರಸಾದನೇ ತಿನ್ನುವಂತ ವಿಚಾರ ಬಂತು. ಅಂದ್ರೆ ನೋಡಿ, ಅವ್ರು ಏನೂ ಹೇಳಿಲ್ಲ ನನಗೆ, ಹೊರಗೆ ತಿನ್ನೋದು ಬೇಡ ಅದು ಇದು ಏನೂ ಹೇಳಿಲ್ಲ. ಅಲ್ಯಾಕ್ ತಿಂತೀಯಾ ಇಲ್ಯಾಕ್ ತಿಂತೀಯಾ ಪ್ರಸಾದ್ ತಿಂತಲಿ ಎಂಥದ್ದು ಹೇಳಿಲ್ಲ. ಜಸ್ಟ್ ಅಷ್ಟು ನನಗೆ ಮಾಡಿದ್ದಷ್ಟೇ. ನಾನು ಆಮೇಲೆ ಅದನ್ನು ಪರ್ಮನೆಂಟ್ ಆಗಿ ನಾನು ಎಲ್ಲೂ ತಿನ್ನೋದು ಬೇಡ, ದೇವರಿಗೆ ನೈವೇದ್ಯ ಮಾಡಿ ಅವತ್ತೇ ಡಿಸೈಡ್ ಮಾಡ್ಬಿಟ್ಟೆ. ಹಾಗೆ ಆ ರೀತಿಯ ಯಾರಾದ್ರೂ ನಮ್ಗೆ ಗೆಳೆತನ ಇದ್ರೆ ಭಕ್ತರು ತುಂಬಾ ಮುಂದೆ ಹೋಗ್ಲಿಕ್ಕೆ ಅಂತ ತುಂಬಾ ನನಗೂ ಕೂಡ ಡೌಟ್ಸ್ ಎಲ್ಲ ಇತ್ತು. ಈ ಕ್ವಶನ್ನು ಅವ್ರು ಯಾಕೆ ಹಾಗೆ ಇವ್ರು ಯಾಕೆ ಹಾಗೆ 108 ಕೇಳ್ತಿದ್ದೆ ಅವರಿಗೆ. ಅವ್ರು ಎಲ್ಲದಕ್ಕೂ ಕುಂದರಿಸ್ಬಿಟ್ಟು ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ರು, ಇದು ಹೀಗೆ ಇದು ಹೀಗೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ತುಂಬಾ ಅವ್ರು ಸೀನಿಯರ್ ಇದ್ರು, ಸ್ವಲ್ಪ ಟ್ರೈನಿಂಗ್ ಆಗಿತ್ತು ಅವರಿಗೆ. ಒಂದು ಒಳ್ಳೆ ಫ್ರೆಂಡ್ ತರ ಇದ್ರು ನನ್ನೊಟ್ಟಿಗೆ. ಸೊ ಏನೇನೆಲ್ಲ ಡೌಟ್ಸ್ ಇತ್ತು, ಒಂದೊಂದ್ಸರಿ ನೋಡ್ತಾ ಇದ್ದೇವೆ, ಯಾವ ಭಕ್ತರಿಗೆ ನೋಡ್ತಾ ಇದ್ದೇವೆ, ದೇವಸ್ಥಾನದಲ್ಲಿ ಯಾರು ಏನೇ ನೋಡ್ತಾ ಇದ್ದೀವಿ, ಭಕ್ತಿ ಹೆಸರು ಏನೆಲ್ಲ ಕ್ವಶನ್ಸ್ಗಳಿರ್ತವೆ. ಅವ್ರಿಷ್ಟು ಚೆನ್ನಾಗಿ ನನಗೆ ಆಗದ ಹಾಗೆ ನನ್ನ ರೋಗ ಏನಿತ್ತು ಎಲ್ಲ ಬಯಲು ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಹೀಗೆ ನಮ್ಮ ಜೀವನದಲ್ಲಿ ಯಾರಾದರೂ ಭಕ್ತರಿಗೆ ಗೆಳೆತನ ಇದ್ರೆ ಅವರು ಕಾರಣ ಆಗ್ತಾರೆ ನಮ್ಮ ಮುಂದೆ ಹೋಗ್ಲಿಕ್ಕೆ. ಅಂಥವರನ್ನ ಗೆಳೆತನ ಮಾಡಿ. ನಾನೇನ್ ಹೇಳಿದೆ, ನಮ್ಮ ರೀತಿ ಏನ್ ಮಾಡ್ಕೊಂಡು ಹೋಗೋರಿದ್ದಾರೆ ಅಂಥವರನ್ನ, ಅದನ್ನ ಬಿಟ್ಟು ಬೇರೆದವರನ್ನಲ್ಲ. ಅದೇ ರೀತಿ ನಾನು ಭಕ್ತಿ ಮಾಡ್ಬೇಕು, ಸ್ವಲ್ಪ ಜನ ಹೇಳ್ತಾರೆ ನಾನು ಎಲ್ಲ ಚೆನ್ನಾಗಿರ್ಬೇಕು, ಬಟ್ ನಾನು ಯಾರ ಜೊತೆಗಿರ್ಲಿ ಅವರಿಂದ ನನಗೇನು ಎಫೆಕ್ಟ್ ಆಗೋದಿಲ್ಲ. ಹಂಗ ಆಗೋದಿಲ್ಲ. ಅದು ನಾನೊಂದು ಕೊಳಚೆ ಪ್ರದೇಶದಲ್ಲಿ ಪರಿಮಳ ಭರಿತವಾಗಿರ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ. ಓಕೆ, ನಾನು ಎಂತರ ಜೊತೆ, ಅದಕ್ಕೆ ನಾವ್ ಏನ್ ಮಾಡ್ತಿದ್ದೇವೆ ಅದನ್ನೇ ಮಾಡೋರು ನಮ್ಮ ಒಟ್ಟಿಗೆ ಬೇಕು, ಅವರೇ ಕರ್ಕೊಂಡು ಹೋಗೋರು. ಅವರಿಗೂ ನಮಗೇನು ಗೋಲ್ ಇದೆ ಅದೇ ಗೋಲ್ ಉಳ್ಳವರು ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದಾಗೋದಿಲ್ಲ. ನಮ್ಮ ಹಳ್ಳಿ ಭಾಷೆಯಲ್ಲಿ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾರೆ, ಎತ್ತು ಏರಿಗೆ ಎಳಿತು, ಕೋನ ಕೆರೆಗೆ ಎಳಿತು. ಏನಂಗಂದ್ರೆ ಯಾರು ಕೇಳಿದ್ರೆ ಇದನ್ನ? ಎತ್ತಿಗೆ ಏರಿಗೆ, ಕೋನ ಕೆರೆ. ಏನ್ ಹೇಳ್ತಾರೆ ಅದು? ಅಪೋಸಿಟ್, ಹೊಂದಾಣಿಕೆ ಇಲ್ಲ. ಹಾಗೆ ನೀವು ಇದ್ಬಿಟ್ರೆ
ನೀವು ಹೋಗಕ್ಕಾಗಲ್ಲ, ಅವರು ಹೋಗಕ್ಕಾಗಲ್ಲ. ನೀವು ಹೋಗಿ ಅವ್ರಂಗಿರಕ್ಕಾಗಲ್ಲ, ಅವ್ರು ಹೋಗಿ ನಿಮ್ಮಂಗಿರಕ್ಕಾಗಲ್ಲ. ಇದು ಸಮಸ್ಯೆ ಆಗುತ್ತೆ. ಅದು ತುಂಬಾ ಅವಶ್ಯಕತೆ. ಅಂತಹ ಒಂದು ಸಂಗಡಿಗರು ನಮ್ಮೊಟ್ಟಿಗೆ ಇರ್ಲೇಬೇಕು. ಓಕೆ, ಪಿಯರ್ಸ್ ಅಸೋಸಿಯೇಷನ್. ಆದ್ರೆ ಎಲ್ಲಿದ್ದಾರೆ ಪ್ರಭುಗಳೇ ಅವರು? ಎಲ್ಲಿದ್ದಾರೆ? ಎಲ್ಲಿ ಸಿಗ್ತಾರೆ? ಎಲ್ಲಿ ಸಿಗೋದಿಲ್ಲ ಅವ್ರು, ಇಲ್ಲೇ ಸಿಗ್ತಾರೆ. ಓಕೆ, ಅದಕ್ಕೆ ನಂಗೆ ಯಾರು ಹೆಲ್ಪ್ ಮಾಡೋದಿಲ್ಲಲ್ಲ ಪ್ರಭುಗಳು, ಯಾರು ಇಲ್ಲಿವರೆಗೂ ಹಂಗೆ ಕೇಳೋದೇ ಇಲ್ಲ ನನಗೆ ಬಂದು. ಅದಕ್ಕೆ ನಾನು ಮೊದಲು ಮಾಡ್ಬೇಕು. ಅವರೆಲ್ಲ ನಾನು ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್. ಯಾರೋ ಮೆಟೀರಿಯಲಿಸ್ಟ್ ಒಬ್ರು ಹೇಳುತ್ತೆ, ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್. ಏನೋ ದಕ್ಷಿಣ ದಾನ ನನ್ನಿಂದ ಸ್ಟಾರ್ಟ್ ಆಗುತ್ತೆ. ಯು ಏನದು, ಯು ವಾಂಟ್ ಟು ಸಿ ದ ಚೇಂಜ್ ದಟ್ ಯು ಸ್ಟಾರ್ಟ್, ಸಮಥಿಂಗ್ ಲೈಕ್ ಒನ್ ಸ್ಟೇಟ್ಮೆಂಟ್ ಇಸ್ ದೇರ್. ಐ ಆಮ್ ನಾಟ್, ವಾಟ್ ಇಸ್ ಇಟ್? ಯು ವಾಂಟ್ ಟು ಸಿ ದ ಚೇಂಜ್ ಇನ್ ಅದರ್ಸ್ ದಟ್ ಯು ವಾಂಟ್ ಟು ಬಿ, ಸಮಥಿಂಗ್ ಲೈಕ್ ದಟ್. ಸೊ ಅದಕ್ಕೆ ಈ ಗೆಳೆತನದಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ, ಅವ್ರು ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಅವ್ರು ನಂಗೆ ಇದು ಮಾಡ್ತಿಲ್ಲ, ಅದು ಮಾಡ್ತಾರೆ, ಅದು ಮ್ಯಾಟ್ರ್ ಆಗಲ್ಲ. ನಾನೇನ್ ಮಾಡ್ತಾ ಇದ್ದೀನಿ, ನಾನು ಮಾಡಿದ್ರೆ ಅದು ಆಮೇಲೆ ಬಂದೇ ಬರುತ್ತೆ. ಸೊ ಈ ಗೆಳೆತನ, ಇಂಥ ಗೆಳೆತನ ನಮ್ಮ ಹತ್ರ ಇರುತ್ತೆ. ಆಮೇಲೆ ಒಂದ್ ವೇಳೆ ಲೇಜಿ ಕ್ರೇಜಿ ಜನರ ಜೊತೆಗೆ ನಾವಿದ್ದೀವಿ ಅಂದ್ರೆ ಖಂಡಿತವಾಗಿ ನಾವು ಲೇಜಿ ಕ್ರೇಜಿನ ಆಗ್ತೀವಿ. ಅದಕ್ಕೇನು ಏನೇ ಇಲ್ಲ. ಓಕೆ, ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ಹೇಗೆ ಕರ್ಣ ಇದ್ದ, ಕರ್ಣ ಒಳ್ಳೆಯವನೇ ಇದ್ದ. ಆದ್ರೆ ಯಾರ ಸಂಘ ಮಾಡಿದವನು? ದುರ್ಯೋಧನನ ಸಂಘ ಮಾಡಿದ. ಕೊನೆಗೆ ಏನಾಯ್ತು? ಎಲ್ಲ ಅವನಂತಿರುವಂತ ಏನೆಲ್ಲ ಒಳ್ಳೆ ಗುಣಗಳು, ಅದಕ್ಕೇನು ವ್ಯಾಲ್ಯೂ ಇಲ್ಲ ಹಂಗಾಯ್ತು ಸಂಘದಿಂದ. ನೋಡಿ, ಅದೇ ರೀತಿ ವಿಭೀಷಣ ಇದ್ದ. ವಿಭೀಷಣ ಏನ್ ಮಾಡಿದ? ರಾಮನ ಜೊತೆಗೆ ಸಂಘ ಮಾಡಿದ. ರಾಮನ ಶುದ್ಧ ಭಕ್ತ ಅಲ್ವಾ? ಇನ್ನೊಂದು ರಾಮಾಯಣದಲ್ಲಿ ಕೈಕೇಯಿ ಇದ್ಲು. ರಾಮನ ಮೇಲೆ ತುಂಬಾ ಪ್ರೀತಿ ಇತ್ತು. ಆದ್ರೆ ಮಂತ್ರನ ಸಂಘ ಮಾಡಿದ್ಲು. ಆ ಮಂತ್ರನ ಸಂಘ ಮಾಡಿದಗೋಸ್ಕರ ಅವಳು ಮನಸ್ಸು ತರ ಆಗಕ್ಕೆ ಸ್ಟಾರ್ಟ್ ಆಯ್ತು. ಮಂತ್ರ ಸೊ ಮಂತ್ರ ಅವಳು ಪ್ರಾರಂಭ ಆಯ್ತು. ಅದಕ್ಕೆ ಅಂತ ತುಂಬಾ ಉದಾಹರಣೆಗಳು ನಮಗೆ ಸಿಗ್ತವೆ. ನಾವು ಯಾರ ಜೊತೆಗೆ ಇರ್ತೀವಿ ಹಾಗೆ ನಾವು ಆಗ್ತೇವೆ. ಅದಕ್ಕೆ ಸೆಲೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈಕ್ವಲ್ ಸಂಘ ಅಂತಾರೆ ಅದಕ್ಕೆ. ಇದು ವಿಷಯ. ಓಕೆ, ಆಮೇಲೆ ಎರಡನೇದ್ದು ಹೇಳ್ತೇನೆ. ಎಲ್ಲ ವಿಷಯಗಳು ಒಂದನೇದ್ರಲ್ಲೇನೆ ನಾನು ಹೇಳಿದ್ದು, ಬೆಳೆಸ್ಕೊಳ್ಳೋ ವಿಷಯದಲ್ಲಿ ಹೇಳಿದೆ. ಮೈಲ್ ಸ್ಟೋನ್ ಸೆಟ್ ಆದ್ಮೇಲೆ ನಾವು ಹೆಂಗ್ ಹೋಗ್ತೀವಿ ಅನ್ನೋದೆಲ್ಲ ವಿಷಯ ಹೇಳಿದೆ. ರೋಲ್ ಮಾಡಲ್ ಇರಬೇಕು, ಅದೆಲ್ಲ. ಎರಡನೇದ್ದು ನಮ್ಮ ಬಿಹೇವಿಯರ್, ವರ್ತನೆ. ಎರಡನೇ ವಿಷಯ ಇದು ವರ್ತನೆ. ಬಿಹೇವಿಯರ್ ಅಂದ್ರೆ ಏನು? ನಾವು ಯಾವ್ಯಾವ ರೀತಿಯ ಜನರ ಜೊತೆಗೆ ಬಿಹೇವ್ ಮಾಡ್ತೀವಿ. ಒಂದು ಬಿಹೇವಿಯರ್ ಡೀಲಿಂಗ್ ಇರುತ್ತೆ ನಮ್ದು. ಒಂದು ವ್ಯವಹಾರ ನಮ್ಮ ಸೀನಿಯರ್ ಜೊತೆಗಿರುತ್ತೆ, ಒಂದು ವ್ಯವಹಾರ ನಮ್ಮ ಸ್ತರದಲ್ಲಿ ಈಕ್ವಲ್ಸ್ ಅಂತ ಕರೀತಾರೆ ಅವರೊಟ್ಟಿಗೆ ವ್ಯವಹಾರ ಇರುತ್ತೆ. ಇನ್ನೊಂದು ವ್ಯವಹಾರ ನಮ್ಗಿಂತ ಚಿಕ್ಕವರವ್ರ ಜೊತೆಗೆ ಇರುತ್ತೆ. ನಾವು ಯಾವಾಗಲೂ ಕಲ್ಕೊಳ್ಬೇಕು ಭಕ್ತಿಯಲ್ಲಿ ಬಂದಾಗ. ಇದು ಒಂದು ಶಿಷ್ಟಾಚಾರ. ನಾವು ಭಕ್ತಿ ವೃಕ್ಷದಲ್ಲಿ, ಭಕ್ತಿ ಬಿಂದುದಲ್ಲಿ ಇದನ್ನ ಶಿಷ್ಟಾಚಾರದ ಒಂದು ಭಾಗ ಇದು. ಭಕ್ತಿಯಲ್ಲಿ ನಮಗಿಂತ ಮುಂದಿದ್ದವರ ಜೊತೆಗೆ, ಪ್ರಗತಿ ಹೊಂದೋರ ಜೊತೆಗೆ ನಾವು ಹೇಗೆ ವ್ಯವಹಾರ ಮಾಡಬೇಕು, ಭಕ್ತಿಯಲ್ಲಿ ನಮ್ಮ ಜೊತೆಗೆ ಇರುವವರ ಜೊತೆಗೆ ನಮ್ಮ ಮಾತುಗಳು, ವ್ಯವಹಾರ ಹೇಗಿರಬೇಕು, ಭಕ್ತಿಯಲ್ಲಿ ನಮ್ಗಿಂತ ಜೂನಿಯರ್ ಇರ್ತಾರೆ ಅವರೊಟ್ಟಿಗೆ ವ್ಯವಹಾರಗಳು, ಮಾತುಗಳು ಹೇಗಿರ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇದು ಬಿಹೇವಿಯರ್ ಅಂತಾರೆ ಇದಕ್ಕೆ. ಬಿಹೇವಿಯರ್, ವರ್ತನೆ, ವ್ಯವಹಾರ. ಓಕೆ, ಆಯ್ತು ಬಿಡು, ಇವರು ಭಕ್ತರೇ ನಾನು ಭಕ್ತರ, ಹರಿ ಬೋಲ್, ಅವ್ರ ಮೇಲೆ ಕೈ ಹಾಕೋಬೇಕು, ಕುಣಿಯೋದಲ್ಲ, ಅವ್ರ ತಲೆ ಮೇಲೆ ಹತ್ತು ಕುತ್ಕೊಳ್ಳೋದಲ್ಲ. ಓಕೆನಾ? ನಾವು ಡಿಫ್ರೆನ್ಸಿಯೇಟ್ ಮಾಡ್ಬೇಕು, ಕೆಟಗರಿ ಮಾಡಿ ಇಟ್ಕೊಳ್ಬೇಕು ನಮ್ಮ ಮನಸ್ಸಲ್ಲೇ. ನಮ್ಗೆ ಭಕ್ತರ ಸಮಾಜದಲ್ಲೇ ನಮ್ಗಿಂತ ಸೀನಿಯರ್ ಯಾರು, ನಮ್ಮ ಈಕ್ವಲ್ಸ್ ಯಾರು, ನಮ್ಗಿಂತ ಜೂನಿಯರ್ ಹೊಸದಾಗಿ ಬಂದಂತ ಭಕ್ತರು ಯಾರು, 3 ಜನರನ್ನು ಕೆಟಗರಿ ಮಾಡಿ ಇಟ್ಕೊಳ್ಬೇಕು ನಾವು. ಓಕೆ, ಇದು ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿ 3 ಕೆಟಗರಿ ಮಾಡಿ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಸೀನಿಯರ್ ಬಂದ್ರೆ ಹೇಗೆ ನೋಡಬೇಕು? ಮೊದಲೇದ್ದು, ಯಾರಾದ್ರು ಸೀನಿಯರ್ ಬಂದ್ರೆ ಅವರನ್ನ ತುಂಬಾ ಗೌರವದಿಂದ ನೋಡಬೇಕು. ಒಂದು ವೇಳೆ ಇನ್ ಕೇಸ್ ಸೀನಿಯರ್ ಅಲ್ಲೂ ಕೂಡ, ಯಾಕಂದ್ರೆ ಎಲ್ಲರೂ 100% ಪರ್ಫೆಕ್ಟ್ ಇರುವುದಿಲ್ಲ. ಒಂದೊಂದ್ಸರಿ ನಮಗೆ ಮ್ಯಾಲಿಂದು ಸೀನಿಯರ್ ನೋಡುವಾಗ ಅವರಲ್ಲಿಯೂ ಕೂಡ ಒಂದಷ್ಟು ಹುಳುಕುಗಳು ಕಾಣಿಸ್ತವೆ ನಮಗೆ. ಹುಳುಕಂದ್ರೆ ಗೊತ್ತಾಯ್ತಲ್ಲ, ಒಂದಷ್ಟು ಏನ್ ಹೇಳ್ತಾರೆ, ಫಾಲ್ಟ್ಗಳು, ತಪ್ಪುಗಳು ಕಾಣಿಸ್ತವೆ. ಅದಕ್ಕಿಲ್ಲಿ ಹೇಳ್ತಾರೆ ಅಂದ್ರೆ, ಸೀನಿಯರ್ ನೋಡುವಾಗ ನಾವು ಆ ವಿಷಯಗಳನ್ನ ನೋಡಬಾರ್ದು. ಯಾಕಂದ್ರೆ ಅವ್ರನ್ನ ನೋಡ್ಕೊಂಡು ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ತಾ ಇದೀವಿ.
ಅಂಥದ್ದೇನಾದ್ರು ತಪ್ಪುಗಳು ಸಣ್ಣ ಪುಟ್ಟ ಏನೋ ಕಂಡು ಅಂದ್ರೆ ಅದನ್ನ ನೋಡ್ಲಿಕ್ಕೆ ಹೋಗ್ಬಾರ್ದು, ತೆಗಿಬೇಕು. ಆಲ್ವೇಸ್ ಸಿ ದ ಬ್ರೈಟರ್ ಸೈಡ್. ಒಳ್ಳೇದ ಕಡೆಗೆ ಏನಿದೆ ಅವರದ್ದು ಒಳ್ಳೇದು ಏನೇನಿದೆ ಅದನ್ನ ನೋಡ್ಬೇಕು. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಯುಧಿಷ್ಠಿರ ಮಹಾರಾಜ ಅವರ ಮನೆಯಲ್ಲೇ ಧೃತರಾಷ್ಟ್ರ ಇದ್ದ. ಧೃತರಾಷ್ಟ್ರ ಸೀನಿಯರ ಜೂನಿಯರ? ಸೀನಿಯರ್. ಅದಕ್ಕೆ ಸೀನಿಯರ್ ಇದ್ದಾವೆ ಧೃತರಾಷ್ಟ್ರ, ಯುಧಿಷ್ಠಿರ ಮಹಾರಾಜ ಪಾಂಡವರು ಹೇಗೆ ನೋಡ್ತಾ ಇದ್ರಂದ್ರೆ ಅವನಿಗೆ ಅಂಕಲ್ ಅಂತಾನೆ ಅದೇ ಭಾವದಲ್ಲಿ. ಯಾಕಂದ್ರೆ ನನ್ನ ತಂದೆ ತೀರಿ ಹೋದಾಗ ನಮ್ಮನ್ನ ಹತ್ತಿರ ಇಟ್ಟುಕೊಂಡು ಸಾಕಿ ಬೆಳೆಸಿದ್ದಾರೆ, ಆ ಭಾವದಲ್ಲೇ ನೋಡ್ತಾ ಇದ್ರು. ಆದ್ರೆ ಆ ದುರ್ಯೋಧನ ಮನಸ್ಸಲ್ಲಿ ತುಂಬಾ ಕೆಟ್ಟ ವಿಚಾರಗಳು ಕೂಡ ಇದ್ವು ಈ ಪಾಂಡವರ ಕಡೆಗೆ. ಮಗನಿಗೋಸ್ಕರ ವಿಶೇಷ, ಮಕ್ಕಳಿಗೋಸ್ಕರ ಅವ್ರಿಗೊಂದು ಬೇರೆ ಹಾರ್ಟ್ ಇತ್ತು. ಆದ್ರೂ ಈ ಪಾಂಡವರು ಸೀನಿಯರ್ ಅಂದ ತಕ್ಷಣ ಅವರಲ್ಲಿರುವಂತ ತಪ್ಪುಗಳನ್ನು ಒಟ್ಟೆ ನೋಡ್ಲಿಲ್ಲ ಅವರು. ನನ್ನ ಏನಂತ ಕರೀತಾರೆ, ಅಂಕಲ್ ಅಲ್ವಾ, ಅಂಕಲ್, ಚಿಕ್ಕಪ್ಪ ದೊಡ್ಡಪ್ಪ ಏನು, ಸೊ ನಮಗ್ ಬೆಳೆಸಿದ್ದಾರೆ, ಚಿಕ್ಕವನಿಗೆ ನೋಡಿದ್ದಾರೆ, ಅವ್ರು ಎಷ್ಟೇ ಆಗ್ಲಿ ನಮ್ಗಿಂತ ದೊಡ್ಡವರು, ಸೀನಿಯರು, ಆ ಭಾವದಲ್ಲೇ ಪಾಂಡವರು ನೋಡಿದ್ದು. ಅದಕ್ಕೆ ಈ ಭಾವ ಯಾವಾಗ್ಲೂ ನಮ್ಮ ಹತ್ರ ಪ್ರಾಕ್ಟಿಕಲ್ ವಿಷಯ ಹೇಳ್ತಾ ಇದ್ದೀನಿ ನಿಮಗೆ. ಯಾರೇ ಭಕ್ತಿಯಲ್ಲಿ ನಾವು ಭಕ್ತರಲ್ಲಿರುವಾಗ ಸೀನಿಯರ್ ನೋಡಿದ್ರೆ ಬ್ರೈಟರ್ ಸೈಡ್, ಅದನ್ನಷ್ಟೇ ವಿ ಶುಡ್ ಸಿ ಬ್ರೈಟರ್ ಸೈಡ್, ನಾಟ್ ನೆಗೆಟಿವ್ ಸೈಡ್. ಪ್ಲಸ್ ಏನಿದೆ ಆ ಕಡೆಗೆ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಓಕೆ, ನಮ್ಮ ಕಣ್ಣಿಗೆ, ಯಾಕಂದ್ರೆ ನಮ್ಮ ಕಣ್ಣಿಗೆ ಯಾಕೆ ಫಾಲ್ಟ್ ಕಾಣ್ತವೆ ಅಂದ್ರೆ ನಮ್ಮ ಕಣ್ಣ ಅಂತವಿದಾವೆ. ನಮ್ಮ ಕಣ್ಣು ಹೇಗಿದಾವೆ ಅಂತವಿದಾವೆ. ಓಕೆ, ಅದು ಹೇಗೆ ಅಂದ್ರೆ ವಿಷಯ ಇದೆ, ನಾನು ನೆನಪಾಯ್ತು, ಹೇಳ್ತೇನೆ. ಅದು ಸುಭಾಷಿತ, ಎಲ್ಲೋ ಒಂದ್ ಕಡೆ ಸುಭಾಷಿತ. ಆ ಸುಭಾಷಿತ ಏನ್ ಹೇಳಂತಂದ್ರೆ, ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಲೋಕೋತ್ತರಾನಾಂ ಚೇತಾಂಸಿ ಕೋನು ವಿಜ್ಞಾತು ಮರ್ರತಿ. ಏನಂಗಂದ್ರೆ ಇದ್ರಲ್ಲಿ ಹೇಳ್ತಾರಂದ್ರೆ, ಯಾರು ಜಗತ್ತಿನ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಿದ್ದಾರೆ, ಓಕೆ, ಬೇರೆದವರಿಗೆ ಏನೋ ಒಂದು ಕಲ್ಯಾಣ ಕೆಲಸ ಮಾಡುವುದರಲ್ಲಿ ಬೀಜಿ ಅವರು ಇರ್ತಾರೆ, ಅಂತವರ ಮಾತುಗಳು ಒಂದೊಂದ್ಸರಿ ವಜ್ರಾದಪಿ ಕಠೋರಾಣಿ, ಒಂದೊಂದ್ಸರಿ ಅಂತವರ ಮಾತುಗಳು ತುಂಬಾ ಖಡಕ್ಕಾಗಿಯೂ ಇರ್ತವೆ. ಓಕೆ, ಅವ್ ಕೇಳಿದ್ರು ಅವ್ರಿ ಸೀನಿಯರ್ ಆಗಿ ಹಿಂಗೆ ಮಾತಾಡ್ತಾರೆ ಅಂತದೆಲ್ಲ ವಿಚಾರ ಬರುತ್ತಲ್ಲ ನಮಗೆ. ಅದಕ್ಕೆ ಇಲ್ಲಿ ಒಂದು ಇದೆ, ಅದನ್ನು ಕೇಳ್ಕೊಳ್ಳಿ. ಒಂದೊಂದ್ಸರಿ ಅವರ ಮಾತುಗಳು ಮೃದುನಿ ಕುಸುಮಾದಪಿ, ಕುಸುಮ ಅಂದ್ರೇನು, ಹೂ. ಅವರ ಮಾತುಗಳು ಒಂದೊಂದ್ಸರಿಗೆ ಕುಸುಮದ ಅಂದ್ರೆ ಹೂವಿನ ರೂಪದಲ್ಲಿ ಇರ್ತವೆ. ಆಮೇಲೆ ಲೋಕೋತ್ತರಾನಾಂ ಚೇತಾಂಸಿ, ಓಕೆ, ಅಂತಹ ಜಗತ್ತಿನ ಕಲ್ಯಾಣಕ್ಕಾಗಿ ಅವರ ವ್ಯವಹಾರ ಕೆಲಸ ಸೇವೆ ಏನು ಮಾಡ್ಕೊಂಡಿದ್ದಾರೆ, ಒಂದೊಂದ್ಸರಿ ವಜ್ರದ ತರ ಅವರು ಖಡಕ್ ಆಗಿರ್ತಾರೆ, ಹೂವಿನ ತರ ಸಾಫ್ಟ್ ಆಗಿರ್ತಾರೆ. ಇಂಥವರನ್ನ ನಮ್ಮಂತ ಸಾಮಾನ್ಯ ಜನರು ಅವರ ಅರ್ಹತೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಕಷ್ಟ ಆಗತ್ತೆ, ನಮಗೆ ಆಗೋದಿಲ್ಲ. ಅದಕ್ಕಾಗಿ ಅವರ ವ್ಯವಹಾರಗಳು ನಮಗೆ ಕಷ್ಟ, ಅದು ನೋಡಕ್ ಆಗಲ್ಲ. ಹಾಗಾಗಿ ನಾವು ಯಾವಾಗ ಸೀನಿಯರ್ ಅಂತ ಅನ್ಕೊಳ್ತೀವಿ, ಹಾಗೆ ಅವ್ರು ಯಾವಾಗ ಖಡಕ್ ಆಗಿದ್ದಾರೆ, ಯಾವಾಗ ಸಾಫ್ಟ್ ಆಗಿದ್ದಾರೆ, ಏನಿದ್ದಾರೆ, ನಾವು ಜಡ್ಜ್ಮೆಂಟ್ ಮಾಡಕ್ ಹೋಗ್ಬಾರ್ದು. ಓಕೆ, ಇದು ಫಸ್ಟ್. ಯಾವಾಗ್ಲೂ ರೈಟರ್ ಸೈಡ್, ಪ್ಲಸ್ ಸೈಡ್ ನೋಡ್ಬೇಕು. ಇದು ಸೀನಿಯರ್ಸಿ. ಎರಡನೇದ್ದು ಈಕ್ವಲ್ಸ್, ನಮ್ಮ ಸಮಾನವಾಗಿರ್ತಾರೆ. ಇಲ್ಲಿ ಸಮಸ್ಯೆ ಏನ್ ಬರುತ್ತೆ ನೋಡಿ, ಅವ್ರನ್ನ ಹೆಂಗ್ ನೋಡ್ಬೇಕು. ನಮ್ಮ ಸಮಾನವಾಗಿ ಭಕ್ತಿ ಮಾಡ್ತಿರ್ತಾರೆ, ನಮ್ಮ ಸಮಾನವಾಗಿ ಸೇವೆ ಮಾಡ್ಕೊಂಡಿರ್ತಾರೆ, ನಮ್ಮ ಸಮಾನವಾಗಿ ಜಪ ಮಾಡ್ತಿರ್ತಾರೆ. ಅವಾಗ ಈ ಭಾವನೆ ಸಾಮಾನ್ಯವಾಗಿ ಒಂದು ಭಾವನೆ ನಮ್ಮೆಲ್ಲರ ಹತ್ರ ಬರುತ್ತೆ. ಅದೇನಂದ್ರೆ ಎನ್ವಿಯಸ್ನೆಸ್. ಎನ್ವಿಯಸ್ನೆಸ್ ಅಂದ್ರೆ ಏನು? ದ್ವೇಷ ಭಾವನೆ ಬರುತ್ತೆ. ಅವಾಗ ನಮಗೆ ಸಮಾಧಾನದಲ್ಲೇ ಭಕ್ತರ ಗ್ರೂಪ್ ಅಲ್ಲಿ ಅಥವಾ ಸಂಘದಲ್ಲಿ ನಾವೆಲ್ಲ ಇರಬೇಕಾದ್ರೆ ನಮ್ಮ ಈಕ್ವಲ್ ಯಾರಿದ್ದಾರೆ ಅಂತ ಇಮಿಡಿಯೇಟ್ ನಮ್ಮ ತಲೆಯಲ್ಲಿ ಬರುತ್ತೆ. ದ್ವೇಷ ಯಾವ್ದಕ್ ಬರುತ್ತೋ ಗೊತ್ತಿಲ್ಲ, ತುಂಬಾ ಸಾರಿ ಬರುತ್ತೆ. ಅವ್ರು ಸ್ವಲ್ಪ ಜಪ ಮಾಡ್ತಿದ್ರ, ಅಥವಾ ಒಂದೇನೋ ಸೇವೆ ಮಾಡ್ತಿದ್ರ, ಅಥವಾ ಒಂದೇನೋ ಇದೆಯಾ, ಅಥವಾ ಅವ್ರ ಸೇವಾ ಚೆನ್ನಾಗಿದೆಯಾ, ಅಥವಾ ಅವರನ್ನ ನೋಡ್ಬಿಟ್ಟು ಯಾರೋ ಸೀನಿಯರ್ ಅವ್ರಿಗೆ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರ, ನನಗ್ ಬರ್ಲಿಲ್ಲ ಅಂತದ್ದು. ಅವಾಗ ನಮಗೆ ಅವರ ಕಡೆಗೆ ಸ್ವಲ್ಪ ಒಂದು ಇದು ಬರಕ್ ಸ್ಟಾರ್ಟ್ ಆಗತ್ತೆ. ಏನದು? ದ್ವೇಷ ಬರ್ಲಿಕ್ಕೆ.
ಸಾಮಾನ್ಯವಾಗಿ ದ್ವೇಷ ಬರುವುದು ಎಲ್ಲೇ ಎನ್ವಿಯಸ್ನೆಸ್, ದ್ವೇಷ ಹುಡುಕೊಳ್ಳೋದು. ಎನ್ವಿಯಸ್ನೆಸ್ ಅಂದ್ರೆ ದ್ವೇಷನಾ, ಏನೋ ಇನ್ನೊಂದು ಶಬ್ದ, ಪ್ರಾಪರ್ ಶಬ್ದ ಹೇಳಿ. ಮತ್ಸರ ಮತ್ಸರ ಆ ಭಾವನೆ ಬರುತ್ತೆ. ಅವಾಗ ಏನಾಗಿ ಸ್ಟಾರ್ಟ್ ಆಗೈತೆ, ಅದು ಹಗುರಕ ಸ್ಟಾರ್ಟ್ ಆಗತ್ತೆ, ಅದು ಇಮಿಡಿಯೇಟ್ ಹೊರಗಡೆ ಬರುವುದಿಲ್ಲ. ಅದು ಅಂತವೆಲ್ಲ ನೋಡ್ಬಿಟ್ಟು ಒಳಗಡೆ ಸ್ಟಾರ್ಟ್ ಆಗತ್ತೆ. ಅದು ತುಂಬಾ ಸೂಕ್ಷ್ಮ ಇರುತ್ತೆ. ಹಗುರ 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 ಪ್ರಾರಂಭ ಆಗತ್ತೆ, ಆಮೇಲೆ ಒಂದು ದಿನ ಬ್ಲಾಸ್ಟ್ ಆಗತ್ತೆ. ಅದು ಬಹಳ ತುಂಬಾ ಸೂಕ್ಷ್ಮ ಇದೆ, ತುಂಬಾ ಸೂಕ್ಷ್ಮ ಅದು. ಯಾಕಂದ್ರೆ ಜೊತೆಗೇನೆ ಇರ್ತೇವೆ ನಾವು. ಹೀಗಾಗಿ ಎಷ್ಟೋ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಸಂಬಂಧವನ್ನ ಕೆಡಿಸ್ಕೊಂಡು ಮುರಿಸ್ಕೊಂಡ್ಬಿಡ್ತಾರೆ. ಮತ್ ನಮಗ್ ಗೊತ್ತು, ನಾವು ಮುಂದೆ ಹೋಗ್ಬೇಕಂತ ಆದ್ರೆ ನಮಗೆ ಈಕ್ವಲ್ಸೇ ಬೇಕು. ಯಾಕೆ ಹೇಳಿ, ಸೀನಿಯರ್ ಜೊತೆಗೆ ಹೋಗಿ ನಾವು ಇರಕ್ಕಾಗಲ್ಲ. ಸೀನಿಯರ್ ಭಕ್ತರ ಜೊತೆಗೆ ಯಾವತ್ತೂ ಅಸೋಸಿಯೇಷನ್ ಮಾಡಕ್ಕಾಗಲ್ಲ. ಅವರಿಂದ ನಾವು ಪ್ರೇರಣೆ ತಗೊಳ್ತೇವೆ ಅಷ್ಟೇ. ಆದ್ರೆ ನಾವು ಜೂನಿಯರ್ ಹತ್ರ ಇಟ್ಕೊಂಡು ಹೋಗಿ, ತುಂಬಾ ಈಗ ಹೊಸದಾಗಿ ಭಕ್ತಿಯಲ್ಲಿ ಬಂದಿದ್ದಾರೆ ಏನಂತ ಅವ್ರ ಹೊತ್ತಿಗೆ ಹೋಗಿ ಇದ್ಕೊಂಡು ನಾವು ಭಕ್ತಿ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮಗೂ ಭಾವನೆಯಲ್ಲಿ ನಿಮಗೆಲ್ಲ ಇರುತ್ತೆ, ಓ ಈಗ ಬಂದಿದ್ದಾರೆ, ಅವ್ರಿಗೆ ಏನ್ ಗೊತ್ತಿದೆ ಅನ್ನೋ ಭಾವನೆ ನಮಗಿರುತ್ತೆ. ತುಂಬಾ ಸೀನಿಯರ್ ಹತ್ರ ಹೋಗಕ್ಕಾಗಲ್ಲ. ಆದ್ರೆ ನಮ್ಗೆ ಹಾಗಿದ್ರೆ ಭಕ್ತಿಯಲ್ಲಿ ಮುಂದೆ ಕರ್ಕೊಂಡು ಹೋಗ್ಬೇಕನ್ನೋರು ಯಾರ ಅವಶ್ಯಕತೆ ಇದೆ ನಮಗೆ? ಈಕ್ವಲ್ಸ್ ಅವಶ್ಯಕತೆ ಇದೆ. ಈಕ್ವಲ್ಸ್ ಅವಶ್ಯಕತೆ ಇರುವಾಗ, ಈಕ್ವಲ್ಸ್ ಅಂದ್ರೆ ಏಜ್ ವೈಸ್ ಅಲ್ಲ. ಅದೊಂದು ನೆನ್ಪಿಟ್ಟುಕೊಳ್ಳಿ. ಈಕ್ವಲ್ಸ್ ಅಂದ್ರೆ ನನ್ನ ಏಜ್ ದವ್ರು ಇದ್ದಾರೆ, ಅಥವಾ ನನ್ನ ಕ್ಲಾಸ್ ಅಲ್ಲಿ ಇದ್ದಾರೆ, ನಮ್ಮ ಓಣಿಯಲ್ಲಿದ್ದಾರೆ, ಹಂಗಲ್ಲ. ಭಕ್ತಿಯಲ್ಲಿ ನನ್ನದೇ ಸ್ಥಾನದಲ್ಲಿ ಭಕ್ತಿ ಮಾಡ್ಕೊಂಡಿದ್ದಾರೆ, ನನ್ನ ತರನೇ ಏನೋ ಮಾಡ್ಕೊಂಡಿದ್ದಾರೆ, ಅವ್ರ ತರ ನಾನ್ ಮಾಡ್ಕೊಂಡಿದ್ದೇನೆ, ಆ ಸ್ಥಾನದಲ್ಲಿ ಕೆಟಗರಿ ಅವರೇ ಬೇಕಾಗತ್ತೆ. ಒಂದ್ ವೇಳೆ ನಮ್ಮನ್ನ ಬಿದ್ರೆ ಎದ್ರೆ ಅಥವಾ ಏನಾದ್ರು ಸಮಸ್ಯೆ ಆದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೇನಲ್ಲ, ಕರ್ಕೊಂಡು ಹೋಗ್ಲಿಕ್ಕೆ ಅವರೇ ಇಲ್ಲ ಅಂದ್ರೆ ನಮ್ಮನ್ನ ಕರ್ಕೊಂಡು ಹೋಗೋರು ಯಾರು? ಜೂನಿಯರ್ ಯಾವಾಗ್ಲೂ ವಿಚಾರ ಮಾಡ್ತಾರೆ, ನಾವು ಬಿದ್ದಿದ್ದು ಅವ್ರಿಗೆ ಗೊತ್ತಾಗುದಿಲ್ಲ. ಅವ್ರು ಯಾವಾಗ್ಲೂ ಹಿಂಗೆ ನೋಡ್ತಾರೆ, ಹೋ ನೀವೆಲ್ಲ ಚೆನ್ನಾಗೇ ಇದ್ದೀರಿ, ಮಸ್ತ್ ಇದ್ದೀರಿ. ಯಾಕಂದ್ರೆ ಅವ್ರು ಯಾವಾಗ್ಲೂ ನಮ್ಮನ್ನ ದೊಡ್ಡವರಾಗೆ ನೋಡ್ತಾರೆ. ಅವರು ನಾವು ಎಲ್ಲಿ ಬಿದ್ದಿದ್ದೇವೆ, ಎಲ್ಲಿ ಎದ್ದಿದ್ದೇವೆ, ನಮ್ಮ ಪರಿಸ್ಥಿತಿ ಅವ್ರು ನೋಡಕ್ ಗೊತ್ತಾಗೋದಿಲ್ಲ ಅವರಿಗೆ. ಯಾವಾಗ್ಲೂ ನಾವು ಬಿದ್ರು ಕೂಡ ನಮ್ದು ಏನಾದ್ರು ತಪ್ಪು ಮಾಡಿದ್ರು, ಹಾ ಚೆನ್ನಾಗೇ ಇದ್ರಿ ನೀವು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೇನು ಗೊತ್ತಿಲ್ಲ ನಮ್ಮ ಬಗ್ಗೆ. ಅದಕ್ಕಾಗಿ ಸೀನಿಯರ್ ಯಾಕೆ ಹೇಳುದಿಲ್ಲ ನಮ್ಗೆ? ಸೀನಿಯರ್ ಅವರು ಹೇಳಕ್ ಹೋಗುದಿಲ್ಲ. ಓಕೆ, ಯಾವಾಗ ಹೋಗಿ ನಾವು ಅವ್ರಿಗೆ ಕೇಳ್ತೇವೆ ಅವಾಗ ಹೇಳ್ತಾರೆ. ಅವರಾಗ್ಲೇ ಬಂದು ಹೀಗೆ ಹೀಗೆ ಅಂತ ಹೇಳಕ್ ಆಗೋದಿಲ್ಲ. ಅದಕ್ಕಾಗಿ ಅವರು ಹೇಳೋದಿಲ್ಲ. ಮತ್ತೆ ನಮಗೆ ಬೇಕಾದವ್ರು ಹೇಳೋರು ಯಾರು, ನೋಡೋರು ಯಾರು, ಕ್ಲೋಸ್ ಆಗಿ ಅಬ್ಸರ್ವ್ ಮಾಡೋರು ಯಾರು ನಮ್ಮನ್ನ? ಯಾಕಂದ್ರೆ ನಾವು ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೇವೆ, ಅವ್ರ ಹತ್ರ ಹೋಗಿ ಬೆರೆಯಕ್ಕೂ ಹೋಗುದಿಲ್ಲ ನಾವು. ಹೀಗಾಗಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ ಯೋಗ್ಯರು ಇರೋರು, ಅವಶ್ಯಕತೆ ಇರೋರು ಅಂದ್ರೆ ನಮ್ಮ ಈಕ್ವಲ್ಸೇ. ಎಷ್ಟು ಸಾಧ್ಯ ಆಗತ್ತೋ ಅಂತವರ ಸಂಬಂಧವನ್ನ ಗಟ್ಟಿಯಾಗಿ ಇಟ್ಕೊಂಡು, ಏನಾದ್ರು ತಪ್ಪಾದ್ರು, ಮಿಸ್ಟೇಕ್ಸ್ ಆದ್ರು, ಯಾಕಂದ್ರೆ ನಾವು ಅವರಲ್ಲಿ ತಪ್ಪು ಹುಡುಕ್ತಾ ಇದ್ದೇನೆ ಅಂದ್ರೆ ನಂದು ತಪ್ಪಿರುತ್ತೆ, ಅವ್ರದಷ್ಟೇ ಇರಲ್ಲ. ಸೊ ಇದನ್ನು ಬೆಸಸ್ಕೊಂಡು ಹೋಗೋದಿದೆ, ಇಲ್ಲಿ ದೊಡ್ಡ ಚಾಲೆಂಜ್ ಇದೆ. ಬಟ್ ಇದು ಅವಶ್ಯಕತೆ. ಅದಕ್ಕೆ ಪಾಂಡವರು ಕೂಡ ಕೌರವರು ಈಕ್ವಲ್ಸೇ ಇದ್ರು, ಕೌರವ್ರ ಜೊತೆಗೆ ಇದ್ರು, ಈಕ್ವಲ್ ಆಗೇ ಇದ್ರು. ಅವರನ್ನ ಅವರು ಒಂದು ದ್ವೇಷ ಭಾವದಿಂದ ಅವರು ಕಾಣ್ಲಿಲ್ಲ. ಆದ್ರೆ ಕೌರವರು ಕಾಣ್ರು. ಪಾಂಡವರಿಗೆ ಯಾವಾಗ ನೋಡಿದ್ರು ಕೂಡ ಅದೇ ರೀತಿ ನೋಡ್ತಾ ಇದ್ರು. ಪಾಂಡವರು ಹಾಗೆ ಅವರನ್ನು ನೋಡ್ಲಿಲ್ಲ. ಹಾಗಾಗಿ ಅವರನ್ನ ನೋಡದೆ ಇರುವುದಕ್ಕೇನೆ ಇವ್ರಿಗೆ ಜಯ ಸಿಕ್ತು. ಇವರನ್ನ ಅವರು ದ್ವೇಷ ಭಾವದಿಂದ ಎನ್ವಿಯಸ್ನೆಸ್, ಅದೇನು ಒಳಗಡೆ ಮತ್ಸರ ಭಾವನೆ ಬಂದಿದ್ದಕ್ಕೋಸ್ಕರ ಅಲ್ಲಿಂದನೇ ಅಧೋಗತಿ ಪ್ರಾರಂಭ ಆಗತ್ತೆ. ಯಾವಾಗ ನಮ್ಮ ಕಡೆಗೆ, ನಮ್ಮ ಹತ್ರ ಅದು ಭಾವನೆ ಬರ್ಲಿಕ್ಕೆ ಪ್ರಾರಂಭ ಆಗತ್ತೆ, ಅವತ್ತಿಂದನೇ ನಮ್ಮ ಪತನ ಪ್ರಾರಂಭ ಆಗತ್ತೆ. ನಮಗ್ ಗೊತ್ತಾಗುದಿಲ್ಲ ಅದು. ಸೊ ಅವತ್ತಿಂದನೇ ಹೋಯ್ತದು. ಕೌರವರ ಸಮಸ್ಯೆನೇ ಅದೇ. ಆದ್ರೆ ಯುಧಿಷ್ಠಿರ ಅಥವಾ ಪಾಂಡವರು ಅದನ್ನ ಮಾಡ್ಲಿಲ್ಲ, ಜೊತೆಗಿದ್ದವರನ್ನ ಅದೇ ರೀತಿ ನೋಡಿದ್ರು. ಓಕೆ, ಅದನ್ನೇ ನೀವು ನೋಡ್ಬೋದು. ಎಲ್ಲಾ ಸ್ತ್ರೀಯರಿಗೂ ಎಲ್ಲರಿಗೂ ಯಾವ್ಯಾವ ರೀತಿ ಗೌರವ ಕೊಡ್ತಾ ಇದ್ರು ಪಾಂಡವರು, ಅದೇ ಕೌರವರು ದ್ರೌಪದಿಯನ್ನ ಎಲ್ಲರ ಎದುರುಗಡೆಗೆ ಬಂದು ಅವಳ ಬಟ್ಟೆಯನ್ನ ಬಿಚ್ಚಿ ಹಾಕಲಿಕ್ಕೆ ನೋಡ್ತಾ ಇದ್ರು. ಕೊನೆಗೆ ಅವಳ ಪರಿಸ್ಥಿತಿ ಏನಾಯ್ತು ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಮ್ಮ ಸಮಾನದಲ್ಲಿ ಇರುವಂತಹವರ ಜೊತೆಗೆ ಒಳ್ಳೆ ಸಂಬಂಧವನ್ನ ಬೆಳೆಸಿ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಎರಡನೇದ್ದು, ಬಿಹೇವಿಯರ್. ಈಗ ಮೂರನೇದ್ದು ಹೇಳ್ತಾ ಇದ್ದೀನಿ ಕೊನೆಯದಾಗಿ, ಏನೇನು ಬೆಳೆಸ್ಕೊಳ್ಬೇಕನ್ನೋ ವಿಷಯದಲ್ಲಿ. ಓಕೆ, ಆಮೇಲೆ ಹೇಳ್ಬೇಕಾ ನೀವು ಇಷ್ಟೆಲ್ಲ ಹೇಳಿದಾದ್ಮೇಲೆ? ಹಾ 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 ಕೇಳಿ ಮತ್ತೆ ಇಲ್ಲಿಂದ ಬಿಟ್ಟು ಹೋಗುದಲ್ಲ. ಓಕೆ, ಮೂರನೇದು ಏನಂತ ಹೇಳಿದ್ರೆ, 3 ಇನ್ನು 4 ಕೂಡ ಇದೆ, ಹೇಳ್ತೇನೆ. ಮೂರನೇದು ಏನಂದ್ರೆ ಕ್ಯಾರೆಕ್ಟರ್. ಬಿ ಅಂದ್ರೆ ಬಿಹೇವಿಯರ್, ಸಿ ಅಂದ್ರೆ ಕ್ಯಾರೆಕ್ಟರ್. ಏನು ನಾವು ಮಾತಾಡ್ತೇವೆ, ಸರಳತಾ. ನಾವೇನ್ ಮಾತಾಡ್ತೇವೆ, ಯಾರ ಜೊತೆಗೆ ಏನ್ ಹೇಳ್ತೇವೆ, ಅಥವಾ ನಮ್ಮ ಮನಸ್ಸಲ್ಲಿ ಇನ್ನೊಂದಿದೆಯಾ, ಅಥವಾ ಅದ್ರ ಹಿಂದ್ಗಡೆ ಹೋಗಿ ಮತ್ತೊಂದು ನಾನೇನಾದ್ರು ಮಾಡ್ತಾ ಇದ್ದೇನಾ. ಸೊ ಇದನ್ನ ನೋಡ್ಬೇಕು. ಯಾವಾಗಲೂ ನಮ್ಮ ಪ್ರೆಸೆಂಟೇಶನ್ ನಾವಂತ ಅನ್ಕೊಳ್ತೇವೆ ಎಲ್ಲರ ಎದುರುಗಡೆಗೆ. ನಾನು ಏನು ಎಷ್ಟು ಚೆನ್ನಾಗಿ ಮಾತಾಡ್ತೇನೆ ಬಣ್ಣ ಹಚ್ಚಿ ಜನರಿಗೆ,
ಅದೇ ನಾನು ಇದ್ದೇನೆ ಅಂತ ಅವ್ರಿಗೆ ಅನ್ನಿಸ್ಕೊಳ್ತಾರೆ ಜನರು. ಹಾಗೆ ನಾವು ಅನ್ಕೊಂಡಿರ್ತೀವಿ ನಾ ಹೆಂಗಿದ್ದೇನೆ ಅಂತ ಅವ್ರಿಗೆ ಗೊತ್ತಿದೆ ಅಂತ ಹೇಳಿ ಅಂದ್ಕೋತೇವಲ್ಲ. ನಮ್ಮ ಬಣ್ಣದ ಮಾತಿನಿಂದ ಯಾರು ಹಾಗೆ ನಮ್ಮನ್ನ ತಿಳ್ಕೊಂಡಿರುವುದಿಲ್ಲ. ನಾವು ಹೇಗೆ ಮಾತನ್ನ ಹೊರತಾಗಿ ನಮ್ಮ ವ್ಯವಹಾರಗಳು, ನಮ್ಮ ಆಚರಣೆಗಳು ಏನಿರ್ತಾವಲ್ಲ, ಅದು ಕೂಡ ಪ್ರಭಾವ ಬೀಳುತ್ತೆ. ನಮ್ಮನ್ನ ನಾವು ಯಾವಾಗ ಹೋಗಿ ನಮ್ ತಪ್ಪುಗಳನ್ನ, ನಾನು ಏನ್ ಹೇಳುದಿಷ್ಟೇ, ನಮ್ ಸಮಸ್ಯೆಗಳನ್ನ ಅಥವಾ ನಮ್ ತಪ್ಪುಗಳನ್ನ ಯಾರಾದ್ರೂ ಎಂತವ್ರು ಇರ್ಲಿ ಅವ್ರ ಎದುರುಗಡೆ ಹೇಳ್ತೇವೆ ನಾವು? ಇಲ್ಲ. ಯಾವಾಗೂ ಹೇಳುದಿಲ್ಲ. ಏನ್ ಹೋಗಿ ಹೇಳಿದ್ರು ನಮ್ದು ಒಳ್ಳೇದಿನ ಹೋಗಿ ಮಾತಾಡ್ತೀವಿ. ಅವರಿಗೆ ನಮ್ ಒಳ್ಳೇದಿನೇ ಗೊತ್ತಿದೆ ಅಂತ ಅನ್ಕೊಳ್ತೀರಾ? ಯಾಕಂದ್ರೆ ನಾನು ಒಳ್ಳೇದನ್ನೇ ಹೇಳಿದೀನಿ. ಹಾಗಿಲ್ಲ. ಯಾಕಂದ್ರೆ ನಮ್ಮ ಆಚರಣೆ ವ್ಯವಹಾರ ಇರುತ್ತೆ. ಇನ್ನೊಂದು ಸೈಡು ಇದೆ. ಹೇಳದೆ ಇರುವಂತದ್ದು ಹೇಳದ ಹಾಗೇನೆ ಗೊತ್ತಾಗತ್ತೆ. ಅದು ಹೇಳಿದ್ದು ಹೇಳಿದಾದ ಮೇಲೆ ಗೊತ್ತಾಗತ್ತೆ, ಹೇಳದೆ ಇರೋದು ಹೇಳಿದಾಗನೇ ಅವ್ರಿಗೆ ಗೊತ್ತಾಗತ್ತೆ. ಅದಕ್ಕೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಮ್ಮ ಮನಸ್ಸಿನಲ್ಲಿ ವಿಚಾರ, ನಾಲಿಗೆಯಲ್ಲಿ ಮಾತು, ಆಚರಣೆ, ಕ್ಯಾರೆಕ್ಟರ್ ಅಂತಾರೆ. ಈ ಮೂರನ್ನು ಒಂದೇ ಲೈನ್ ಇಟ್ಕೊಳ್ಳಕ್ ನೋಡ್ಬೇಕು. ಒಂದೇ ಲೈನಲ್ಲಿ ಇರೋದಂದ್ರೆ ಏನು ಹೇಳ್ತೇವಿ, ಏನು ವಿಚಾರ ಮಾಡ್ತಿದೀವಿ, ಏನು ಮಾಡ್ತಿದೀವಿ, ಅದು ಮೂರು ಒಂದೇ ಕಡೆಗಿದ್ರೆ ಅದು ಚೆನ್ನಾಗಿರುತ್ತೆ. ಓಕೆ, ಅದೇ ಹೇಳ್ತಾರೆ ಕ್ಯಾರೆಕ್ಟರ್ ಅಥವಾ ಸರಳತಾ. ತುಂಬಾ ಅವಶ್ಯಕತೆ ಇದೆ ಸರಳತಾ. ಓಕೆ, ಒಂದ್ಸರಿ ಯಾಕೆ ನಮ್ಗೆ ಅದು ಬರುತ್ತೆ ಅಂದ್ರೆ, ಯಾರಾದ್ರೂ ನಮ್ಗಿಂತ ಮುಂದೆ ಹೋಗ್ತಾರೆ, ಅದೇ ಹೇಳ್ತಾ ಇದ್ವಲ್ಲ, ಯಾರಿಗಿಂತ ಮುಂದೆ ಹೋಗ್ತಾರೆ, ನನ್ಕಿಂತ ಚೆನ್ನಾಗಿದೆ, ಅವ್ರಿಗೆ ಒಳ್ಳೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾರಿಗೆ ಕೊಡೋವನು ತಗೊಳೋನು ಭಗವಂತ. ನಾವು ಕೊಟ್ಟವರು ಅಲ್ಲ, ತಗೊಂಡವರು ಅಲ್ಲ. ಯಾರೇ ಉದ್ಧಾರ ಆಗ್ತಿದ್ದಾರೆ ಅಂದ್ರೆ ಅವನಿಗೆ ಕೊಟ್ಟವರು ದೇವರೇ ಇದ್ದಾನೆ. ಕೊಡಬೇಕಾದ್ರೆ ಅವನು ಕ್ಯಾಲ್ಕುಲೇಷನ್ ಮಾಡೇ ಕೊಟ್ಟಿದ್ದಾನೆ ಅವರಿಗೆ, ಏನಾದ್ರು ವಿಶೇಷತೆಗಳನ್ನು ಕೊಡೋದಿದ್ರೆ. ಅಥವಾ ಅವರಿಂದ ಕಿತ್ ಹಾಕ್ತಾ ಇದ್ದೇನೆ ಅಂದ್ರೆ, ಅಥವಾ ನಮ್ಮಿಂದ ಕಿತ್ ಹಾಕ್ತಾ ಇದ್ದೇನೆ ಅಂದ್ರೆ, ಅದನ್ನು ಕ್ಯಾಲ್ಕುಲೇಷನ್ ಮಾಡೇ ಬವರು ಕೊಟ್ಟಿದ್ದಾನೆ. ಆದ್ರೆ ನಾವೇ ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ಬೇಕಲ್ಲಿ. ಆದ್ರೆ ನಮ್ಮ ಕ್ಯಾಲ್ಕುಲೇಷನ್ ಅನ್ನ ನಿಲ್ಲಿಸ್ಬೇಕು. ಇದು ಕ್ಯಾರೆಕ್ಟರ್ ವಿಷಯ. ಮೂರನೇದ್ದು, ನಾಲ್ಕನೇದ್ದು ಡಿಸಿಪ್ಲಿನ್, ಡಿ. ಮೊದಲೇದು ಎಕ್ಸೆಪ್ಟಿಂಗ್. ಏನ್ ಎಕ್ಸೆಪ್ಟಿಂಗು, ಮೈಲ್ ಸ್ಟೋನ್ ಅದೆಲ್ಲ ಹೇಳಿದ್ನಿ. ಎರಡನೇದು ಬಿ, ಬಿಹೇವಿಯರ್. ಸಿ, ಕ್ಯಾರೆಕ್ಟರ್. ಡಿ ಅಂದ್ರೆ ಡಿವೋಷನ್ ಅಂಡ್ ಡಿಸಿಪ್ಲಿನ್. ಡಿವೋಷನ್ ಅಲ್ಲಿ ಒಂದು ವಿಷಯ ಹೇಳ್ತಿದ್ರು. ಏನಂದ್ರೆ, ನಿಮ್ಗೇನಾದ್ರು 2 ಆಪ್ಷನ್ ಕೊಟ್ರೆ, 1,000 ಕುರಿಗಳು ಬೇಕಾ ಅಥವಾ ಒಂದು ಹುಲಿ ಬೇಕಾ ನಿಮ್ ಕಡೆಗೆ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ? ಒಂದು ಹುಲಿ ಬೇಕು. ಅಲ್ಲಿ ಹುಲಿ ನೋಡಿದ್ರೆ ಓಡ್ ಹೋಗ್ತೀರಾ? ಹುಲಿ ಬೇಕಂತೆ. ಓಕೆ, ತೊಂದ್ರೆ ಇಲ್ಲ, ನಾನು ಜೋಕ್ ಮಾಡ್ತಿದ್ದೀನಿ. ಎಸ್, ಯಾಕಂದ್ರೆ 1,000 ಕುರಿಗಳು ಬ್ಯಾ ಅಂತ ಓಡಿ ಹೋಗೋದಿತ್ತು ತಗೊಂಡು ನಿಮ್ಗೇನ್ ಪ್ರಯೋಜನ ಇಲ್ಲ. ಅದನ್ನೇ ಮಹಾಭಾರತದಲ್ಲಿ ಒಬ್ರು ಮಾಡಿದ್ದು. ಯಾರವರು? ಅರ್ಜುನ. ದುರ್ಯೋಧನ 1,000 ಕುರಿಗಳನ್ನ ಸ್ವೀಕಾರ ಮಾಡಿಲ್ಲ. ಅರ್ಜುನ ಒಂದು ಹುಲಿ. ಯಾರವರು? ಒಂದು ಹುಲಿ. ಅದಕ್ಕೆ ಅರ್ಜುನನ ಕ್ಯಾಲ್ಕುಲೇಷನ್ ಭೌತಿಕವಾಗಿರ್ಲಿಲ್ಲ, ಆಧ್ಯಾತ್ಮಿಕವಾಗಿತ್ತು ಕ್ಯಾಲ್ಕುಲೇಷನ್. ಹಾಗಾಗಿ ನಾವು ಕೂಡ ನಮ್ಮ ಡಿವೋಷನ್ ಏನೇ ಇರಲಿ ಅಥವಾ ನಮ್ಮ ಕ್ಯಾಲ್ಕುಲೇಷನ್ ಆಧ್ಯಾತ್ಮಿಕವಾಗಿರ್ಬೇಕು. ಭೌತಿಕವಾದ ಕ್ಯಾಲ್ಕುಲೇಷನ್ ಇದ್ರೆ ನಡೆಯೋದಿಲ್ಲ. ದುರ್ಯೋಧನ ಭೌತಿಕವಾಗಿ ಕ್ಯಾಲ್ಕುಲೇಷನ್ ಮಾಡಿದವನು. ಅಷ್ಟು ಅಕ್ಷೋನಿ, ನಾರಾಯಣಿ, ಸೇನಾ, ಅದು ಸೇನಾ, ಇದು ಸೇನಾ, ಭೌತಿಕ ಕ್ಯಾಲ್ಕುಲೇಷನ್ ಇದೆ. ಇಲ್ಲಿ ನೋಡಿ, ಜೀವನ ಮಾಡುವಾಗ ನಾವು ಭೌತಿಕವಾಗಿ ಏನೇ ಎಷ್ಟು ಜಾಸ್ತಿ ಕ್ಯಾಲ್ಕುಲೇಷನ್ ಮಾಡ್ತೇವಲ್ಲ, ಅದು ಕೆಲಸಕ್ಕೆ ಬರದೇ ಇರೋದು. ಆಧ್ಯಾತ್ಮಿಕ ಕಣ್ಣಿನಿಂದ ಕ್ಯಾಲ್ಕುಲೇಷನ್ ಮಾಡಿದಾಗನೇ ಅದು ಬರೋದು. ಅದಕ್ಕೆ ಏನದು ಡಿವೋಷನ್, ಡಿ ಫಾರ್ ಡಿವೋಷನ್ ಅಂಡ್ ಡಿಸಿಪ್ಲಿನ್. ಭಕ್ತಿಯನ್ನ ಬೆಳೆಸ್ಕೊಳ್ಬೇಕು. ಓಕೆ, ಭಕ್ತಿ ಭಾವ ನಮ್ಮ ಹತ್ರ ಬೆಳೆಸ್ಕೋಬೇಕು. ಅದು ಭಕ್ತಿ ಹೇಗೆ ಬೆಳೀತದೆ? ಭಾವ ತನ್ನಿಂತಾನೇ ಬರುವುದಿಲ್ಲ. ಭಕ್ತಿ ಭಾವ ತನ್ನಿಂತಾನೇ ಬರುವುದಿಲ್ಲ. ಭಕ್ತಿ ಹೇಗೆ ಬೆಳೀತದೆ ಅಂದ್ರೆ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಕನ್ನಡದಲ್ಲಿ ಏನು? ಶಿಸ್ತು ತುಂಬಾ ಅವಶ್ಯಕತೆ ಇದೆ. ಅದಕ್ಕೆ ಜೀವನದಲ್ಲಿ ಶಿಸ್ತೇ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಕ್ಕಾಗಲ್ಲ. ಯಾವುದರ ಸಾಧನೆಯಲ್ಲೂ ಎಲ್ಲೂ ಏನು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಶಿಸ್ತು ಅವಶ್ಯಕತೆ ಇದೆ. ಅದಕ್ಕೆ ಭಕ್ತಿಯಲ್ಲಿ ಬಂದಾಗ ಭೌತಿಕ ವಿಷಯದಲ್ಲಿ ನಾವೇನೋ ಪ್ರಗತಿ ಹೊಂದಬೇಕಂದ್ರೆ ಹೇಗೆ ಶಿಸ್ತು ಅವಶ್ಯಕತೆ ಅಲ್ಲೂ ಕೂಡ ಇದೆ. ಸ್ಕೂಲ್ ಹೋಗ್ಬೇಕಂದ್ರೆ ಶಿಸ್ತಿದೆ, ಕಾಲೇಜ್ ಹೋಗ್ಬೇಕಂದ್ರೆ ಶಿಸ್ತಿದೆ, ಆಫೀಸ್ಗೆ ಹೋಗ್ಬೇಕಂದ್ರೆ ಶಿಸ್ತಿದೆ, ಒಂದು ಶಾಪ್ಗೆ ಹೋಗ್ಬೇಕಂದ್ರೆ ಶಿಸ್ತಿದೆ. ಎಲ್ಲಾ ಕಡೆ ಶಿಸ್ತಿದೆ. ಮಾತಾಡೋದ್ರಲ್ಲಿ, ಬಟ್ಟೆದ್ರಲ್ಲಿ, ಇರೋದ್ರಲ್ಲಿ, ಎಲ್ಲದರಲ್ಲಿ ಒಂದು ಶಿಸ್ತಿದೆ. ಇದೆಯಲ್ವಾ? ಹಾಗಿದ್ರೆ
ಭಕ್ತಿಲಿ ಯಾಕಿಲ್ಲ ಶಿಸ್ತು? ಎಲ್ಲರಿಗಿಂತ ಮಿಗಿಲಾದದ್ದು ಪಡ್ಕೊಳ್ಬೇಕಾಗಿರೋದು ಭಕ್ತಿ, ಜೀವನದ ಪ್ರಗತಿ ಹೊಂದಬೇಕಾಗಿರೋದು ಭಕ್ತಿ ಇದ್ದಾಗೂ ಕೂಡ ಭಕ್ತಿಯಲ್ಲಿ ಶಿಸ್ತು ಯಾಕೆ ಬೇಡ? ಶಿಸ್ತು ಇಲ್ಲಿ ಬೇಡ. ಆಗಲ್ಲ. ಅದಕ್ಕೆ ಶಿಸ್ತು ಅಂತ ಬಂದಾಗ ಜನರು ಇದನ್ನ ಸ್ವೀಕಾರ ಮಾಡಕ್ ಹೋಗೋದಿಲ್ಲ. ಅಯ್ಯೋ ತುಂಬಾ ನಿಯಮ ಆಯ್ತದು, ಇದು ಮಾಡ್ಬೇಕಾ ಅದನ್ನ ಮಾಡ್ಬೇಕಾ ಮಾತಾಡ್ತಾರೆ ನೋಡಿ. ಓ ಜಪ ಇಷ್ಟೇ ಯಾಕೆ ಮಾಡ್ಬೇಕು, ಅದನ್ನೇ ಯಾಕೆ ಮಾಡ್ಬೇಕು? ಓಕೆ, ಅದನ್ನ ಕಡೆ ಯಾಕೆ ತುಂಬೇಕು, ಪುಸ್ತಕನೇ ಯಾಕೆ ಓದ್ಬೇಕು? ಶಿಸ್ತಿಲ್ದೇನೆ ಶಿಷ್ಯ ಇಲ್ಲ, ಶಿಷ್ಯ ಆಗದೇನೆ ಮುಂದೆ ಎಲ್ಲಿ ಹೋಗೋದೇ ಇಲ್ಲ. ಒಬ್ಬ ಶಿಷ್ಯ ಆಗದೇನೆ ಮುಂದೆ ಹೆಂಗ್ ಹೋಗಕ್ಕಾಗತ್ತೆ? ಹಾಗೆ ಅದನ್ನೆಲ್ಲ ಬಿಟ್ಟು ನಾವು ಮಾಡ್ತೀವಿ, ಮನ್ಸಿಗೆ ಬಂದಂಗೆ ಮಾಡ್ತೀವಿ. ನಾವು ಇದನ್ನೆಲ್ಲ ಯಾಕೆ ಲೆಕ್ಕ ಹಾಕಿಡ್ಬೇಕು, ಬರ್ದು ಯಾಕೆ ಇಡ್ಬೇಕು, ನಿಮಗೆ ಯಾಕೆ ಹೇಳ್ಬೇಕು, ಇಷ್ಟ ಯಾಕೆ ಓದ್ಬೇಕು? ಹಾಕಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿ ತಿಂತೀವಿ. ಬೆಳಿಗ್ಗೆ ಅಡಿಗೆ ಮಾಡ್ಬೇಕಾದ್ರೆ ಸುಮ್ನೆ ಕ್ಯಾಲ್ಕುಲೇಷನ್ ಇಲ್ಲದೆ ಯಾರು ಅಡಿಗೆ ಮಾಡ್ತೀರಾ? 3 ಜನ ಇದ್ರೆ 3 ಜನಕ್ಕೆ ಆಗುವಷ್ಟೇ 3 ಕಪ್ ರೈಸ್ ಹಾಕ್ತೀರಾ? 6 ಜನ ಇದ್ರೆ 6 ಜನಕ್ಕೆ ಸೂಟ್ ಆಗುವಾದ್ರೆ ಕ್ಯಾಲ್ಕುಲೇಷನ್ ಮಾಡಿ ಅಡಿಗೆ ಮಾಡ್ತೀರಾ? ಅಲ್ಲೆಲ್ಲ ಕ್ಯಾಲ್ಕುಲೇಷನ್ ಇದೆ ಎಲ್ಲದಕ್ಕೂ ನೋಡಿ. ಮತ್ತೆ ಹಣದ ವ್ಯವಹಾರದಲ್ಲೂ ಕೂಡ ಕ್ಯಾಲ್ಕುಲೇಷನ್ ಇದೆ. ಇವ್ರಿಗಿಷ್ಟು, ಅವ್ರಿಗೆಷ್ಟು, ಅದಕ್ಕೆ ಇದಕ್ಕೆ ಏನೇ ಸಾಮಗ್ರಿ ಅಲ್ಲೂ ಕ್ಯಾಲ್ಕುಲೇಷನ್ ಇದೆ. ಭಕ್ತಿ ವಿಷಯ ಬಂದಾಗ ಅಲ್ಲಿ ಏನು ಬೇಡ, ಇದು ಹೀಗೆ ಮಾಡ್ಬೇಕು, ಅದು ಯಾವುದು ಬೇಡ ನನಗೆ. ಸುಮ್ಮನೆ ಅದು ತನ್ನಿಂದ ತಾನೇ ಆಗ್ಬೇಕು ಹಿಂದಿಂದ. ಅದು ಸಾಧ್ಯ ಇಲ್ಲ. ಅದಕ್ಕೂ ಇಲ್ಲಿ ಕೂಡ ಶಿಸ್ತು ಬೇಕು. ಅದಕ್ಕೆ ನಾವು ಸಿಸ್ಟಮ್ ಮಾಡಿದ್ವಿ. ಏನದು? ಸಾಧನೆ ಕಾರ್ಡ್ ತುಂಬಬೇಕು, ಡೈಲಿ ಜಪ ಮಾಡ್ಬೇಕು, ಡೈಲಿ ಸ್ವಲ್ಪ ಓದ್ಬೇಕು. ಇದೆಲ್ಲ ಯಾಕೆ ಶಿಸ್ತು? ಇದೇ ಶಿಸ್ತು ನಮ್ಮ ಹತ್ರ ಇದ್ರೆ ಮುಂದೆ ಎಲ್ಲಿ ಹೋಗಕ್ ಸಾಧ್ಯ ಇಲ್ಲ. ಶಿಸ್ತಾದ್ಮೇಲೆ ಬಂದಾದ್ಮೇಲೆ ಡಿವೋಷನ್ ಭಕ್ತಿ ಬರುತ್ತೆ. ಭಕ್ತಿ ಬಂದಾದ್ಮೇಲೆ ಆಮೇಲೆ ಭಾವ ಬರುತ್ತೆ. ಡೈರೆಕ್ಟ್ ಭಾವ ಅಲ್ಲ ಅದು. ಡೈರೆಕ್ಟ್ ಭಾವ ಬರುತ್ತೆ ಭಕ್ತಿಲಿ. ತುಂಬಾ ಭಾವ ಇದೆ ಅಂದ್ರಲ್ಲ, ಅದು ಭಾವ ಅಲ್ಲ, ಅಭಾವ ಅದು. ಎಲ್ಲಿ ಶಿಸ್ತಿಲ್ಲ, ಎಲ್ಲಿ ಭಕ್ತಿ ಇಲ್ಲ, ಒನ್ಲಿ ಭಾವ ಇದೆ ಅಂದ್ರೆ ಅದು ಭಾವ. ಆಕ್ಚುಲಿ ಭಾವ ಅಲ್ಲ, ಅದು ಅಭಾವ. ಓಕೆ, ಅದು ಮಾಯಾದ ಒಂದು ಇನ್ನೊಂದು ರೂಪ ಅದು ಅಷ್ಟೇ. ಅದು ಆಕ್ಚುಲಿ ಭಾವ ಅಲ್ಲ. ಓಕೆ, ಹಾಗಾಗಿ ಭಾವ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ಭಕ್ತಿ ಹೆಚ್ಚಿಗೆ ಮಾಡ್ಕೋ. ಅದು ಹೆಂಗ್ ಸಾಧ್ಯ ಇದೆ? ಹೆಂಗ್ ಸಾಧ್ಯ ಇದೆ ಅಂದ್ರೆ, ಹೇಗೆ ಒಂದು ತೊಕ್ಕು ಹಿಡಿದ ಕಬ್ಬಿಣವನ್ನ ಬೆಂಕಿಯಲ್ಲಿ ಇಟ್ಟಾಗ ಅದು ಕೂಡ ಬೆಂಕಿ ಆಗತ್ತೆ. ಹಾಗೆ ನಮ್ಮನ್ನ ನಾವು ಇಲ್ಲಿವರೆಗೆ ಏನು ಹೇಳ್ತಾ ಬಂದೆ, ಸೀನಿಯರ್ ಸಂಘದಲ್ಲಿ, ನಮ್ಮ ಇಕ್ವಲ ಸಂಘದಲ್ಲಿ ಅಥವಾ ಭಕ್ತರ ಸಂಘದಲ್ಲಿ ನಮ್ಮನ್ನ ನಾವು ಹೆಚ್ಚಿಗೆ ಎಷ್ಟು ಹೆಚ್ಚು ಇಡುತ್ತೇವೆ, ಅದೇ ರೀತಿ ನಾವು ಕೂಡ ಬೆಂಕಿಯಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಭಕ್ತಿ ರಸಾಮೃತ ಸಿಂಧು, ಯಾರು ಭಕ್ತಿ ಶಾಸ್ತ್ರಿ ಓದೋರು ಇಲ್ಲಿ, ಅದರಲ್ಲಿ 64 ಶಿಸ್ತುಗಳನ್ನ ಹೇಳ್ತಾರೆ. ಅಲ್ಲಿ ಭಕ್ತಿ ರಸಾಮೃತ ಸಿಂಧು ಪುಸ್ತಕವನ್ನು ಬರೆದವರು ಯಾರು? ರೂಪ ಗೋಸ್ವಾಮಿ. ಎಸ್, ರೂಪ ಗೋಸ್ವಾಮಿ ಅವರು ಅಲ್ಲಿ ಬರೀತಾರೆ 64 ಡಿಸಿಪ್ಲಿನ್. 64 ಕಲ್ಟಿವೇಟ್ ಮಾಡ್ಕೋಬೇಕು. ಅದು ಮುಂದೆ ಬರುತ್ತೆ ನೀವು ಹೋದಾಗ. ಈಗ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ. 64ರಲ್ಲಿ ಅಟ್ಲೀಸ್ಟ್ 5 ಪ್ರಮುಖವಾಗಿದ್ದಾವೆ. ಏನದು? ಯಾರು ಹೇಳ್ತೀರಿ? ಭಕ್ತಿ ಶಾಸ್ತ್ರಿ ಭಕ್ತರು ಯಾರಿದ್ದಾರೆ ಇಲ್ಲಿ? 64 ಅಂಗಗಳಲ್ಲಿ 5 ಪ್ರಮುಖ ಅಂಗಗಳು ಯಾವುವು? ABCD. ಮೊದಲು ಗುರುವನ್ನು ಸ್ವೀಕಾರ ಮಾಡಿದ್ರು. ಹೇಳಿ, ಏನ್ ಹೇಳ್ತಾರ? ಇದಕ್ಕೆ ಏನೇನು ಹೇಳ್ತಾರೆ ಹೇಳಿ. ಅರೆ, ನಾಮ ಜಪ, ಭಾಗವತ ಶ್ರವಣ, ಭಕ್ತರ ಸಂಘ, ಮೂರ್ತಿ ವಿಗ್ರಹ ಮತ್ತೆ ಮಥುರಾವಾಸ. ಮಥುರಾವಾಸ, ನಾಮ ಜಪ, ಭಾಗವತ ಶ್ರವಣ, 4-5. ಶ್ರೀಮೂರ್ತಿ ಖರ್ಚ. ಶ್ರೀಮೂರ್ತಿರ ಸೇವನ, ಸಾಧು ಸಂಘ, ನಾಮ ಕೀರ್ತನ, ಭಾಗವತ ಶ್ರವಣ, ಮಥುರಾವಾಸ, ಶ್ರೀಮೂರ್ತಿರ ಸೇವೆ. 5 ವಿಷಯ ಇದರಲ್ಲಿ ನಾವು ಅದಕ್ಕೆ ಸಾಧು ಸಂಘ, ನಾಮ ಜಪ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಇದ್ರ ಮೇಲೆ ಕೊಡ್ತಾರೆ ಎಲ್ಲರಿಗೂ. ಇದನ್ನ 5 ಪ್ರಾರಂಭ ಮಾಡಿದ್ರೆ ಅಂದ್ರೆ ಆಮೇಲೆ ಬಾಕಿದೆಲ್ಲ ಒಟ್ಟಿಗೆ ಬರ್ತವೆ. ಓಕೆ, ಹಾಗಾಗಿ 5 ಎಲ್ಲ ಇಸ್ಕೊಂಡದಲ್ಲಿ ಬಹಳ ಈಸಿಯಾಗಿ ಸಿಗ್ತವೆ ನೋಡಿ. ಸಿಗ್ತಾ ಇಲ್ವಾ ಇಲ್ಲಿ? ಶ್ರವಣ ಮಾಡ್ಲಿಕ್ಕೆ ಭಗವದ್ಗೀತೆ ಕ್ಲಾಸ್ ಸಿಗ್ತಾ ಇದೆ. ಅಧ್ಯಾಯ ಮಾಡ್ಲಿಕ್ಕೆ ಏನೆಷ್ಟೆಲ್ಲ ವೆರೈಟಿ ಪುಸ್ತಕಗಳು ಸಿಗ್ತವೆ. ಜಪ ಮಾಡ್ಲಿಕ್ಕೆ, ಓಕೆ, ಹರಿನಾಮ ಸ್ಮರಣೆ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಸೇವೆ ಮಾಡ್ಲಿಕ್ಕೆ ಇದೆ, ಸೇವೆಗಳು ಸಿಗ್ತವೆ. ಯಾತ್ರೆ ಹೋಗ್ಲಿ, ಮಥುರಾವಾಸ ಅಂದ್ರೆ ತೀರ್ಥ ಯಾತ್ರೆಗಳಿಗೆ ಹೋಗ್ಬೇಕು, ಸ್ಥಾನ ಹೋಗ್ಬೇಕು, ಅದು ಕೂಡ ಇಲ್ಲಿ ಇಸ್ಕೊಂಡಲ್ಲಿ ಸಿಗುತ್ತೆ. ಇದೆಲ್ಲವೂ ಇಲ್ಲಿ ಸಿಗ್ತವೆ. ಓಕೆ, ಹಾಗಾಗಿ ನಾವು ಜೆನ್ಯೂನ್ ಅಂದ್ರೇನು? ಪ್ರಾಮಾಣಿಕ ಭಕ್ತಿಯನ್ನ ಮಾಡೋದು ಕಲಿಬೇಕು. ಸೆಂಟಿಮೆಂಟಲ್ ಅಥವಾ ಭಕ್ತಿಯನ್ನ ಮಾಡಬಾರ್ದು. ನಾನು ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಏನು ಇರುವುದಿಲ್ಲ ಅಲ್ಲಿ. ಪ್ರಾಮಾಣಿಕ ನಾವ್ ಎಷ್ಟು ಭಕ್ತಿಯನ್ನ ಮಾಡ್ತೀವಿ
ಅಂದ್ರೆ ಪ್ರಾಮಾಣಿಕವಾಗಿ ನಮಗೆ ನಾವು ಭಕ್ತಿ ವಿಷಯದಲ್ಲಿ ನಮ್ಮನ್ನ ನಾವು ಇಟ್ಟುಕೊಳ್ತೀವಿ, ನಮಗೆ ಪ್ರಾಮಾಣಿಕತೆಯಿಂದ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ತೀವಿ, ಅಷ್ಟೇ ನಮಗೆ ಸಿಗತ್ತೆ. ಸೊ ಪ್ರಾಮಾಣಿಕತೆಯ ಭಕ್ತಿ ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ ಸೆಂಟಿಮೆಂಟಲ್, ತುಂಬಾ ಸೆಂಟಿಮೆಂಟಲ್, ಅದು ಇದು ಬಾಕಿದೆ ಎಲ್ಲ ಮಾತಾಡ್ತಾರೆ. ಅದು ಮಾಡಿದೆ, ಇದು ಮಾಡಿದೆ, ಅಲ್ಲಿ ಹೋದೆ, ಇದು ಮಾಡಿದೆ, ಎಲ್ಲ ಎಕ್ಸ್ಟರ್ನಲ್ಸ್. ಆಲ್ ಥಿಂಗ್ಸ್ ಆರ್ ಎಕ್ಸ್ಟರ್ನಲ್ಸ್. ಇಂಟರ್ನಲ್ ಥಿಂಗ್ ನೋಬಡಿ ಡೋಂಟ್ ವಾಂಟ್. ಒಳಗಡೆ ಇರುವುದು ಯಾರಿಗೂ ಬೇಡ. ಅದರಿಂದ ಪ್ರಾಮಾಣಿಕ ಭಕ್ತಿ ಆಗುವುದಿಲ್ಲ. ಹಾಗಾಗಿ ಇದೇ ದಶೆಯಲ್ಲಿ ನಾವೇನ್ ಮಾಡ್ಬೇಕು, ಈಗೇನ್ ನಾನು ಹೇಳಿದೆ ಆ ಎಲ್ಲ ವಿಷಯಗಳಲ್ಲಿ ನಾವು ಈ ಮುಂದಿನ ದಿನಗಳಲ್ಲಿ ನಾವು ಅದೇ ರೀತಿಯಲ್ಲಿ ಪ್ರಗತಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಮತ್ತೆ ಒಂದೊಂದೇ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕು. ಇದನ್ನೆಲ್ಲ ಬರೆದಿಟ್ಟುಕೊಳ್ಬೇಕು ಮೊದಲು, ಆಮೇಲೆ ಅದ್ರ ಪ್ರಕಾರ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಈಗ ಯಾರು ಟಕ್ ಹೇಳ್ತೀರಿ? ನಾನು ಆಕ್ಚುಲಿ ಹೇಳಿದ್ದೇನೆಂದ್ರೆ 3 ಬಿಡಬೇಕಾಗಿದ್ದನ್ನ 4 ಸ್ವೀಕಾರ ಮಾಡಬೇಕಾಗಿರೋದನ್ನ ಹೇಳಿದ್ದೀನಿ. ಅದರಲ್ಲಿ ಮತ್ತೆ ಸುಮಾರು ಪಾಯಿಂಟ್ಸ್ಗಳನ್ನು ಹೇಳಿದೆ ನಾನು. ಸೊ 3 ಬಿಡಬೇಕಾಗಿರೋದು ಏನೇ ನಾವು, ಅದರಲ್ಲಿಯೂ ಸಣ್ಣ ಪಾಯಿಂಟ್ಸ್ ಏನೇನು ಹೇಳಿದೆ, ಯಾರು ಹೇಳ್ತೀರಿ? ಸ್ಪಷ್ಟವಾಗಿ ಹೇಳಿ, ಒಬ್ಬೊಬ್ರು ಒಂದೊಂದು ಹೇಳಿ. ನಾವು ಕೆಟ್ಟ ವಾತಾವರಣ ಮತ್ತೆ ಕೆಟ್ಟ ಜನರನ್ನ ಬಿಡಬೇಕು ಪ್ರಭುಜಿ. ಕೆಟ್ಟ ವಾತಾವರಣ ಅಂದ್ರೆ ಅದು ನಮ್ಮ ಪ್ರಗತಿನ ಯಾವ್ದಾದ್ರೆ ತಡಿತಾ ಇರ್ತೀವೋ ಅದರಿಂದ ನಾವು ದೂರ ಇರ್ಬೇಕು, ಅದನ್ನ ಇರಬಾರ್ದು ಅಂತ ಹೇಳಿದ್ರು. ಕೆಟ್ಟ ವಾತಾವರಣ ಮತ್ತೆ ಕೆಟ್ಟ ಜನರ ಮತ್ತೆ ಕೆಟ್ಟ ಹವ್ಯಾಸಗಳು ಇವೆಲ್ಲ ಬಿಡ್ಬೇಕಾಗ ಅಂತವು. ಓಕೆ, ಇದಕ್ಕೆ ಸಂಬಂಧ ಇರುವ ಹಾಗೆ ಬೇರೆ ಏನೆಲ್ಲ ಹೇಳಿದ್ನಿ? ನಾನು ತುಂಬಾ ವಿಷಯಗಳನ್ನ ಹೇಳಿದೆ. ಬೇರೆ ಯಾರು ಹೇಳ್ತೀರಿ? ಓಕೆ, ನೆಕ್ಸ್ಟ್. ನಾನು ಏನು ಹೇಳಿದೆ? 1 ತಾಸು. ಯಾರಿಂದ ನಮ್ಮ ಜೀವನ ಪ್ರಗತಿಯಾಗುವುದಿಲ್ಲೋ ಅವರಿಂದ ದೂರ ಇರಬೇಕು. ನಮ್ಮದೇ ಆದ ಹವ್ಯಾಸ ಕುಗ್ಗುವಂತಹದ್ದು, ಅದರಿಂದ ದೂರ ಇರಬೇಕು. ಉದಾಹರಣೆ ಹೇಳಿ. ಕೆಟ್ಟ ಜನರ ಹವ್ಯಾಸ, ಕೆಟ್ಟ ವಿಷಯದಿಂದ ಪ್ರತಿದಿನ ಬದಲಾವಣೆ. ಈಗ ಹೇಳಿ ಎಂತ ಜನರಿಂದ ದೂರ ಇರುದು, ಎಂತ ವಾತಾವರಣ ದೂರ ಇರುದು, ಎಂತ ಹವ್ಯಾಸಗಳು ನಮ್ಮನ್ನು ಮುಂದೆ ನಾನು ಹೆಂಗೆ ಜನರಲ್ ಆಗಿ ಹೇಳಿದೆ. ಏನವು ನಮ್ಮನ್ನ ಮುಂದೆ ಹೋಗೋದೇ ನಮ್ದು ಹವ್ಯಾಸಗಳದ್ದು ಹೇಳಿ, ಬಾಕಿದ ಜನರದ್ದು ಬಿಡಿ. ನಿಮಗೆ ಅವು ಬೇಗ ಕಾಣಿಸ್ತಾವೆ, ಬಾಕಿ ಜನರು ಬಾಕಿ ವಾತಾವರಣ ಅವು ಎಲ್ಲರಿಗೂ ಬೇಗ ಕಾಣಿಸ್ತವೆ. ಈಗ ನಮ್ಮದು 3ನೇದಿತ್ತಲ್ವಾ ಹವ್ಯಾಸಗಳು. ಯಾವ ಹವ್ಯಾಸಗಳು ನಮ್ಮನ್ನು ಭಕ್ತಿಯಲ್ಲಿ ಮುಂದೆ ತಗೊಂಡು ಹೋಗ್ತಾ ಇಲ್ಲ ಅಂತವ್ ಯಾವಿದಾವೆ ಹೇಳಿ? ಪಟ್ ಹೇಳಿ ಎಲ್ಲರೂ. ನೀವೇ ಹೆಂಗೆ ಪ್ರಭುಜಿ ಟಿವಿ ನೋಡೋದಿದ್ರೆ ವೇಟ್ ಒಬ್ಬೊಬ್ರೆ ಹೇಳಿ. ಎಸ್ ಶ್ರೀನಿವಾಸ್ ಪ್ರಭು. ಟಿವಿ ನೋಡುದು ಪ್ರಭುಜಿ, ಟಿವಿ ನೋಡುವ ಹವ್ಯಾಸ. ಧಾರಾವಾಹಿ. ಮತ್ತೆ ಹರಟೆ ಹೊಡುದು ಅಂದ್ರೆ ಫ್ರೆಂಡ್ಸ್ ಜೊತೆ ಸೇರಿ ಬೇಡದಿದ್ದು ಹರಟೆ ಹೊಡುದು. ಓಕೆ, ವೆರಿ ಗುಡ್. ನೆಕ್ಸ್ಟ್ ಮತ್ತೆ ಮಾತಾಡೋದ್ರ ಬಿಟ್ಟು ಸ್ವಲ್ಪ ಬೇರೆದವರು ಸ್ವಲ್ಪ ಮಾತಾಡಿ. ಲೇಜಿನೆಸ್ ಪ್ರಭು. ನೀವು ಮಾತಾಡ್ಲಿಲ್ವಾ? ಮಾತಾಡಿದಿರಲ್ಲ. ಓಕೆ, ಆಲಸಿತನ. ಭೌತಿಕ ಜೀವನದಲ್ಲಿ ಎಂಜಾಯ್ಮೆಂಟ್ ಮಾಡ್ಕೊಳ್ಳೋದು. ಉದಾಹರಣೆಗೆ ಪಿಕ್ಚರ್ ನೋಡಕ್ ಹೋಗುದು, ಮತ್ತೆ ಈ ಹೊರಗಡೆ ಲಂಚ್ ಮಾಡೋದು ಅಥವಾ ಬ್ರೇಕ್ಫಾಸ್ಟ್ ಮಾಡೋದು ಅಥವಾ ಮನೆಯಲ್ಲಿ ಪ್ರಸಾದ ಮಾತಾಜಿ ಹೇಳ್ತಿದ್ರೆ ಹೊರಗೆ ಫಿಲ್ಮ್ ನೋಡಿದೆ, ಅಲ್ಲಿ ನೋಡಿದೆ, ಸುತ್ತಕ್ ಹೋಗೋದು ವಿಷಯ. ಓಕೆ, ಮತ್ತೆ ಫಾಲ್ಟ್ ಹುಡ್ಕೋದು ಪ್ರಭುಜಿ ಎಲ್ಲದ್ರಲ್ಲಿ. ಓಕೆ, ನೀವೇ ಪದೇ ಹೇಳ್ತಿದ್ದೀರಪ್ಪ. ಆನ್ ದೋಷ ಹುಡುಕಲಿಕ್ಕೆ ಹೋಗುದು ಎಲ್ಲರೂ. ಬೇರೆದವ್ರ ದೋಷಗಳನ್ನ ಹುಡುಕುವುದು. ಓಕೆ, ನಮ್ಮ ಕೆಟ್ಟ ಹವ್ಯಾಸಗಳು ಎಲ್ಲಿವರೆಗೂ ನಮ್ಮದು ಗೊತ್ತಿಲ್ಲ ಅಂದ್ರೆ ನಾವು ಸುಧಾರಣೆ ಆಗುದಿಲ್ಲ. ನಾವು ಎಲ್ಲರಿಗೂ ಬೇರೆದವ್ರು ಹೇಳಂದ್ರೆ ಎಲ್ಲ ತುಂಬಾ ಹೇಳ್ಬಿಡ್ತಿದ್ರು, ಅದಕ್ಕೆ ನಾನು ಹೇಳಕ್ ಹೇಳಿಲ್ಲ ಅದನ್ನ. ತುಂಬಾ ಬರ್ತಿತ್ತು. ಈಗ ನಮ್ಮದು ಹೇಳಿ, ನಮ್ಮ ಎಂತ ಸಮಸ್ಯೆಗಳಿದ್ದಾವೆ ಅವು ನಮ್ಮನ್ನು ಮುಂದೆ ತಗೊಂಡು ಹೋಗ್ತಾ ಇಲ್ಲ. ಅವೇನವು? ದುರಾಶೆ. ಓಕೆ, ದುರಾಶೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು. ಈಗ ಹೆಂಗ್ ಹೇಳಿದ್ರಲ್ಲ ಅದು ಮತ್ತೆ ತುಂಬಾ ಕೋಪ ಬಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕಿದೆ. ಕೋಪದಾಗೆ ನಾವ್ ಎಂತದ್ದು ಕೆಟ್ಟ ಕೆಲಸ ಮಾಡ್ಬೋದು. ಸಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಎಸ್ ನಾನೇ ಸಣ್ಣ ವಿಷಯ ಈಗ ಸಿಟ್ಟು ಬರುತ್ತೆ ನನಗೆ, ಅದೇ ಕೆಟ್ಟ ಹವ್ಯಾಸ. ಅದರಿಂದ ತುಂಬಾ ನಮ್ ಸುತ್ತಮುತ್ತ ಇರೋರ ಜೊತೆಗೆ ಸಮಸ್ಯೆಗಳಾಗ್ತವೆ. ಅದೇ ನನ್ನ ಕೆಟ್ಟ ಹವ್ಯಾಸ. ಅಂತದನ್ನ ನಾವು ಐಡೆಂಟಿಫೈ ಮಾಡಬೇಕು. ಎಸ್, ವೆರಿ ಗುಡ್ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ಇಂಥ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು. ಎಸ್, ನಮ್ಗೆ ಗೊತ್ತಿರುತ್ತೆ. ಲಿಸ್ಟ್ ಮಾಡಿದ್ರೆ ನಿಮ್ ಹತ್ರ 100 ಬರ್ತವೆ. ನಿಮ್ದೇ ಹೇಳಿ, ಬೇರೆದವ್ರದ್ದು ಹೇಳ್ಬೇಡಿ.
ಸುಳ್ಳು ಹೇಳುದನ್ನು ಕಡಿಮೆ ಮಾಡಿ. ಜಯಲಕ್ಷ್ಮಿ ಮಾತಾಜಿ. ಬೇಗ ಹೇಳ್ಲಿಕ್ಕೆ ಅಭ್ಯಾಸ ಯಸ್, ಇದು ಒಂದು ಪ್ರಾಕ್ಟಿಕಲ್. ಓಕೆ, ಹಾಗೆ ಮಲ್ಕೊಂಡೇ ಇರ್ತೇನೆ, ಬೆಳಗ್ಗೆ 8-10 ಗಂಟೆ ಆಗತ್ತೆ, ಈ ಜಪನ ಹೋಗ್ಲಿ, ಇನ್ನೆಲ್ಲಿ ಟೈಮೇ ಇಲ್ಲ ಜಪ ಮಾಡ್ಲಿಕ್ಕೆ. ಇದು ಕೆಟ್ಟ ಹವ್ಯಾಸ. ಯಾವಾಗ ಮಾಡ್ಬೇಕು ಅದನ್ನ ಬಿಟ್ಟು ಲೇಟಾಗಿ ಎದ್ಬಿಟ್ಟು ಆಮೇಲೆ ನಾನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ರೆ, ಯಾಕಂದ್ರೆ ಆ ಹವ್ಯಾಸದಿಂದ ನನ್ನ ಜಪ ಆಗ್ತಾ ಇಲ್ಲ ಬೆಳಿಗ್ಗೆ ಹೇಳಕ್ಕೆ. ಅದು ಅದು ಒಂದು ವೆರಿ ಗುಡ್ ಜಯಲಕ್ಷ್ಮಿ ಮಾತಾಜಿ. ಎಸ್, ಮೊಬೈಲ್ ನೋಡೋದು ಪ್ರಭುಜಿ, ಅದು ಇದನ್ನ ಯಾವತ್ತು ಅದನ್ನ ಹಿಡ್ಕೊಂಡ್ ಕುತ್ಕೊಂಡ್ಬಿಡೋದು, ಏನ್ ಅವಶ್ಯಕತೆ ಇದೆ? ಅದು ಒಂದು ದೊಡ್ಡ ಬಿಮಾರಿ, ರೋಗ ಅದು. ಸೊ ಅದನ್ನ ಸಾಧ್ಯದಷ್ಟು ನಾವೆಲ್ಲರಿಗೂ ಹೇಳ್ತೀವಿ, ಮಕ್ಕಳಿಗೆ ಹೇಳ್ತೀವಿ, ಅವ್ರಿಗೆ ಹೇಳ್ತೀವಿ, ಎಲ್ಲರಿಗೂ ಮೊಬೈಲ್ ರೋಗ ಬಂದಿದೆ, ಮೊಬೈಲ್ ರೋಗ ಅಂತ ಹೇಳಿ. ಬಟ್ ನಮಗೆ ರೋಗ ಇದೆ ಅದರದ್ದು. ಆಕ್ಚುಲಿ ಫ್ಯಾಕ್ಟ್ ಅಂದ್ರೆ ನಮ್ಗೆ ಕುತ್ಕೊಂಡವ್ರು ಇಲ್ಲಿ ಅಲ್ಲಿ ಯಾರ್ಯಾರು ಇದ್ದೇವಲ್ಲ, ನಮಗೆ ತುಂಬಾ ರೋಗ ಇದೆ ಅದು ಮೊಬೈಲ್ ಇದ್ದು. ಅನಾವಶ್ಯಕವಾಗಿ ಏನೆಲ್ಲ ಮೇಲೆ ಕೆಳಗೆ ಅದನ್ನ ತರಿಸ್ತಾ ಇರ್ತೀವಿ, ಅದು ಮುಗಿದ ಯಾರದೇ ಕತೆ. ಎಸ್, ಅದಕ್ಕೆ ನಾವು ಸಮಯನೇ ವ್ಯರ್ಥ ಮಾಡುದು, ಅದ್ರ ಬಗ್ಗೆ ಗಮನವೇ ಇಲ್ಲ. ದುಡ್ಡು ಮಾಡ್ಲಿಕ್ಕೆ ನೋಡೋದ್ ಹೊರತು ಸಮಯ ವ್ಯರ್ಥ ಮಾಡುದು. ಓಕೆ, ಸಮಯ ವ್ಯರ್ಥ ಮಾಡೋದು. ಓಕೆ, ಬೇರೆಯವರು ದೋಷ ಹುಡುಕ್ತಾ ಇರೋದು. ಅದಾಯ್ತು, ಹೇಳ್ಬೇಡಿ, ಬೇರೆ ಹೇಳಿ. ದ್ವೇಷ ಹುಡುಕೋದಾಯ್ತು. ಇದು ಇನ್ನು ಪ್ರೊಕ್ರಾಸ್ಟ್ರೇಷನ್. ಈಗ ಮಾಡೋಣ ಆಗ ಮಾಡೋಣ ಅಂತ ಮುಂದೆ ಮಾಡ್ತಾ ಇರ್ತೀವಿ ಕೆಲಸಗಳನ್ನ. ಎಸ್, ನೀವು ಬೇರೆದವ್ರು ನೋಡಿ ಹೇಳ್ಬೇಡಿ. ಈಗ ಇವ್ರು ಹೇಳ್ತಾ ಇದಾರೆ ನೋಡಿ, ತುಂಬಾ ಜೆನ್ಯೂನ್ ಆಗಿ ಇವ್ರು ಹೇಳ್ತಿದ್ದಾರೆ. ನಿಮ್ದೇ ಹುಡ್ಕೊಂಡು ನೋಡಿ, ಒಂದು ಓಪನ್ ಮಾಡಿದ್ದೇನೆ, ನಿಮ್ಗೆ ಕಾಣಿಸ್ತವೆ. ನಾವೇನ್ ಮಾಡ್ತೀವಿ ಹೇಳಿ, ರೋಹಿತ್ ಪ್ರಭು ಹೇಳ್ತಿದ್ದಾರೆ, ಒಳ್ಳೇದು. ಏನದು ಪಾಯಿಂಟ್ ಅಂದ್ರೆ, ಮುಂದೆ ಹಾಕ್ತಾ ಇರೋದು. ಓಕೆ, ಆಮೇಲೆ ಮಾಡೋದ್ ಬಿಡು, ಇಮೇಲ್ ಮಾಡೋದ್ ಬಿಡು, ಮುಂದಿನ ವಾರ ನೋಡಿದ್ರೆ ಆಯ್ತು ಬಿಡು, ಮತ್ತೆ ಮಾಡಿದ್ರೆ ಆಯ್ತು ಬಿಡು. ಹಾಗೆ ಮುಂದೆ ಹಾಕುವ ಮನೋಭಾವನೆ, ಅದೊಂದು ಕೆಟ್ಟ ಹವ್ಯಾಸ ನಮ್ಮ ಹತ್ರ ಇರುತ್ತೆ. ಬೇರೆದವ್ರ ಬಗ್ಗೆ ತಪ್ಪು ಕಂಡು ಹಿಡಿಯೋದು ಪ್ರಭುಜಿ. ದ್ವೇಷ ಕಂಡು ಹಿಡಿಯೋದೇ ಇರುತ್ತೆ, ನಮ್ಮ ಹತ್ರ ಇರುತ್ತೆ. ಎಸ್, ಗಾಸಿಪ್ ಮಾಡೋದು, ಬರೇ ಗಾಸಿಪ್. ನೆಕ್ಸ್ಟ್, ಇನ್ನೊಬ್ಬರನ್ನ ಕಾಪಿ ಮಾಡುದು. ಅವ್ರು ಡ್ರೆಸ್ ಎಂತ ನಾವು ಅದನ್ನ ಅವ್ರು ಎಂತದ್ದು ಕಾರ್ ಪರ್ಚೇಸ್ ಮಾಡೋದು, ನಾವು ಹಾಗೆ ಅವ್ರ ಒಟ್ಟಿಗೆ ಕಾಂಪೀಟ್ ವಿತ್ ಅದರ್ಸ್. ಅದು ಒಂದ್ ಬ್ಯಾಡ್ ಮ್ಯಾನರ್. ಅಂದ್ರೆ ಇನ್ನೊಬ್ಬರು ಎಂತ ಮಾಡ್ದ ಅದೇ ನಾವು ಮಾಡೋಕ್ ಟ್ರೈ ಬೇರೆದವ್ರು ಏನ್ ಮಾಡ್ತಾರೆ ಅದನ್ನ ಮಾಡ್ತಾ ಹೊಂಟ್ಬಿಡೋದು. ಮಾಡೋದು. ಚೆನ್ನಾಗಿರ್ಬಿಟ್ಟು ಮೆಟೀರಿಯಲಿಸ್ಟಿಕ್. ಎಸ್, ವೆರಿ ಗುಡ್. ನಮ್ಮದೇ ಕೆಟ್ಟ ಹವ್ಯಾಸಗಳು ಹೇಳ್ತಿದ್ದೇನೆ ನಾನು. ನಿಮ್ಗೆ ಯಾರಿಗೂ ಹವ್ಯಾಸ ಇಲ್ಲ, ಒಳ್ಳೆ ಹವ್ಯಾಸ ಇದೆ. ವೆರಿ ಗುಡ್. ಬೇರೆಯವ್ರನ್ನ ಹೊಗಳಿದ್ರೆ ನಮ್ಗೆ ಸಹಿಸ್ಲಿಕ್ಕೆ ಆಗುದಿಲ್ಲ ಪ್ರಭುಜಿ. ಎಸ್, ಇದು ಪ್ರಾಕ್ಟಿಕಲ್. ಇದು ಯಾರಾದ್ರೂ ನಮ್ಮ ಎದುರುಗಡೆ ನಮ್ಗೆ ಆಗದೆ ಇರೋದು, ಅಥವಾ ಯಾರಿಗೆದ್ರೆ ನಮ್ಮಿದ್ರು ಜಾಸ್ತಿ ಹೊಗಳ್ಬಿಟ್ರಲ್ಲ, ಒಳಗೆ ಸ್ಟಾರ್ಟ್ ಆಗತ್ತೆ. ಇದು ಗೊತ್ತಿಲ್ಲ, ಸೂಕ್ಷ್ಮ ಇರುತ್ತೆ ಇದು. ಎಸ್, ವೆರಿ ಗುಡ್ ಮಾತಾಜಿ. ಇಂಥವ್ ಮತ್ತೆ ರೇಟ್. ಹರೇ ಕೃಷ್ಣ ಪ್ರಭುಜಿ. ಶಾಸ್ತ್ರಜ್ಞಾನ ಇಲ್ದೇ ಇರೋ ಜೊತೆ ಮಾತಾಡೋದು. ಇನ್ನೊಂದ ಶಾಸ್ತ್ರದೇನೆ ಇರದೇ ಅಂದ್ರೂ ಇಲ್ಲಿ ಒಂದು ನಮಗೂ ಒಂದು ಅಹಂಕಾರ ಇದೆ ಒಳಗಡೆಗೆ, ನನಗಿದೆ ಅವ್ರಿಗಿಲ್ಲ ಅಂತ. ಅದು ಬಿಡಿ ಮೊದ್ಲು ಈ ವಿಷಯದಲ್ಲಿ. ಅದೇನಂದ್ರೆ, ಯಾರು ಈ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತವ್ರ ಜೊತೆಗೆ ಜಾಸ್ತಿ ಸಂಘ ಮಾಡೋದು. ಓಕೆ, ಯಾವ್ದು ನಮ್ಮ ಗೋಲ್ ಇದೆ, ಆ ಗೋಲ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತವ್ರೊಟ್ಟಿಗೆ ನಮ್ದು ಎನರ್ಜಿ ಹಾಕಿ ಅವ್ರ ಜೊತೆಗೆ ವ್ಯವಹಾರ ಮಾಡ್ತಾ ಕುತ್ಕೊಂಡ್ಬಿಡೋದು. ವೇಸ್ಟ್ ಆಫ್ ಟೈಮ್. ಅಂಥದ್ದು ಹವ್ಯಾಸ ಇರುತ್ತೆ ನಮ್ಮ ಹತ್ರ. ವೆರಿ ಗುಡ್. ಅನ್ಹೆಲ್ದಿ ಕಾಂಪಿಟೇಟಿವ್ನೆಸ್ ಇರುತ್ತೆ ಪ್ರಭುಜಿ. ಅಂದ್ರೆ ಸೇವೆ ಮನೋಭಾವದಿಂದ ಅಲ್ಲ, ಅಂದ್ರೆ ಅವ್ರಿಗೆ ಹಿಂದಾಕ್ಲಿಕ್ಕಂತ ನಾವು ಮಾಡೋದು. ಎಸ್, ಇವನ್ ಸೇವೆ ಮಾಡೋದ್ರಲ್ಲಿ ಭಾವನೆ ಬರುತ್ತೆ. ನಾನು ಮಾಡಿ ಈ ಸರಿ ತೋರಿಸ್ಬೇಕು, ಇವ್ರು ಚೆನ್ನಾಗಿ ಮಾಡಿದ್ರೆ ಹೂ ಕಟ್ಟಿದ್ರ, ಇವ್ರು ಚೆನ್ನಾಗಿ ಈ ಸರಿ ಸೇವೆ ಮಾಡಿದ್ರೆ, ಇವ್ರು ಬೇಗ ಹೋದ್ರೆ ನಾನು, ಅಂದ್ರೆ ನಾವು ನನಗಾಗಿ ಹೋಗೋದಲ್ಲ, ಬೇರೆದವ್ರನ್ನ ಮೀರಿಸ್ಲಿಕ್ಕೆ ಹೋಗಿ ಮಾಡುವಂಥದ್ದು. ಸೇವೆಯದರಲ್ಲೂ ಕೂಡ ಬೇರೆದವ್ರ ಮೀಳಿಗೆ ಸಾಧನೆ ಕಾಡೋ ಬಂತು, ಈಗ ಜಪ ಬಂತು, ಇವ್ರು 8 ಮಾಲೆ ಹಾಕ್ತಿದ್ದಾರೆ, ತಡಿ ನಾನು ಮುಂದಿನ ವಾರ 10 ಮಾಲೆ ಬರ್ಬೇಕು ನಾನು. ಓಕೆ ಅಂದ್ರೆ ನನ್ನ ಮಾಲೆ ಮಾಡೋದು ಯಾಕೆ? ಅವ್ರಿಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ. ನನ್ನ ಮಾಲೆ ಯಾಕೆ ಅಲ್ಲ, ದೇವ್ರ ನಾನ್ ಪ್ರಗತಿ ಆಗ್ಲಿ ಅಂತಲ್ಲ. ಒಳ್ಳೇದು. ಅನ್ಹೆಲ್ದಿ ಕಾಂಪಿಟೇಷನ್ ಅಂತಾರೆ ಇದಕ್ಕೆ. ಇಂಥದ್ದು ಭಕ್ತಿಯಲ್ಲಿ ಇಂಥ ಕಾಂಪಿಟೇಷನ್ ಮೆಂಟಾಲಿಟಿ ಬರುತ್ತೆ ನಮ್ಗೆ. ಓಕೆ, ವೆರಿ ಗುಡ್. ಓಕೆ, ಇದಕ್ಕೆ ಹೇಳ್ತಾರೆ ಓಕೆ, ಹಿಂಗಾದ್ರೂ ಓಕೆ, ಬೆಸ್ಟ್ ಇದು. ಅಟ್ಲೀಸ್ಟ್ ಅವ್ರಿಗೋಸ್ಕರ ನಾವಾದ್ರೂ ಇನ್ನೊಂದೆರಡು ಮಾಲೆ ಜಪ ಮಾಡ್ತೇವೆ, ಅವ್ರಿಗೋಸ್ಕರ ನಾವು ಚೆನ್ನಾಗಿ ಮಾಡ್ತೇವೆ. ಇದಕ್ಕೆ ಹೇಳ್ತಾರೆ ಫೇವರೇಬಲ್. ಇದು ಇಂಥ ಕಾಂಪಿಟೇಷನ್ ಸ್ವಲ್ಪ ಓಕೆ, ನೋ ಪ್ರಾಬ್ಲಮ್, ಅಕ್ಸೆಪ್ಟೇಬಲ್. ಇದೆಲ್ಲ ಬರುವಂತದ್ದು. ಇಂಥವನ್ನ 3 ಫಾಲ್ಟ್ ಫೈಂಡಿಂಗ್ ಇನ್ ದ ಜೂನಿಯರ್ ಡಿವೋಟೀಸ್. ನಮ್ಗಿಂತ ಜೂನಿಯರ್ ಅವರ ತಪ್ಪು ಇಡೋದು, ಅವರಿಗೆ ಡಿಸ್ಕರೇಜ್ ಮಾಡೋದು, ಅದು ಒಂದು ಫಾಲ್ಟ್ ಫೈಂಡಿಂಗ್. ಫಾಲ್ಟ್ ಫೈಂಡಿಂಗ್ ಆಯ್ತದು. ಅದೇ. ಸೊ ಈ 3 ವಿಷಯ ಹೇಳಿದ್ದೆ ನಾನು. ನಾವು ಅಂತ ಜನರ ಜೊತೆಗೆ ಇರುವುದು, ಆ ವಾತಾವರಣದಲ್ಲಿ ಸದಾ ಇರ್ಲಿಕ್ಕೆ ನೋಡುದು, ಮತ್ತೆ
ಅಂತ ಹವ್ಯಾಸಗಳನ್ನು ಅವು ಮೂರುಗಳನ್ನು ಬಿಡೋದಾಯ್ತು. ಆಮೇಲೆ ಸ್ವೀಕಾರ ಮಾಡೋದು 4 ವಿಷಯಗಳು ಹೇಳಿದೆ. ಏನೇನವು? ಮೊದ್ಲೇದ್ದೇನು ಹೇಳಿದೆ? ಮಸ್ತರ ಭಾವನೆ ಉಂಟಾಗಲು ಏನದು? ಮಸ್ತರ ಭಾವನೆ. ಮಸ್ತರೆ ಭಾವನೆ, ಆಕ್ಸೆಪ್ಟೆನ್ಸ್. ನಾವು ಗುರಿ ಮುಟ್ಟುವ ಬಗ್ಗೆ ಮೈಲುಗಲ್ಲು ಹಾಕಿಕೊಳ್ಬೇಕು ಅಂತ ಹೇಳಿದ್ರು ಪ್ರಭು. ಅದು ಮೊದ್ಲೇ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು. ಮೊದ್ಲೇ ವಿಷಯದಲ್ಲಿ ಹೇಳ್ತಾ ಇದ್ದೆ. ಏನದು? ಮೈಲಿಗೆಲ್ಲ ಇಟ್ಕೊಳ್ಬೇಕು. ಆಮೇಲೆ ಏನ್ ಹೇಳಿದೆ? ಅದನ್ನು ರೋಲ್ ಮಾಡೆಲ್, ಆದರ್ಶ ವ್ಯಕ್ತಿ, ಆದರ್ಶ ಆದರ್ಶ ವ್ಯಕ್ತಿಯನ್ನು ಇಟ್ಕೊಳ್ಬೇಕು ಅಂತ ಅದಕ್ಕಿಂತ ಹೇಳಿದ್ರು. ಮೊದಲು ಏನೋ ಹೇಳಿದೆ ನಾನು, ಆದರ್ಶಕ್ಕೆ ಹೋಗಿನ ಮೊದಲು. ಹಂತ ಹಂತವಾಗಿ ಗುರಿಯನ್ನು ಇಟ್ಕೊಳ್ಬೇಕು, ಹಂತ ಹಂತವಾಗಿ ಅದನ್ನ ಅಳವಡಿಸ್ತಾ ಹೋಗ್ಬೇಕು. ತುಣುಕು ತುಣುಕಾಗಿ ಅವರ ಅಳವಡಿಸಿಕೊಳ್ಳೋದು. ಎಸ್ ಎಸ್. ನಾವು ಆಮೇಲೆ ನಾವು ಎಲ್ಲಿಗೆ ಹೋಗ್ಬೇಕಂತ ಯಾರು ಹೇಳ್ತಿದ್ದೀರಿ? ನಾವು ಎಲ್ಲಿಗೆ ಹೋಗಬೇಕು ಎಂದು ನಿರ್ಧರಿಸಬೇಕು. ನಿರ್ಧರಿಸಿ ಆಯ್ತೀಗ. ಮುಂದೆ ಆದರ್ಶ ವ್ಯಕ್ತಿ ಇಟ್ಟುಕೊಳ್ಳಬೇಕು. ಆದರ್ಶ ವ್ಯಕ್ತಿ ಇಟ್ಟುಕೊಳ್ಬೇಕು ನಮ್ಮ ಜೀವನದಲ್ಲಿ. ಯಾರೋ ಒಬ್ರು ಆದರ್ಶ ರೋಲ್ ಮಾಡೆಲ್ ಇರ್ಬೇಕು. ಆಮೇಲೆ ಹಾಗೆ ನಮ್ಮಂತವರೊಡನೆ ನಾವು ಹೆಚ್ಚು ಬೆರೆಯುವಂತಿರು. ನಮ್ಮಂಥವ್ರೊಡನೆ ಅಂದ್ರೆ ಹಿಂಗೂ ಆಗಬಾರ್ದಿದು. ನಾನು ಹಿಂಗಿದ್ದೀನಿ, ಇಂಥ ಕುರಿ ಸಿಕ್ತು ಅಂತ ಕುರಿಗಳನ್ನ ಸಂಘ ಮಾಡೋದಲ್ಲ. ನಾನು ಅಲ್ಲ. ಒಳ್ಳೆಯ ಸಮಾನ ಅಭಿರುಚಿ ಇರುವವರು ಭಕ್ತಿಯ ಬಗ್ಗೆ. ಎಸ್ ನಾನು ನನ್ನ ಬೋಟ್ ಎಲ್ಲಿ ಹೋಗ್ತಾ ಇದೆ, ಅದೇ ಬೋಟಲ್ಲಿ ಅಭಿರುಚಿ ಇಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದಾರಲ್ಲ ಅಂತವ್ರನ್ನ. ನನಗೂ ಏನೇ ಹವ್ಯಾಸ ಇರ್ತಾವಲ್ಲ, ನನ್ನ ಹವ್ಯಾಸ ಇರುವಂತವ್ರನ್ನ ಹೋಗಿ ಸಂಘ ಮಾಡ್ಕೊಂಡು ಇರೋದಲ್ಲ. ಮತ್ತೆ ಭಕ್ತರಲ್ಲಿ ಗೆಳತನ ನಾನು ಹೋಗುವ ದಾರಿಯಲ್ಲಿ ಯಾರು ಹೋಗ್ತಿದ್ದಾರೆ ಹಂಗೆ ತಿಳ್ಕೊಬೇಕು. ಮತ್ತೆ ಇದು ಯಾಕೋ ಸ್ಟೇಟ್ಮೆಂಟ್ ಹೆಂಗೋ ರಾಂಗ್ ಹೊಡಿತಾ ಇದೆ, ಅದಕ್ಕೆ ನಾನು ಪದೇ ಪದೇ ಹೇಳ್ತೇನೆ. ನಾನು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ ಅದೇ ಮಾರ್ಗದಲ್ಲಿ ಅವರು ಹೋಗ್ತಾ ಇರುವಂತರ ಸಂಘ ಮಾಡೋದು. ನನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ಹಾಗಲ್ಲ. ಒಳ್ಳೆಯವರ ಒಳ್ಳೆ ಪ್ರಭುಜಿ, ಏನ್ ಮಾಡ್ತಿದ್ದೇವೆ, ಏನ್ ವಿಚಾರಣೆ, ಏನ್ ಹೇಳ್ತಿದ್ದೇವೆ, ಈ ಮೂರು ಒಂದೇ ಲೆವೆಲ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕು. ಅಯ್ಯೋ, ಅದು ಮುಂದಿಂದ ನಾನು ಹೇಳಿದ್ದು, ಈಗ ಹೇಳಿದ್ದಲ್ಲ. ಈ ಫಸ್ಟ್ ವಿಷಯದಲ್ಲಿ ನಾನು ಬೇರೆ ವಿಷಯ ಚರ್ಚೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಇದ್ದೀನಿ ನಿಮ್ಗೆ. ಅದಕ್ಕೆ ಒಂದಷ್ಟು ಉದಾಹರಣೆ ಕೊಟ್ಟೆ ನಾನು. ಯಾವ ಉದಾಹರಣೆ ಕೊಟ್ಟೆ? ಸಂಘದ ಉದಾಹರಣೆ ಕೊಟ್ಟೆ. ಸಾಧನ ಕಾರ್ಡ್ ಕಳಿಸುವಲ್ಲಿ, ಭಗವದ್ಗೀತೆ ಓದಲು, ಸತ್ಸಂಗಕ್ಕೆ ಬರಲು, ಇದೆಲ್ಲ ಗೆಳೆತನದ ಒಂದು ಅವಶ್ಯಕತೆ ಇದೆ. ಅಂತವ್ರು ವೆರಿ ಗುಡ್ ಸುಂದರಿ ಮಾತಾಜಿನ, ಹರಿ ಬೋಲ್, ವೆರಿ ನೈಸ್. ಇದೆಲ್ಲ ಅವಶ್ಯಕತೆ ಇದೆ. ಇದೆಲ್ಲ ಮಾಡೋದ್ರಿಂದ ನಮ್ಮನ್ನು ಬಿದ್ದವ್ರನ್ನ ಎಳ್ಸಿ ಕರ್ಕೊಂಡು ಹೋಗ್ತಾರೆ. ಆದ್ರೂ ಕೂಡ ಹಂತದ ಒಂದು ಶಾಸ್ತ್ರದಲ್ಲಿರುವಂತ 2-3 ಉದಾಹರಣೆ ಕೊಟ್ಟೆ ನಾನು. ಇದು ಮತ್ತೆ ದುರ್ಯೋಧನ. ಇನ್ನೊಂದು ಉದಾಹರಣೆ ಯಾವ್ದು ಕೊಟ್ಟೆ? ಮೂರನೇದು ಯಾವ್ದು ಕೊಟ್ಟೆ? ಕೈಕೇಯಿ ಧೃತರಾಷ್ಟ್ರ ಅಲ್ಲ, ಎಲ್ಲ ಕೈಕೇಯಿ ಮಂತ್ರನ ಉದಾಹರಣೆ ಕೊಟ್ಟೆ. ಓಕೆ, ಇದಿಷ್ಟು ಫಸ್ಟ್ ವಿಷಯ ಹೇಳಿದ್ದು. ಎರಡನೇದ್ದೇನು? ವರ್ತನೆ ಅಥವಾ ಬಿಹೇವಿಯರ್. ಅಲ್ಲೇನು ಹೇಳಿದೆ ನಾನು? ಸೀನಿಯರ್ ಜೊತೆ ಆಗಿರ್ಬೇಕು. ನಾವು ಭಕ್ತಿಯಲ್ಲಿ ನಮ್ಮ ಮಾತು ವ್ಯವಹಾರ ಹೇಗೆ ಇರಬೇಕು, ಸೀನಿಯರ್ ಬಂದರೆ ಹೇಗೆ ನೋಡಬೇಕು, ಅವರಲ್ಲಿ ಒಂದು ಹುಳುಕು ಇರುತ್ತದೆ, ಅವರದ್ದು ಒಳ್ಳೆತನವನ್ನು ನೋಡಬೇಕು. ಹುಳುಕಿರುತ್ತೆ, ಹಂಗಲ್ಲ. ಆ ಭಾವನೆ ಸೀನಿಯರ್ ಒಂದು ಇದ್ದೇ ಇರುತ್ತೆ, ಹಂಗಲ್ಲ ಅದು ಕಾನ್ಸೆಪ್ಟ್. ಅವರಲ್ಲಿ ಒಂದು ಹುಳುಕ್ ಇದ್ದು ಇರುತ್ತೆ, ಹಾಗಲ್ಲ ನಾನು ಹೇಳಿದ್ದು. ಒಂದು ವೇಳೆ ಅವರ ಹತ್ರ ಏನಾದ್ರು ನಮ್ಮ ಕಣ್ಣಿಗೆ ಏನಾದ್ರು ತಪ್ಪು ಕಂಡ್ರು ಕೂಡ ಆ ತಪ್ಪುಗಳನ್ನ ನಾವು ನೋಡಬಾರದು, ಪ್ಲಸ್ ಒಳ್ಳೇದನ್ನ ನೋಡ್ಬೇಕು. ಮತ್ತೆ ಅವ್ರ ಹತ್ರ ಸೀನಿಯರ್ ಹತ್ರ ಎಲ್ಲರ ಹತ್ರ ಹುಡುಕಿದ್ದೇ ಇರತ್ತೆ ಅಂತ ಆದ ಪ್ರಿಂಟ್ ತಲೆಯಲ್ಲಿ ಹಾಕೋಬಾರ್ದು. ಓಕೆ, ಹಂಗಲ್ಲ ಅದು. ಫೈಂಡ್ ಔಟ್ ಮಾಡಬಾರ್ದು ಅಂತ ಅರ್ಥ. ಎಸ್, ಆದಷ್ಟು ಅವರಿಂದ ಪಾಸಿಟಿವ್ ವಿಚಾರಗಳನ್ನ ನೋಡ್ಬೇಕು. ಅದಕ್ಕೆ ಉದಾಹರಣೆ ಏನ್ ಕೊಟ್ಟೆ? ಯುಧಿಷ್ಠರನ ಜೊತೆ ಧೃತರಾಷ್ಟ್ರನ
ಎಸ್, ಯುಧಿಷ್ಠಿರ ಪಾಂಡವ್ರು ಹೆಂಗ್ ನೋಡ್ತಿದ್ರು ಧೃತರಾಷ್ಟ್ರನ ಸೀನಿಯರ್ ಅನ್ನ, ಅದನ್ನು ಅದಕ್ಕೆ ತಂದೆ ಉದಾಹರಣೆ. ತಂದೆಯಂತೆ ಹಿರಿಯವರಾಗಿ ನೋಡ್ತಿದ್ರು. ಎಸ್ ಎಸ್. ಓಕೆ, ನೆಕ್ಸ್ಟ್. ಸೇಮ್ ಲೆವೆಲ್ ಅವ್ರ ಜೊತೆ ಜಲಸಿ ಇರ್ಬಾರ್ದು. ಬಿಹೇವಿಯರ್ ಒಂದ್ಸತಿ ರೂಡ್ ಇರ್ಬೋದು, ಒಂದ್ಸತಿ ಸಾಫ್ಟ್ ಇರ್ಬೋದು, ಅದ್ರಾಗ ನಾವ್ ಜಡ್ಜ್ ಮಾಡ್ಲಿಕ್ಕಾಗ ಅವ್ರ ಅಂತದ್ದು ಸೇವೆದಾಗ ಟೆನ್ಷನ್ ನಮ್ಮ ರೂಡ್ಲಿ ಬಿಹೇವ್ ಮಾಡ್ಬೋದು. ಅವ್ರು ನಾವ್ ಅವ್ರನ್ನ ಒಂದೊಂದ್ಸತಿ ನಮ್ ಜೊತೆ ಸಾಫ್ಟ್ಲಿ ಬಿಹೇವ್ ಮಾಡ್ಬೋದು, ಅದನ್ನ ನಾವ್ ಅವ್ರನ್ನ ಜಡ್ಜ್ ಮಾಡ್ಬಾರ್ದು. ಸೀನಿಯರ್ ಡಿವೋಟೀಸ್ ಜಜ್ಮೆಂಟ್ ಮಾಡಬಾರ್ದು. ಯಾಕಂದ್ರೆ ಅವ್ರು ಏನೇ ಸೆಟ್ ಮಾಡಿಕೊಂಡ್ರು, ಸಾಫ್ಟ್ ಮಾಡಿದ್ರು, ಎರಡೂ ಕೃಷ್ಣ ಭಕ್ತಿಯಲ್ಲಿ ಭಾವನಾಮೃತದಲ್ಲಿ ಇರುತ್ತೆ. ಅದು ಒಳ್ಳೇದಕ್ಕೋಸ್ಕರನೇ ಇರುತ್ತೆ, ತಮ್ಮ ಪರ್ಸನಲ್ಗೋಸ್ಕರ ಇರುವುದಿಲ್ಲ. ಹಾಗಾಗಿ ನಾವು ಆ ಸಮಯದಲ್ಲಿ ಜಜ್ಮೆಂಟ್ ಮಾಡಲೇಬಾರ್ದು ಆ ವಿಷಯಕ್ಕೆ. ವೆರಿ ಗುಡ್ ಪಾಯಿಂಟ್. ನೆಕ್ಸ್ಟ್, ಈಕ್ವಲ್ಸಿಗೆ ಉದಾಹರಣೆ ಕೊಟ್ಟಿದ್ದೆ ನಾನು. ಮಾತಾಜಿ, ಕೌರವರು ಬೇರೆದವ್ರು ಹೇಳಿದವ್ರು ಬಿಟ್ಟು ತಪ್ಪನ್ನು ಹುಡುಕ್ಬಾರ್ದು. ಅದಾಯ್ತು, ಅವ್ರಲ್ಲಿ ತಪ್ಪು ಹುಡುಕ್ಬಾರ್ದು, ಅದಾಯ್ತು. ಸೇಮ್ ಲೆವೆಲ್ ಪಾಂಡವರು ಮತ್ತೆ ಕೌರವರು ಬಗ್ಗೆ. ಅದು ಕೌರವರು ಎಷ್ಟೇ ದುಷ್ಟ ಮಾಡ್ತಿದ್ರು ಪಾಂಡವರು ಅವ್ರ ಜೊತೆ ಒಳ್ಳೇದು ನೋಡ್ತಿದ್ರು. ಆ ಉದಾಹರಣೆ ಕೊಟ್ಟೆ ನಾನು. ಈಕ್ವಲ್ಸ್ ಇರುವಾಗ ಹೆಂಗ್ ಮತ್ಸರ ಭಾವನೆ ಬರುತ್ತಲ್ವಾ, ಆ ಭಾವನೆ ಹಾಗೆ ನೋಡ್ಲಿಲ್ಲ ಅವ್ರಂತ. ಮತ್ತೇನ್ ಹೇಳಿದೆ? ಮತ್ತೆ ಸೀನಿಯರು ನಮ್ಮ ಸಮಾನ ಇರೋರು ಹೊಗಳಿದ್ರೆ ನಮಗೆ ಮತ್ಸರ ಬರ್ತದೆ, ದ್ವೇಷ ಬರ್ತದೆ. ನಮ್ಮ ಎದುರಿಗೆ ಬೇರೆ ಹೊಗಳಿದ್ದಾರೆ. ಅದು ಸೀನಿಯರ್ ಯಾರು? ಓ ಆಯ್ತು ಬಿಡಪ್ಪ, ಓಕೆ, ಅವ್ರು ಹೋಗ್ತಿದಾರೆ, ನಾನು ಚೆನ್ನಾಗಿ ಮಾಡುವ. ಅವ್ರು ಹೊಗಳಿದ್ರೆ ನಾವು ಹೊಗಳ್ಬೇಕು ಅವರಿಗೆ. ಓ ಚೆನ್ನಾಗಿ ಮಾಡಿದ್ದಾರೆ, ಅವ್ರನ್ನ ಐಡೆಂಟಿಫೈ ಮಾಡ್ತಿದ್ದಾರೆ ಸೀನಿಯರ್, ಅವ್ರು ಒಳ್ಳೆ ಗುಣ ಅಂತಂದ್ರೆ ನಾವು ನೋಡಿ ಅವರಲ್ಲಿ ಏನೋ ಕಾಣಿಸ್ತಿದೆ ಅಂತ ನಮಗೆ ಖುಷಿ ಆಗ್ಬೇಕು ಅದನ್ನ ನೋಡಿ. ಅಂದ್ಬಿಟ್ಟು ಅಯ್ಯೋ ನೋಡಿ ನಂದು ಎಂತದ ಹೇಳ್ತಿಲ್ಲ, ಅವ್ರದೇ ಹೇಳ್ತಿದ್ದಾರೆ ಅಂತ ಆ ಭಾವನೆ ನಮ್ಮ ಹತ್ರ ಬರಬಾರ್ದು. ಇದು ಒಳ್ಳೇದಲ್ಲ. ಈಕ್ವಲ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಈಕ್ವಲ್ಸ್ ಸಮಾನರ ಬಗ್ಗೆ ಹೇಳ್ತಿದ್ದೆ. ನಮ್ಮ ಸಮಾನ ಯಾರಿದ್ದಾರ ಅವ್ರ ಸಮಾನ, ನಮ್ಮ ಸಮಾನ ಸೇವೆ ಯಾರು ಮಾಡ್ತಾರ ಅವ್ರ ಬಗ್ಗೆ ನಾವು ಮಸ್ತಾರ ಇಟ್ಕೊಳ್ಬಾರ್ದು. ಅದಕ್ಕೆ ಉದಾಹರಣೆ ಕೊಟ್ಟಿದ್ದೆ, ಶಾಸ್ತ್ರದ ಉದಾಹರಣೆ ಒಂದು ಕೊಟ್ಟಿದ್ದೆ. ಇನ್ನೊಂದು ಹಂಗಿಟ್ಕೊಂಡ್ರಿಂದ ಯಾವ ರೀತಿ ನೋಡ್ತೀವಂತೆ. ಯಾವ ಉದಾಹರಣೆ? ಅವ್ರದ್ದೇ ಒಂದು ಸ್ಪೆಸಿಫಿಕ್ ಆಗಿ ಒಂದು ಉದಾಹರಣೆ ಕೊಟ್ಟಿನ, ಅವ್ರದ್ದೇ ಇನ್ನೊಂದು ಉದಾಹರಣೆ ಕೊಟ್ಟಿದ್ದೆ. ದುರ್ಯೋಧನ ಸಂಘ ಮಾಡಿದವ್ರು. ಇಲ್ಲ ಮತ್ತೆ ಎಲ್ಲೆಲ್ಲೋ ಹೋಗ್ತಾರೆ ಇವ್ರು. ಇಲ್ಲ, ಗೌರವ ಕೊಡಲ್ಲ ಅಂದ್ರೆ ಅವರೆಲ್ಲ ಗೌರವ. ಎಸ್ ಎಸ್ ಹೇಳಿ. ಅವರು ಪಾಂಡವರು ಎಲ್ಲಾ ಸ್ತ್ರೀಯರಿಗೆ ಗೌರವ ಕೊಡ್ತಿದ್ರು, ಅವರೆಲ್ಲ ಚೆನ್ನಾಗಿ ನೋಡ್ತಿದ್ರು. ಬಟ್ ಕೌರವರು ಹಾಗಿದ್ದಿಲ್ಲ. ಅವರೆಲ್ಲ ಜಲಸಿ ಫೀಲ್ ಆಗಿ ಅವ್ರನ್ನ ಎಲ್ಲ ಪರಾಭವ ಮಾಡಿದ್ರು. ಅದಕ್ಕಾಗಿ ಅವ್ರ ಅಂತಕ್ಕೆ ಬಂದಿದ್ರು. ಈವನ್ ದ್ರೌಪದಿಗೆ ಕೂಡ ಗೌರವ ಕೊಡದೇನೆ ಬಟ್ಟೆ ತೆಗಿಲಿಕ್ಕೆ ನೋಡ್ತಾ ಇದ್ರು ಅಂತ ಅದನ್ನು ಉದಾಹರಣೆ. ಓಕೆ, ಲಾಸ್ಟ್ ವಿಷಯ, ಸಾರಿ ಮೂರನೇದ್ದು ಗುಣ, ಹವ್ಯಾಸ. ಹವ್ಯಾಸ ಅಲ್ಲ, ಏನೇನು ಹೇಳಿದೆ ಅದರಲ್ಲಿ? ನಾವು ಮಾತನಾಡುತ್ತೇವೆ, ನಮ್ಮ ಬಣ್ಣದ ಮಾತಿನಿಂದ ತಿಳಿದುಕೊಳ್ಳುತ್ತಾರೆ. ಮನಸ್ಸು ಮಾತು ನಮ್ಮ ನಾಲಿಗೆ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಅಯ್ಯೋ, ನಾನು ಕನ್ನಡ ಸರಿ ಇರುದಿಲ್ಲ ಮಾತಾಜಿ. ನಾನ್ ಕನ್ನಡ ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಯಾಜಿಟ್ಟು ಹಂಗೆ ಬರ್ಕೊಂಡು ಹೋಗ್ಬೇಡಿ. ನನ್ ಕನ್ನಡ ನನ್ ಸರಿ ಇಲ್ಲ ಕನ್ನಡ. ಆಮೇಲೆ ಹಾಗೆ ಅಂದ್ರೆ ಒಂದೇ ರೀತಿ. ನಾನು ಬಣ್ಣದ ಮಾತುಗಳು ಹಂಗೆ ಬರೆದಿದ್ದಾರೆ. ವೆರಿ ಗುಡ್, ಒಳ್ಳೇದು. ಅಟ್ಲೀಸ್ಟ್ ಏನಾದ್ರು ಬರೀತಿದ್ದಾರೆ ಮಾತಾಜಿ. ಏನದು ಹೇಳಿದ್ದು ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳಿದ್ನಿ? ನೀವು 4-5 ಜನನೇ ಎಲ್ಲರೂ ಪಿಟಿ ಅಂತ ಮಾತಾಡ್ತಿದ್ರೆ. 1 ನಿಮಿಷ ಮಾತಾಡದೆ ಇರೋರು ಸ್ವಲ್ಪ ಮಾತಾಡಿ. ಎಲ್ಲಿ ಹೋದ್ರು ಇವರೆಲ್ಲ? ಕವಿತಾ ಮಾತಾಡಿ ಹೇಳಿ ನೀವು. ಏನಂಗಂದ್ರೆ ಅಂದ್ರೆ ನಾವು ಏನ್ ಯೋಚನೆ ಮಾಡ್ತೀವೋ ಅದನ್ನೇ ಹೇಳ್ಬೇಕು, ಅಂದ್ರೆ ಸರಳತೆ ಇರ್ಬೇಕು. ನಾವೇನ್ ಹೇಳ್ತೀವೋ ಅದನ್ನೇ ಮಾಡ್ಬೇಕು. ಈಕ್ವಾಲಿಟಿ ಇರ್ಬೇಕು ಎಲ್ಲದ್ರಲ್ಲೂ. ನಾವು ಮನಸ್ಸಲ್ಲೇನು ಅನ್ಕೊಂಡು ಎದುರುಗಡೆ ಬೇರೆ ಏನನ್ನ ಹೇಳೋದು ಆ ತರ ಮಾತಾಡೋದು. ಅಂದ್ರೆ ಕ್ಲೂ ಇರ್ಬೇಕು. ಟ್ರಾನ್ಸ್ಪರೆಂಟ್. ಓಕೆ, ಮತ್ತೆ ಹೇಳ್ತೀರಿ? ಮಾತಾಡದೇ ಇರೋರು ಮಾತಾಡ್ಬೇಕೀಗ.
ಜನಾರ್ದನ್ ಪ್ರಭು, ನಾನು ಹೆಸರು ಕರಿತೇನೆ, ನೀವು ಮಾತಾಡಿಲ್ಲ ಅಂದ್ರೆ. ಓಕೆ. ಗಿರಿಜಾ ಮಾತಾಜಿ, ಯಶೋಧ ಮಾತಾಜಿ, ಉದಯ್ ಪ್ರಭು, ಬಾಕಿದ್ರು ಎಲ್ಲಿ ಹೋದ್ರು? ಸಂದೀಪ್ ಪ್ರಭು, ಹೇಳಿ. ಏನಂಗಂದ್ರೆ ಕ್ಯಾರೆಕ್ಟರ್ ನಡತೆ ಬಗ್ಗೆ ಏನ್ ಹೇಳ್ತಿದ್ದೆ ನಾನು? ಶ್ಯಾಮಲಾ ಮಾತಾಜಿ ಮಾತಾಡಿದ್ದೇರೋ ಯಾರು? ಲಲಿತಾ ಮಾತಾಜಿ, ಒಳ್ಳೆಯವರನ್ನು ಸೇರಿಸ್ಕೊಳ್ಬೇಕು ಅಂತ. ಒಳ್ಳೆಯವರನ್ನು ಸೇರಿಸ್ಕೊಳ್ಬೇಕು ಇಲ್ಲಿಲ್ಲ. ಕ್ಯಾರೆಕ್ಟರ್ ಬಗ್ಗೆ ಅದನ್ನ ಹೇಳಿಲ್ಲ ನಾನು, ನಡತೆ ಬಗ್ಗೆ ಹೇಳ್ತಾ ಇದ್ದೆ. ಏನ್ ಹೇಳಿದೆ? ಗುಲಾಬಿ ಮಾತಾಜಿ. ಓಕೆ, ಯಾರು ಹೇಳ್ತೀರಿ? ನುಡಿದಂತೆ ನಡೆದುಕೊಳ್ಳುವುದು. ಮಾತು ಕೃತಿ ನಡತೆ ಒಂದೇ ರೀತಿ ಹಾ, ಇರ್ಬೇಕು. ಒಂದೇ ಇರ್ಬೇಕು. ಒಂದ್ ಹೇಳೋದು, ಒಂದ್ ಮಾಡೋದು, ಮತ್ತೊಂದು ಇರಬಾರ್ದು. ಅದು ಕ್ಯಾರೆಕ್ಟರ್. ಓಕೆ, ಡನ್. ನೆಕ್ಸ್ಟ್ ಲಾಸ್ಟ್ ಒನ್ ಏನು? ಡಿಸಿಪ್ಲಿನ್ ಅಂಡ್ ಏನಂಗಂದ್ರೆ ಯಾರು ಹೇಳ್ತೀರಾ? ಭಕ್ತಿ. ಭಕ್ತಿ ಭಾವ ಬೆಳೆಸಿಕೊಳ್ಳಬೇಕು. ಶಿಸ್ತು ತುಂಬಾ ಅವಶ್ಯಕತೆ ಇದೆ. ಶಿಸ್ತು ಬಂದ ಮೇಲೆ ಭಕ್ತಿ ಬರುತ್ತದೆ. ಪ್ರಾಮಾಣಿಕ ಭಕ್ತಿ ಮಾಡಬೇಕು. ಓಕೆ, ವೆರಿ ನೈಸ್. ನಮ್ಮ ವಿಚಾರ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರ್ಬೇಕು. ಏನ್ ಮಾತಾಜಿ? ನಮ್ಮ ವಿಚಾರ ಆಧ್ಯಾತ್ಮಿಕವಾಗಿರ್ಬೇಕು ಅಂತ. ಅಂದ್ರೆ ಭೌತಿಕ ವಸ್ತುಗಳ ಬಗ್ಗೆ ನಾವು ಅದ್ರ ಬಗ್ಗೆ ಹೆಚ್ಚು ಇರಬಾರ್ದು. ನಾವು ಯಾವುದೇ ವಿಚಾರ ಮಾಡಿದ್ರು ಅದು ಭಗವಂತನಿಗೆ ಕೇಂದ್ರೀಕೃತ ಆಗಿರ್ಬೇಕು ಅಂತ. ಅದು ಹಂಗೆ ಈ ಪಾಯಿಂಟ್ ಹೇಳಲಿಲ್ಲ ನಾನು ಇಲ್ಲಿ. ನಾನು ಹೇಳಿದ್ ಬೇರೆ ಇಲ್ಲಿ. ಕೌರವರು ಚೂಸ್ ಮಾಡಿದ್ರು ಪ್ರಭುಜಿ. ಜಯಲಕ್ಷ್ಮಿ ಮಾತಾಜಿ, ಜಯಲಕ್ಷ್ಮಿ. ನಮ್ಮ ಗುರಿ ಏನಿದ್ರು ಆಧ್ಯಾತ್ಮಿಕವಾಗಿರ್ಬೇಕಂತ ಹೇಳಿ. ಇವ್ರು ಅದೇ ಹೇಳ್ತಿದ್ದಾರೆ. ನಾನು ಹೇಳಿದ್ದೇನು ಡಿವೋಷನ್ ಅಂಡ್ ಡಿಸಿಪ್ಲಿನ್ ಬಗ್ಗೆ ಏನ್ ಹೇಳಿದೆ ನಾನು? ಶಿಸ್ತಿನ ಬಗ್ಗೆ ಏನ್ ಹೇಳ್ತೀನಿ? ಭಕ್ತಿಯಲ್ಲಿ ಪ್ರಾಮಾಣಿಕ ಶಿಸ್ತಿಲ್ದೆ ಶಿಷ್ಯನಿಲ್ಲ. ಶಿಸ್ತಿಲ್ಲದೆ ಶಿಷ್ಯನಿಲ್ಲ. ಅದಕ್ಕೆ ಶಿಸ್ತು ಬೇಕು. ಎಲ್ಲ ಶಿಸ್ತು, ಎಲ್ಲ ಭಕ್ತಿ ಎಲ್ಲ ಇರ್ಬೇಕು ಅಂತ. ಶಿಸ್ತು ಏನ್ ಶಿಸ್ತು? ಇರ್ಬೇಕು ಅಂತ. ಶಿಸ್ತು ಏನದು? ನಮಗ್ ಬೇಕಾಗಿರೋ ಶಿಸ್ತು ಏನ್ ಇಲ್ಲಿ? ಓದು, ಬರಹ, ಜಪ, ಸಾಧನ ಕಾರ್ಡ್ ತುಂಬೋದು, ಮತ್ತೆ ಸತ್ಸಂಗ ಹೋಗೋದು. ಇಂತ ಎಲ್ಲಾ ವಿಷಯಗಳಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ನಮ್ಮ ಜೀವನದಲ್ಲಿ ಶಿಸ್ತು ಇರ್ಬೇಕು. ಶಿಸ್ತಿಲ್ಲ ಅಂದ್ರೆ ಹಂಗೆ ತಾನಿನ್ ತಾನೇ ಭಕ್ತಿ ಆಗೋದಿಲ್ಲ. ಓಕೆ, ಮತ್ತೇನ್ ಹೇಳಿದ್ ನಾನು? ಮಾಡೋದು ಭಾಗವತ ಶ್ರವಣ, ಸಾಧು ಸಂಘ, ಮುದ್ರಾವಾಸ, ಇದಕ್ಕೆಲ್ಲದ್ರಲ್ಲೂ ಪ್ರಾಮಾಣಿಕವಾಗಿ ಭಕ್ತಿಯನ್ನ. ಇದು 5 ಶಿಸ್ತುಗಳು. 64 ಶಿಷ್ಯಗಳಲ್ಲಿ 5 ಶಿಸ್ತುಗಳು ಇವು. ಅವನು ಹೇಳ್ತಾ ಇದ್ದ 64. ಎಲ್ಲಿವೆ ಇವು ಎಲ್ಲ ಶಿಸ್ತುಗಳು? ಭಕ್ತಿ ರಸಾಮೃತ ಸಿಂಧು. ಭಕ್ತಿ ರಸಾಮೃತ ಸಿಂಧುದಲ್ಲಿ ಹೇಳಿರುವಂತ ರೂಪ ಗೋಸ್ವಾಮಿ ಶಿಸ್ತುಗಳು. ಇದೆ. ಇದೆಲ್ಲವೂ ಕೂಡ ಇಸ್ಕಾನದಲ್ಲಿ ಲಭ್ಯ ಇದೆ, ನಾವು ತಗೊಳ್ಬೇಕಷ್ಟೇ. ಅದಕ್ಕೆ ಹೇಳ್ತಾರೆ ಜನ್ಮ ಸಾರ್ಥಕ ಕರಿ ಕರ ಪರ ಉಪಕಾರ. ನಾವು ಮಾಡ್ಬೇಕು. ಇದೇ ರೀತಿ ಬೇರೆದವರಿಗೂ ಪ್ರೋತ್ಸಾಹ ಕೊಟ್ಟು ಅವರಿಗೆ ಮಾಡಿಸ್ಬೇಕು. ಅದಕ್ಕೆ ಈಗ ನೋಡಿ ಹರಿನಾಮ ಇದೆ ಕೊಡ್ಬೇಕು. ಈಗ ಪುಸ್ತಕ ವಿತರಣೆ ಮಾಡ್ತೇವ್ರಿ, ಹೋಗಿ ಕೊಡಿ ಪುಸ್ತಕ, ಯಾರ ಬದಲ ಕರ್ಕೊಂಬನ್ನಿ. ಹಾಗೆ ನಾವು ಮಾಡ್ತಾ ಇರಬೇಕು. ಜೊತೆಗೆ ಬೇರೆದವರಿಗೂ ಪ್ರೇರಣೆ ಮಾಡಿ. ಅದೇ ಭಾರತದಲ್ಲಿ ಹುಟ್ಟಿ ಪ್ರತಿಯೊಬ್ಬರ ಏನು ಕರ್ತವ್ಯ. ನಮ್ಮದು ಜನ್ಮ ಸಾರ್ಥಕನು ಕೂಡ ಇಲ್ಲೇ ಸಾರ್ಥಕ ಮಾಡ್ಕೊಂತ ಕುತ್ಕೊಳ್ಳೋದು ಅಲ್ಲ, ಹೋಗ್ಬೇಕಲ್ಲಿ ಹೊರಗೆ, ಮತ್ತೆ ಬೇರೆದವರಿಗೆ ಹೆಲ್ಪ್ ಮಾಡ್ಬೇಕು, ಹೇಳ್ಬೇಕು. ನಾವ್ ಏನ್ ಸಿಗ್ತಾ ಇದೆ ಅದನ್ನು ಬೇರೆದವ್ರಿಗೆ ಹೇಳ್ಬೇಕು, ಯಾವುದರ ರೀತಿಯಲ್ಲಿ. ಅದು ಪರ ಉಪಕಾರ. ಅದು ನನಗ್ ಸಿಕ್ತು ಬಿಡು, ಆಯ್ತು ವಾ ವಾ ಅಂತ ಇಲ್ಲಿ ಕುತ್ಕೊಳ್ಳೋದು. ನನಗೂ ತಗೊಳ್ಬೇಕು, ಬೇರೆದವ್ರಿಗೂ ಕೊಡಬೇಕು. ಇದು 2 ಗುಣ ಭಕ್ತರಲ್ಲಿ ಬರಲೇಬೇಕು. ಅದಕ್ಕೆ ಈಗೆಲ್ಲ ಹೋಗಿ ಪುಸ್ತಕ ಕೊಡ್ತಿದ್ದಾರೆ, ಭಗವದ್ಗೀತಾ ಜಯಂತಿ ಅಂತ ಹೇಳಿ. ಇವ್ರು ಮಾತಾಜಿ ಎಲ್ಲ ಸತ್ಸಂಗ ಕರ್ಕೊಂಡ್ ಬರ್ತಿದ್ದಾರೆ. ಸೊ ಇಂಥದ್ದೆಲ್ಲವನ್ನ 2 ಭಾವನೆ ನಮ್ಮ ಹತ್ರ ಇರ್ಬೇಕು. ಓಕೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ನಾವು ಇದರಲ್ಲಿ ಖುಷಿ ಪಟ್ಟು ಎಂಜಾಯ್ ಮಾಡಬೇಕು ಭಕ್ತಿಯಲ್ಲಿ. ಅದನ್ನೇ ಬೇರೆದವ್ರಿಗೆ ಕೊಡ್ಲಿಕ್ಕೆ ನೋಡ್ಬೇಕು. ಇದೇ ಭಕ್ತರ ಲಕ್ಷಣ. ಇದೇ ದಿಸೆಯಲ್ಲಿ ಭಗವಂತ ಈ ಹೊಸ ವರ್ಷ 2025ರಲ್ಲಿ ಇದೇ ಭಾವನೆಗಳನ್ನೆಲ್ಲ ಕೊಟ್ಟು, ಇದನ್ನೆಲ್ಲ ಕುತ್ಕೊಂಡು ನಾ ಏನ್ ಹೇಳಿ ಇನ್ನೊಂದ್ಸರಿ ಬರೀರಿ, ನೋಟ್ಬುಕ್ ತುಂಬಾ ಅದರ ಬಗ್ಗೆ ಚಿಂತನೆ ಮಾಡಿ. ಅದೇ ದಿಸೆಯಲ್ಲಿ
ಮುಂದೆ ಹೋಗ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡುವ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಕಿ ಜೈ. ಹೇ ಇದೇ ಭಾವದಲ್ಲಿ ಎಲ್ಲ ಭಗವಂತ ನಿಮ್ಮ ಮೇಲೆ ವಿಶೇಷ ಅನುಗ್ರಹ ಮಾಡ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡುತ್ತಾ ಇಲ್ಲಿಗೆ ಮುಗಿಸುವ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಹಾ, ರಾಜವಿದ್ಯೆ ಪುಸ್ತಕ ಸ್ಟಾರ್ಟ್ ಆಗ್ಲಿಲ್ಲ ಇವತ್ತು. ಅರ್ಥ ಆಯ್ತಾ? ರಾಜವಿದ್ಯೆ ಇಲ್ಲ ಆಗ್ಲಿಲ್ಲ, ಇನ್ನು ನಾಳೆಗೆ ಸ್ಟಾರ್ಟ್ ಆಗತ್ತೆ. ಹರೇ ಕೃಷ್ಣ. ಇದರಲ್ಲಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸ್ಟಾರ್ಟ್ ಆಗಿದ್ದು ಪ್ರಭುಜಿ ಇದು. ಹರೇ ಕೃಷ್ಣ ಪ್ರಭುಜಿ. ಹಾ, ಮತ್ತೆ ಯಾವಾಗ ಸ್ಟಾರ್ಟ್ ಆಯ್ತು ಕ್ಲಾಸ್ ಗುರುಜಿ? ಎಷ್ಟು ಗಂಟೆಗೆ ಗುರುಜಿ ಕ್ಲಾಸ್ ಸ್ಟಾರ್ಟ್ ಆಗೋದು? ನೀವ್ ಇರ್ಲಿಲ್ವಾ? ಇಲ್ಲ. ರೆಕಾರ್ಡಿಂಗ್ ಇದೆ ನೋಡಿ, ಕೇಳಿ. ಅಡ್ಡಿಲ್ಲ ಅಡ್ಡಿಲ್ಲ. ನಾಳೆ ಎಷ್ಟು ಹಾಕ್ತೇನೆ. ಗಂಟೆಗೆ ಬಿಡುತ್ತೆ ಸ್ಟಾರ್ಟ್? ಎಷ್ಟು ಸೇಮ್ ಗಂಟೆಗೆ ಸ್ಟಾರ್ಟ್ ಆಗಿತ್ತು? 8:30ಗೆ. ಆ? 8:30ಗೆ 8. ಓ, ಗೊತ್ತಿಲ್ಲ ಪ್ರಭು ನನಗೆ. ಸ್ವಲ್ಪ ಹಾ, ಭಕ್ತಿ ಶಾಸ್ತ್ರ ಬರಿತಾ ಇದ್ದೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ರೆಕಾರ್ಡಿಂಗ್ ಕೇಳಿ ನಂತರ ಟೈಮ್ ತೆಗೆದು. ಹರೇ ಹರೇ ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಹರೇ ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ಮತ್ತೆ ಹರೇ ಗಮನ ಕಾಣಿಸ್ತಾ ಹರೇ ಕೃಷ್ಣ ಪ್ರಭುಜಿ. ಮೀಟಿಂಗ್ ಇದೆ ಅಂತ.